ಈಗ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸುವುದರ ಮೂಲಕ ಎಲ್ಲ ಅತಿಥಿ ಗಣ್ಯರನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ, ದೀಪ ಬೆಳಗಿಸುವುದಕ್ಕೆ ಸಹಕಾರ ಮಾಡಬೇಕು. ಕಡಿಗೆ ಒಂದು ನಮ್ಮ ಬಾಳಿಗವರು MSFC ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಹೇಳಿದರು. ಇದು MSFC ಒಂದು ಸ್ಪೆಷಲ್ ಸ್ಟ್ಯಾಟ್ಯೂಟ್, ಅದೊಂದು ಜಾಸ್ತಿ ಕೂಡ ಇಲ್ಲ, ಒಂದು 10 ಪೇಜ್ 12 ಪೇಜ್ ಅಷ್ಟೇ ಇದೆ ಯಾವುದು ಆ್ಯಕ್ಟು. ಆದರೆ ಬಾಳಿಗವ್ರು ಹೇಳ್ದಂಗೆ ಅಲ್ಲಿ ಬರುವ ಮೆಂಬರ್ಸ್ಗಳು ಯಾರು ಅದನ್ನು ಓದ್ಕೊಂಡು ಬರಲ್ಲ ಅಂತ. MSFC ಅದೊಂದು ಕೋರ್ಟ್ ಅಲ್ಲ, ಕ್ವಾಸಿ ಜುಡಿಷಿಯಲ್ ಅಥಾರಿಟಿ, ಆದರೆ ಅದಕ್ಕೆ ಯಾವುದೇ ಎಕ್ಸಿಕ್ಯೂಷನ್ ಪವರ್ ಇಲ್ಲ. MSFC ಒಂದು ಫೆಲಿಸಿಟೇಷನ್ ಕೌನ್ಸಿಲ್. ಯಾರು ಬೈಯರ್ ಮತ್ತು ಸೆಲ್ಲರ್ ಡಿಫಾಲ್ಟರ್ನ ಕರೆದು ಯಾರಿಗಾದರೂ ಪೇಮೆಂಟ್ ನಮ್ಮ SMEಗಳಿಗೆ ಬರಬೇಕಾಗಿದ್ದರೆ ಅವ್ರನ್ನ ಕರೆದು ಫೆಸಿಲಿಟೇಷನ್ ಮಾಡ್ತೀವಿ. ನೀವು ಯಾಕೆ ಕೊಟ್ಟಿಲ್ಲ ಕೊಡಿ ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ಕ್ಲೈಮ್ ಮಾಡಿರ್ತೀವಿ ನಾವು ಅಪ್ ಟು ಡೇಟ್. ಅದು ODR ಅಲ್ಲಿ ನಾವು ಅಪ್ಲೈ ಮಾಡಿದ್ರೆ ಆನ್ಲೈನ್ ಅಪ್ಲಿಕೇಶನ್. ಅದು ಆನ್ಲೈನ್ ಅಪ್ಲಿಕೇಶನಲ್ಲಿ ಒಂದೇ ಒಂದು ಕಾಲಮ್ ಇರ್ತದೆ ಅಮೌಂಟ್ ಡ್ಯೂ ಅಂತ. ನಾವೇನು ಮಾಡ್ತೀವಿ, ಬೇಸಿಕ್ ಅಮೌಂಟ್ ಡ್ಯೂ ಹಾಕ್ತೀವಿ. ಬೇಸಿಕ್ ಅಮೌಂಟ್ ಡ್ಯೂ ಹಾಕಬಾರ್ದು, ವಿತ್ ಇಂಟ್ರೆಸ್ಟ್ ನಾವು ಆನ್ಲೈನ್ ಫೈಲ್ ಮಾಡುವಾಗ ನಮಗೇನು ಅಮೌಂಟ್ ಬರಬೇಕು ಅದಕ್ಕೆ ಅಪ್ ಟು ಡೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕು. ಆವಾಗ ಹೆಚ್ಚಿನ ಕೇಸಲ್ಲಿ ಇಂಟ್ರೆಸ್ಟ್ ಬರಲ್ಲ. ಅಲ್ಲಿ ಏನು ಮಾಡ್ತೀವಿ, ಬೋರ್ಡಲ್ಲಿ ಡಿಸ್ಕಷನ್ ಮಾಡ್ತೀವಿ, ಅವರು ಬಂದಿರ್ತಾರೆ ಪಾರ್ಟಿಗಳು, ಆಮೇಲೆ ಬೈಯರ್ ಸೆಲ್ಲರ್ ಇಬ್ಬರು ಇರ್ತಾರೆ. ಬೈಯರ್ ಸೆಲ್ಲರ್ ಇಬ್ಬರು ಮಾತಾಡಿ ರಿಕನ್ಸಿಲೇಷನ್ ಆಗುತ್ತಾ ಅಂತ ಫಸ್ಟ್ ಅಟೆಂಪ್ಟ್ ಮಾಡ್ತೀವಿ. ಅದೊಂದು 3 months ಟೈಮ್ ಇರುತ್ತೆ. ಹೆಚ್ಚಿನ ಕೇಸಲ್ಲಿ ಬೈಯರ್ಗಳು ಬರೋದಿಲ್ಲ. ಮೇಯ್ನ್ ಕೇಸ್ ಇರೋದು ಕಾಂಟ್ರಾಕ್ಟರ್ಸ್ ಎಲ್ಲ ಜಾಸ್ತಿ ಇರ್ತಾರೆ, ಅವ್ರು ಯಾರೂ ಬರೋದಿಲ್ಲ. ಅವರು ಆರ್ಬಿಟ್ರೇಷನಿಗೆ ಹೋದಾಗ ಏನೇನೋ ಆ್ಯಕ್ಟ್ ತಂದು ಸ್ಟೇ ತರ್ತಾರೆ. ಇದು MSFCನಲ್ಲಿ ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಆಗಲ್ಲ, 3 ವರ್ಷ ಆದಮೇಲೂ ನಾವು ಹಾಕ್ಬೋದು. ಆದರೆ ಆರ್ಬಿಟ್ರೇಷನಿಗೆ ರೆಫರ್ ಆದಾಗ ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಅದರಿಂದ ಏನಂದರೆ ನಮ್ಗೆ ಪೇಮೆಂಟ್ ಡ್ಯೂ ಇದ್ದರೆ ಅಟ್ಲೀಸ್ಟ್ ನಾವು ಅದನ್ನು ಅಕ್ನಾಲೇಜ್ಮೆಂಟ್ ತೊಗೊಂಡಿರ್ಬೇಕು. ಇಲ್ಲ ಅಂದರೆ 3 years ಆದರೆ ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಎಲ್ಲರೂ ಏನಾದರೂ ಪೇಮೆಂಟ್ ಬರಲಿಕ್ಕಿದ್ರೆ ಆದಷ್ಟು 3 ವರ್ಷದ ಒಳಗಡೆನೆ ಆನ್ಲೈನ್ ಅಪ್ಲಿಕೇಶನ್ ಫೈಲ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಫೈಲ್ ಆದಮೇಲೆ ಏನೇನು ಆನ್ಲೈನಲ್ಲಿ ಫೈಲ್ ಮಾಡಿದ್ದೀವಲ್ಲ ಅದೆಲ್ಲ ಡಾಕ್ಯುಮೆಂಟ್ನ ಆಫ್ಲೈನ್ ನಾವು ಫೈಲ್ ಮಾಡಬೇಕಾಗುತ್ತೆ. ಆಫ್ಲೈನ್ ಫೈಲ್ ಮಾಡಿ ಆ್ಯಕ್ಟ್ ಹೇಳುತ್ತೆ ವಿದಿನ್ 3 months ಫೆಸಿಲಿಟೇಷನ್ ಮುಗಿಬೇಕಂತ ಹೇಳುತ್ತೆ. ಆದರೆ ಏನು ಮಾಡ್ತಾರೆ ಇವರು, ಆ ಡೇಟ್ರಿಂದ 3 ತಿಂಗಳು ಮಾಡ್ತೀವಿ. ಯಾಕಂದರೆ ಎಲ್ಲ ಇಲ್ಲಿ ಏನಾಗುತ್ತೆ, ಬ್ಯಾಂಗ್ಳೂರಲ್ಲಿ ಕಾಸಿಯ ರೆಪ್ರೆಸೆಂಟೇಟಿವ್ ಇದ್ದಂಗೆ ಲೋಕಲ್ ಅಸೋಸಿಯೇಷನ್ ರೆಪ್ರೆಸೆಂಟೇಟಿವ್ ಇರಬೇಕು. ನಾವೀಗ ಹೇಳಿದ್ದೀವಿ, ಚೇಂಬರ್ನೆಲ್ಲ ಹಾಕೋಕೆ ಹೋಗ್ಬೇಡಿ, ನೀವು ಟ್ರೇಡ್ ಬಾಡಿನ ಹಾಕೋದು ಬೇಡ, ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ನ ಮಾತ್ರ ಆ್ಯಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರನ್ನು ಒಪ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ನ ಆ್ಯಡ್ ಮಾಡ್ತಿದ್ದಾರೆ. ಆಮೇಲೆ ಬಾಳಿಗವ್ರು ಹೇಳಿದರು ಅವರಿಗೆ ಆ್ಯಕ್ಟ್ ಬಗ್ಗೆ ನಾಲೆಜ್ ಇರೋದಿಲ್ಲ ಅಂತ. ಒಂದು ಇದರಲ್ಲಿ ಬರೇ ಒಂದು ಪಂಚಾಯತಿಗೆ ಮಾಡಿದಾಗೆ ಒಂದು ರಿಕನ್ಸಿಲೇಷನ್ ಆದರೆ ಇಬ್ಬರು ಒಪ್ಕೊಂಡ್ರೆ ಸೆಟ್ಲ್ ಆಗುತ್ತೆ, ಇಲ್ಲ ಅಂದರೆ ಕೇಸು ಆರ್ಬಿಟ್ರೇಷನ್ಗೆ ರೆಫರ್ ಆಗುತ್ತೆ. ಆರ್ಬಿಟ್ರೇಷನಲ್ಲಿ
ಸಪ್ಲೈಯರ್ ಪರವಾಗಿ ಜಜ್ಮೆಂಟ್ ಬಂದರೆ 3 times ಆಫ್ ದಿ ಇಂಟ್ರೆಸ್ಟ್ ಸಿಗುತ್ತೆ. 1 time ಅಲ್ಲ, 3 times ಆಫ್ ಇಂಟ್ರೆಸ್ಟ್ ಅವಾರ್ಡ್ ಆಗುತ್ತೆ. ಆರ್ಬಿಟ್ರೇಷನ್ ಅವಾರ್ಡು ಎಕ್ಸಿಕ್ಯೂಟೇಬಲ್. MSFC ಯಾವುದೇ ನೋಟಿಸ್ ಕೊಡೋದು, ಪೊಲೀಸ್ ಕೇಸ್ ಮಾಡೋದು ಅಥವಾ ಪೊಲೀಸ್ ವಾರಂಟ್ ಇಶ್ಯೂ ಮಾಡೋ ಪವರ್ ಇಲ್ಲ. MSFC ಆರ್ಬಿಟ್ರೇಷನ್ಗೆ ರೆಫರ್ ಮಾಡಿದ ಮೇಲೆ ಆರ್ಬಿಟ್ರೇಷನ್ ಹಿಯರಿಂಗ್ ಆಗಿ ಆರ್ಡರ್ ಆಗಿರುತ್ತಲ್ಲ, ಆ ಆರ್ಡ್ರು ಈಕ್ವಲೆಂಟ್ ಟು ಕೋರ್ಟ್ ಆರ್ಡರ್ ಅದು ಎಕ್ಸಿಕ್ಯೂಟ್ ಆಗುತ್ತೆ. ನಾವು ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ರ್ಯಾಂಪ್ ಸ್ಕೀಮ್ನಲ್ಲಿ 190 crores ODR ಫೆಸಿಲಿಟಿನ ಕ್ರಿಯೇಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. 5 ಸ್ಟೇಟ್ ಸಿಲೆಕ್ಟ್ ಆಗಿದೆ, ಅದರಲ್ಲಿ ಕರ್ನಾಟಕ ಒಂದು. ಆದ್ದರಿಂದ ಎಲ್ಲ MSFC ಕೌನ್ಸಿಲ್ಗಳು ಅಪ್ಗ್ರೇಡ್ ಆಗ್ತವೆ. ಅವರಿಗೆ ಫೆಸಿಲಿಟಿ, ಕಂಪ್ಯೂಟರ್ಸು, ಸಾಫ್ಟ್ವೇರ್ಸು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಸಿಲೆಕ್ಟ್ ಆಗಿದೆ. ನೀವು ಎಲ್ಲೆಲ್ಲಿ ನಮ್ಮ ಉಡುಪಿ ಅಥವಾ ಮಂಗಳೂರಿನ MSFC ಕೌನ್ಸಿಲಿಗೆ ಅದನ್ನು ಹೇಳಬೇಕು, ಏನೇನು ಅಪ್ಗ್ರೇಡೇಷನ್ ಬೇಕೋ ಅದನ್ನ ನಾವು ಮಾಡಿಸ್ಬೇಕಾಗಿದೆ. ಅದು ನಮ್ಮ ಕೆಲಸ, ಅಸೋಸಿಯೇಷನ್ ನಾವು ಮಾಡಬೇಕಾಗತ್ತೆ. ಇನ್ನೊಂದು, ಇತ್ತೀಚೆಗೆ ಲಾಸ್ಟ್ ಫೈನಾನ್ಸ್ ಆ್ಯಕ್ಟಲ್ಲಿ ಒಂದು ಆ್ಯಕ್ಟ್ ಬಂತು, ಅದು ನಾವೇ ಡಿಮಾಂಡ್ ಮಾಡಿರೋದು. MSMEಗೆ ಯಾರಾದರೂ ದುಡ್ಡು ಕೊಡ್ಲಿಕ್ಕಿದ್ರೆ ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಸ್ಟ್ಯಾಟ್ಯುಟರಿ ಲಯಬಿಲಿಟೀಸ್ ಅಂತ ನಾವು ಕೇಳಿದ್ವಿ. ಅದಕ್ಕೆ ಏನು ಮಾಡಿದ್ರು, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಯಾವುದಾದ್ರೂ ಕಂಪ್ನಿಗಳು MSMEಗಳಿಗೆ ದುಡ್ಡು ಕೊಡೋದನ್ನ ಟ್ರೀಟೆಡ್ ಆಸ್ ಸ್ಟ್ಯಾಟ್ಯುಟರಿ ಲಯಬಿಲಿಟೀಸ್, ಅದು 43B ಅಂಡರ್ ಸೆಕ್ಷನ್ 43B ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಸ್ಟ್ಯಾಟ್ಯುಟರಿ ಲಯಬಿಲಿಟಿ ಟ್ರೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವು ಯಾರಾದರೂ ಲಾರ್ಜ್ ಇಂಡಸ್ಟ್ರೀಸ್ ಅಥವಾ ಎನಿ ಇಂಡಸ್ಟ್ರೀಸ್ MSMEಗೆ ಏನಾದರೂ ದುಡ್ಡು ಕೊಡಲಿಕ್ಕಿದ್ರೆ ವಿದಿನ್ 45 days ಆರ್ ಅಗ್ರೀಡ್ ಟರ್ಮ್ಸ್ ವಿಚ್ ಎವರ್ ಈಸ್ ಹೈಯರ್. ಈಗ ನಮ್ದು ಅಗ್ರೀಡ್ ಟರ್ಮ್ಸ್ 15 days ಇದ್ದರೆ ವಿದಿನ್ 15 days, ಅಗ್ರೀಡ್ ಟರ್ಮ್ಸ್ 60 days ಇದ್ದರೆ 45 days ಬರುತ್ತೆ ಕೌಂಟು. ಅಗ್ರಿಮೆಂಟ್ ವರ್ಕ್ ಆಗಲ್ಲ, ಮ್ಯಾಕ್ಸಿಮಮ್ 45 days. 45 days ಒಳಗಡೆ ಕೊಡ್ದಿದ್ರೆ ಆ ಏನು ಪೇಮೆಂಟ್ ಡ್ಯೂ ಇರುತ್ತಲ್ಲ ಅದನ್ನು SSC ಅವರ ಇನ್ಕಮ್ಗೆ ಆ್ಯಡ್ ಬ್ಯಾಕ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ವೆನ್ ಎವರ್ ಈ ಪೇ ದಟ್ ಅಮೌಂಟ್ ದಟ್ ಈಸ್ ಅಲೌಡ್ ಆಸ್ ಡಿಸ್ಕೌಂಟ್. ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಓನ್ಲಿ ಲಾರ್ಜ್ ಇಂಡಸ್ಟ್ರಿಗೆ ಅಪ್ಲೈ ಆಗೋದಲ್ಲ, ಒಂದು MSME ಇನ್ನೊಂದು MSME ದುಡ್ಡು ಕೊಡೋಕ್ಕಿದ್ರೂ ಕೂಡ ಇದು ಅಪ್ಲಿಕೇಬಲ್. ಬರೀ ಲಾರ್ಜ್ ಇಂಡಸ್ಟ್ರಿಗೆ ಅಪ್ಲೈ ಆಗಲ್ಲ ಅದು. ಆದ್ದರಿಂದ ಈಗ ಏನಾಗಿದೆ, ಆ ಆ್ಯಕ್ಟ್ ಬಂದ ಮೇಲೆ ಎಲ್ಲರದ್ದು ಕಂಪ್ಲೇಂಟ್ ಬರ್ತಿದೆ. ನಮಗೆ ನಮ್ಮ ಕಸ್ಟಮರು ಆರ್ಡ್ರ್ ಕೊಡಲಿಕ್ಕೆ ಅಬ್ಜೆಕ್ಟ್ ಮಾಡ್ತೀವಿ, ಆರ್ಡ್ರ್ ಕೊಡ್ತಾ ಇಲ್ಲ. ನಿಮಗೆ ಆರ್ಡ್ರ್ ಕೊಟ್ಟರೆ ನೀವು 45 days ಕೊಟ್ಟಿಲ್ಲ ಅಂದರೆ ನಮಗೆ ಲಾಸ್ ಆಗೋದ್ರಿಂದ ನಾವು ಆರ್ಡ್ರ್ ಕೊಡಲ್ಲ ಅಂಥದ್ದು ಶುರುವಾಗಿದೆ. ಆವಾಗ ಏನಾಗುತ್ತೆ, ಮಧ್ಯದಲ್ಲಿ ಟ್ರೇಡರ್ಸ್ ಬರ್ಬೋದು. ಟ್ರೇಡರ್ಸ್ಗೆ ಆ ಆ್ಯಕ್ಟ್ ಅಪ್ಲೈ ಆಗಲ್ಲ. ಅವ್ನು ದುಡ್ಡಿದ್ರೆ ತಗೊಂಡು ಡಿಸ್ಕೌಂಟ್ ಕೊಟ್ಟು ಏನೋ ಮಾಡೋದು ಶುರುವಾಗ್ತದೆ. ಈಗ ಮೊನ್ನೆ ಪುನಃ ಅದಕ್ಕೆ ಏನು ಅಮೆಂಡ್ಮೆಂಟ್ ಬೇಕಂತೇಳಿ ಬರೆದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ನಾವು ಸಜೆಷನ್ ಕೊಟ್ಟಿದ್ದೀವಿ, 45 days ಆರ್ ಅಗ್ರಿ ಟರ್ಮ್ ವಿಚ್ ಎವರ್ ಇಸ್ ಹೈಯರ್ ಮಾಡಿ. ಈಗ ಕಸ್ಟಮರು ಮೋರ್ ಕ್ರೆಡಿಟ್ ಕೊಡಲಿಕ್ಕೆ ತಯಾರಿದ್ರೆ ಲೆಟ್ ಹಿಮ್ ಗಿವ್, ಆ ಥರ ಒಂದು ಸಜೆಷನ್ ಕೊಟ್ಟಿದ್ದೀವಿ. ಅದು ಸಜೆಷನ್ ಕನ್ಸಿಡರ್ ಆಗ್ಬೋದು. ಯಾಕಂದರೆ ಅವರು ಆ್ಯಕ್ಟ್ ಆದಮೇಲೆ ಈಗ ಕೇಳ್ತಿದ್ದಾರೆ ಅಂದರೆ ಯಾರೋ ನಮ್ಮದು ಕಂಪ್ಲೇಂಟ್ ಎಲ್ಲ ಹೋಗಿರೋದ್ರಿಂದ ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾವೇ ಕೇಳಿರೋದು. ಆದರೆ ಕಂಪ್ಲೇಂಟ್ ಬಂದಿದೆ ಈಗ, ಹಾಗಾಗಿ ಮೋಸ್ಟ್ಲಿ ಅದನ್ನು ಕನ್ಸಿಡರ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ. ವಿಚ್ ಎವರ್ ಈಸ್ ಲೋವರ್ ತೆಗೆದು ವಿಚ್ ಎವರ್ ಈಸ್ ಹೈಯರ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಕಾಸೇದಿಂದಲೂ ರೆಪ್ರೆಸೆಂಟೇಷನ್ ಹೋಗಿದೆ. ಅದರ್ವೈಸ್ ಈಗ ಆದಷ್ಟು ನಾವು ಕೂಡ ಯಾರು MSMEಗಳು ಕೂಡ 45 days ಒಳಗಡೆ ಕೊಡಬೇಕಾಗತ್ತೆ. ನಮ್ಮದು ಹಳೆ ಬಿಲ್ ಪೇಮೆಂಟ್ ಬರುತ್ತೆ. ಆದರೆ ಒಂದೇ ಒಂದು ಫ್ಯೂಚರ್ ಆ ಕಂಪ್ನಿಗಳು ನಮ್ಗೆ ಆರ್ಡ್ರ್ ಕೊಡದೇ ಇರೋದೊಂದು ನಮಗೆ ಸಮಸ್ಯೆ ಆಗಿದೆ. ಇನ್ನೊಂದು NSE ಎಮರ್ಜಿ. NSE ಎಮರ್ಜಿ ಅಂತ NSEನಲ್ಲಿ ಒಂದು ಸ್ಟಾಕ್ ಎಕ್ಸ್ಚೇಂಜ್ MSMEಗಳಿಗೋಸ್ಕರ ಓಪನ್ ಆಗಿದೆ. ಅದು ತುಂಬ ವರ್ಷದಿಂದ ಆಗಿದೆ. ಈಗ ಲಾಸ್ಟ್ 2-3 yearsಯಿಂದ ಅದು ಸ್ವಲ್ಪ ಶೇಪ್ ತಗೊಳ್ತಾ ಇದೆ. ಅದು ಅಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ. ಈವನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪಾರ್ಟ್ನರ್ಶಿಪ್ಸ್ ಯಾರು ಬೇಕಾದರೂ IPO ಮಾಡ್ಬೋದು ವಿತ್ 3 years ಟ್ರ್ಯಾಕ್ ರೆಕಾರ್ಡ್. ಅಲ್ಲಿ ಮೇಯ್ನ್ ಹಿಂಡ್ರೆನ್ಸ್ ಏನೂ ಇಲ್ಲ. ಒಂದು ಅಂಡರ್ ರೈಟ್ ಮಾಡಬೇಕು. ಅಂಡರ್ ರೈಟರ್ಸ್ ನಮ್ಮ ಹತ್ರ ನೆಗೋಷಿಯೇಷನ್ ಮಾಡಿ ಅಂಡರ್ ರೈಟ್ ಮಾಡುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಫೈನಾನ್ಷಿಯಲ್ದು ಅಥವಾ ಫ್ಯೂಚರ್ ಎಲ್ಲ ನೋಡಿ ಅವರು ನಮಗೆ ಅಂಡರ್ ರೈಟಿಂಗ್ ಕಮಿಷನ್ ಫಿಕ್ಸ್ ಮಾಡ್ತಾರೆ. ಅಂಡರ್ ರೈಟರ್ಸ್ ಕ್ಲಿಯರ್ ಮಾಡಿದರೆ ಮಾತ್ರ ನಾವು IPOಗೆ ಹೋಗ್ಬೋದು. ಒಂದು ಅಡ್ವಾಂಟೇಜ್ ಏನಿದೆ, ಈಗ ಲಿಮಿಟೆಡ್ ಕಂಪ್ನಿಗಳು ಪಬ್ಲಿಕ್ ಇಶ್ಯೂ ಹೋದಾಗ ಅಂಡರ್ ಸಬ್ಸ್ಕ್ರೈಬ್ ಆದರೆ ಕಂಪ್ನಿ ಶುಡ್ ಬೇರ್. ಇಲ್ಲಿ ಅಂಡರ್ ರೈಟರ್ ಈಸ್ ರೆಸ್ಪಾನ್ಸಿಬಲ್ ಟು ಸಬ್ಸ್ಕ್ರೈಬ್ ದ ಎಂಟೈರ್ IPO ಸೈಜ್. ನಾವು 25 ಕೋಟಿ ಅವನು ಅಗ್ರಿ ಆದರೆ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಕೂಡ ಅಂಡರ್ ರೈಟರ್ ವಿಲ್ ಅರೇಂಜ್ ದ ಫಂಡ್. ಅದು ಅಡ್ವಾಂಟೇಜ್ ಇದೆ. ನಮ್ಗೆ IPOಗೆ ಹೋದರೆ ಲಾಸ್ ಆಗೋದಿಲ್ಲ. ಮಿಡ್ಲ್ ಸೈಜ್ ಕಂಪ್ನೀಸ್, ಫ್ಯೂಚರ್ ಚೆನ್ನಾಗಿರೋ ಕಂಪ್ನಿಗಳು ಈ ಬ್ಯಾಂಕಲ್ಲಿ ಬಾರೋ ಮಾಡೋದಕ್ಕಿಂತ ವಿ ಕ್ಯಾನ್ ಗೋ ಫಾರ್ ದ್ಯಾಟ್. ಒಂದು ಕನ್ಸಲ್ಟೆಂಟ್ಗಳು ತುಂಬ ಇದ್ದಾರೆ. ನಮ್ಮ ಕನ್ಸಲ್ಟೆಂಟ್ ಹತ್ರ ಹೋಗೋ ಬದಲು ಫಸ್ಟಿಗೆ ಅಂಡರ್ ರೈಟರ್ ಐಡೆಂಟಿಫೈಡ್ ಮಾಡಿದರೆ ಅದು ಅಂಡರ್ ರೈಟಿಂಗ್ ಅಪ್ರೂವ್ ಆಗುವವರೆಗೆ ಅವ್ನು ಚಾರ್ಜ್ ಮಾಡಲ್ಲ. ಆದ್ದರಿಂದ ಇಟ್ಸ್ ಬೆಟರ್ ಟು ಗೋ ಟು ಅಂಡರ್ ರೈಟರ್ಸ್ ದ್ಯಾನ್ ದಿ ಕನ್ಸಲ್ಟೆಂಟ್.
ಅಂಡರ್ ರೈಟರ್ಸ್ ಒಂದು ವೇಳೆ ಅಗ್ರಿ ಆದಮೇಲೆ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಕನ್ಸಲ್ಟೆಂಟ್ಸ್ ಏನು ಮಾಡ್ತಾರೆ, ಇನಿಷಿಯಲ್ ಸ್ಟೇಜಿಂದ ಚಾರ್ಜ್ ಮಾಡ್ತಾರೆ. ಇದಕ್ಕೆ ನಮ್ಮ ಉಡುಪಿಯಲ್ಲಿ ಒಂದು 10-25 ಪೀಪಲ್ ಅರೇಂಜ್ ಮಾಡೋಂಗಿದ್ರೆ ನಾವು NSE ಸ್ಟಾಕ್ ಎಕ್ಸ್ಚೇಂಜಿಂದಲೇ ಬಂದು ಆ ಪ್ರಾಜೆಕ್ಟ್ ಬಗ್ಗೆ ಅವ್ರು ಹೇಳ್ತಾರೆ, ಅವ್ರನ್ನ ನಾವು ಕರೆಸ್ಬೋದು. ಅದಕ್ಕೋಸ್ಕರ ಇಲ್ಲಿ ಒಂದು 20-25 ಮೆಂಬರ್ಸ್ ಇಂಟ್ರೆಸ್ಟೆಡ್ ಇದ್ದರೆ ವಿ ಕ್ಯಾನ್ ಕಾಲ್ ದೆಮ್. ಒಂದು ಸೆಷನ್ 2 hours 3 hours ಸೆಷನ್ ಮಾಡಿ ಅದರಲ್ಲಿ ಒಂದು 8-10 ಜನ. ನಾನು ಹೇಳೋದಂದರೆ ಈಗಲೇ ಹೋಗ್ಬೇಕಂತಿಲ್ಲ. ನಾವು ಮಾರ್ಕೆಟ್ ಒಂದು ಸ್ವಲ್ಪ ಚೆನ್ನಾಗಿದ್ದಾಗ, ಬೂಮ್ ಇದ್ದಾಗ ಅಂಡರ್ ರೈಟರ್ ಕಮಿಷನ್ ಕಡಿಮೆ ಆಗುತ್ತೆ. ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಹೋಪ್ಸ್ ಜಾಸ್ತಿ ಇದ್ದಾಗ ಕಮಿಷನ್ ಕಡಿಮೆ ಆಗುತ್ತೆ. ನಮಗೆ 8-13% ಇದೆ ಅವರದ್ದು. 8%ಗೆ ಕೂಡ ನಾವು ಮಾಡ್ಕೊಳ್ಬೋದು. ಅದು ಒನ್ ಟೈಮ್ 8% ಮಾಡಿದ್ರೆ ನಮ್ಗೆ ಯಾವುದೇ ಡಿವಿಡೆಂಡ್ ಪ್ರಾಫಿಟ್ ಇದ್ದಾಗ ಡಿವಿಡೆಂಡ್ ಕೊಡ್ತೀವಿ. ಲೈಕ್ ಬಿಗ್ ಕಂಪ್ನೀಸ್, ಸಣ್ಣ ಕೈಗಾರಿಕೆಗಳು ಕೂಡ ಪಬ್ಲಿಕ್ ಇಶ್ಯೂ ಮಾಡ್ಬೋದು. ಇದು ಈ ಸ್ಟಾಕ್ ಎಕ್ಸ್ಚೇಂಜಿನ ಬೆನಿಫಿಟ್. ಇದನ್ನು ಕೂಡ ನಾವು ತಗೊಳ್ಬೋದು. ಇನ್ನೊಂದು, ಈಗ ಟ್ರೆಡ್ಸ್ ಬಗ್ಗೆ ಸಿಡ್ಬಿ ಅವರು ಹೇಳಿದರು. ಟ್ರೆಡ್ಸಲ್ಲಿ ಒಂದು ಇಶ್ಯೂ ಏನಿದೆ ಅಂದರೆ, NSE ಎಕ್ಸ್ಚೇಂಜ್ ಬಗ್ಗೆ ಈ ಸಲ ನಮ್ಮ ಸ್ಟೇಟ್ ಬಜೆಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಾಟ್ ಎವರ್ ದ IPO ಎಕ್ಸ್ಪೆನ್ಸಸಲ್ಲಿ 50% ಆರ್ 25 lakhs ವಿಚ್ ಎವರ್ ಈಸ್ ಹೈಯರ್ ಗೌರ್ಮೆಂಟ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಅದೊಂದು ಅಡ್ವಾಂಟೇಜ್ ಅಂದರೆ ನಮಗೆ ಖರ್ಚಾಗಿದ್ರಲ್ಲಿ 25 ಲಕ್ಷ ಸಬ್ಸಿಡಿ ಬರುತ್ತೆ. ಸೊ ದಿಸ್ ಇಸ್ ದ ರೈಟ್ ಟೈಮ್. ದೊಡ್ಡ ಕಂಪ್ನಿಗಳು, ಒಂದು ಮೀಡಿಯಂ ಸೈಜ್, ಒಂದು 10 ಕೋಟಿ ಟರ್ನ್ ಓವರ್ ರಿಸ್ಟ್ರಿಕ್ಷನ್ ಇಲ್ಲ, 3 years ಟ್ರ್ಯಾಕ್ ರೆಕಾರ್ಡ್. ಇವನ್ ಸ್ಮಾಲೆಸ್ಟ್ IPO ಸೈಜ್ ಇಸ್ 4 crores. ಅಷ್ಟು ಕಡಿಮೆ ಕೂಡ ಮಾಡಿದ್ದಾರೆ. ದೊಡ್ಡದು 25 ಕೋಟಿ 50 ಕೋಟಿಯೇ ಬೇಕಂತಿಲ್ಲ. ಈವನ್ 2 crores ಕೂಡ ನಾವು IPO ಮಾಡ್ಬೋದು. ನಾವು ಬ್ಯಾಂಕ್ ಅವ್ರು ಸಾಲ ಕೊಟ್ಟಿಲ್ಲ ಅಂತ ಹೇಳೋ ಬದಲು ಒಳ್ಳೆ ಬೆಟರ್ ಕಂಪ್ನಿಗಳು, ಸ್ವಲ್ಪ ಫ್ಯೂಚರ್ ಇರುವ ಕಂಪ್ನಿಗಳು ಡೆಫಿನೆಟ್ಲಿ ನಾವು ಕೂಡ ಪಬ್ಲಿಕ್ ಇಶ್ಯೂ ಮಾಡಿ ಇಂಟ್ರೆಸ್ಟ್ ಫ್ರೀ, ಪ್ರಾಫಿಟ್ ಬಂದರೆ ಡಿವಿಡೆಂಡ್ ಕೊಡುತ್ತಾನೆ. ವಿ ಕ್ಯಾನ್ ಗೋ ಫಾರ್ IPO. ಈ ಒಂದು ದಿನ ಉಡುಪಿನಲ್ಲೂ ಕೂಡ ಒಂದು ಸೆಮಿನಾರಿಗೆ ಅವ್ರನ್ನ ನಾವು ಕರೆದು ಒಂದು ಸೆಮಿನಾರ್ ಮಾಡೋಣ. ಇನ್ನೊಂದು ಟ್ರೆಡ್ಸ್ ಪೋರ್ಟಲ್ ಬಗ್ಗೆ ನೀವು ಆಲ್ರೆಡಿ ಸೆಮಿನಾರ್ಗಳಾಗಿರ್ಬೋದು. ಟ್ರೆಡ್ಸಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ, ಒಂದು ಸಲ ಬಿಲ್ ಡಿಸ್ಕೌಂಟ್ ಆದರೆ ದೆನ್ ನಮ್ಮ ಬೈಯರ್ ರೆಸ್ಪಾನ್ಸಿಬಲ್. ಅವ್ನು ದುಡ್ಡು ಕೊಟ್ಟು ಅದು ಇಂಟ್ರೆಸ್ಟ್ ನಮ್ಗೆ ಒನ್ ಟೈಮ್ ಸಮ್ ಡಿಸ್ಕೌಂಟ್ ನಾವೇನು ಕೊಡ್ತೀವಲ್ಲ ಕಮಿಷನ್, ಬ್ಯಾಂಕ್ ವಿಲ್ ಚಾರ್ಜ್ ನಮಗೆ. ಆಮೇಲೆ ಏನು ಇಂಟ್ರೆಸ್ಟ್ ಬರಲಿ, ಡಿಫಾಲ್ಟ್ ಆಗಲಿ, ಆ ಚಾರ್ಜು ಅವ್ರಿಗೆ ಮಾಡ್ತಾರೆ. ಹಾಗಾಗಿ ನಮಗೆ ಇದು ನಾರ್ಮಲ್ ಬಿಲ್ ಡಿಸ್ಕೌಂಟಿಂಗ್ ಅಲ್ಲ, ನಮ್ಮ ಬಿಲ್ನ ಸೇಲ್ ಮಾಡ್ದಂಗೆ ಇದು. ಒಂದು ಸಲ ಡಿಸ್ಕೌಂಟ್ ಮಾಡಿ ನಮ್ಮದು ಅಮೌಂಟ್ ನಾವು ತೊಗೊಂಡ್ಮೇಲೆ ವಿ ಡೋಂಟ್ ಹ್ಯಾವ್ ಎನಿ ಲಯಬಿಲಿಟಿ. ಆಮೇಲೆ ಟ್ರೆಡ್ಸಿದು ಮೇನ್ ಇಶ್ಯೂ ಅಂದರೆ ಬೈಯರ್ಸ್ಗಳು ಪೋರ್ಟಲಿಗೆ ಬರ್ತಿಲ್ಲ. ನಾವು SMEಗಳು ಪೋರ್ಟಲಲ್ಲಿ ನಮ್ಮ ಬಿಲ್ನ ಅಪ್ಲೋಡ್ ಮಾಡಿ ಟ್ರೇಡ್ ಮಾಡೋಕೆ ರೆಡಿ ಇದ್ದೇವೆ. ಬೈಯರ್ಸ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಬೇರೆ ಸ್ಟೇಟ್ಗಳಲ್ಲಿ ಕೆಲವು ಸ್ಟೇಟ್ಗಳು ಇದನ್ನ ಮ್ಯಾಂಡೇಟರಿ ಮಾಡಿದ್ವಿ. ಒರಿಸ್ಸಾ, ಇನ್ನೊಂದು 2 ಸ್ಟೇಟ್ ಆಲ್ರೆಡಿ ಮ್ಯಾಂಡೇಟರಿ ಮಾಡಿದೆ. ಆಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಕಂಪಲ್ಸರಿಲಿ ಟ್ರೆಡ್ಡಲ್ಲಿ ಆನ್ ಬೋರ್ಡ್ ಆಗಬೇಕಂತೇಳಿ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಕೂಡ ಈಗ ಮೊನ್ನೆ ಬಜೆಟಲ್ಲಿ ಹೇಳಿದ್ದಾರೆ. ಈಗ ನಮ್ಮ ಸೆಕ್ರೆಟರಿ ಅವರು ಕೂಡ ಹೇಳಿದರು, ಟ್ರೆಡ್ಸ್ ಜೊತೆಗೆ ನಾವು ಇದು ಅಗ್ರಿಮೆಂಟ್ MOU ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆವಾಗ ಕರ್ನಾಟಕ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಆಮೇಲೆ ಕರ್ನಾಟಕದ PSUಗಳು ಕೂಡ MOU ಆದರೆ ದೇ ವಿಲ್ ಕಮ್ ಅಂಡರ್ ದ ಟ್ರೆಡ್ಸ್. ಅವರು ಟ್ರೆಡ್ಸಲ್ಲಿ ಬಂದಾಗ ನಮಗೆ ಅಡ್ವಾಂಟೇಜ್ ಅಂದರೆ, ನಮ್ಮ ಬಿಲ್ಗಳನ್ನು ನಮಗೀಗ ಪೇಮೆಂಟ್ ಮಾಡಿದ್ದೀವಿ, ಒಂದು 6 ತಿಂಗಳಾದರೂ ದುಡ್ಡು ಕೊಡದೇ ಇರೋ ಕಂಪ್ನಿಗಳಿರ್ತವೆ, 3 ತಿಂಗಳು ಮಾಡೋ ಕಂಪ್ನಿಗಳಿರ್ತವೆ. ನಮಗೆ ಫೈನಾನ್ಷಿಯಲ್ ಅರ್ಜೆನ್ಸಿ ಇದ್ದಾಗ ನಮ್ಮ ಬಿಲ್ಲನ್ನು ನಾವು ಅಪ್ಲೋಡ್ ಮಾಡಿದಾಗ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ, ಯಾವುದು ಡಿಪಾರ್ಟ್ಮೆಂಟ್ಗಳು. ಇಮಿಡಿಯೇಟ್ಲಿ ಬ್ಯಾಂಕ್ಗಳು ಬೈಯರ್ಸ್ ಅವರ ಕಸ್ಟಮರ್ ಸ್ಟೇಟಸ್, ಅವ್ರ ಫೈನಾನ್ಷಿಯಲ್ ಪೊಸಿಷನ್ ನೋಡಿಕೊಂಡು, ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಇಂಪಾರ್ಟೆಂಟ್ ಇರಲ್ಲ ಇಲ್ಲಿ, ವಿ ಆರ್ ಸೆಲ್ಲರ್ಸ್. ನಾವು ಒಂದ್ಸಲ ನಮ್ಮ ಬಿಲ್ಲನ್ನು ಅಪ್ಲೋಡ್ ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ, ಆ ಯಾರು ಪೇಮೆಂಟ್ ಮಾಡಬೇಕಾಗಿರೋ ಕಸ್ಟಮರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ, ಅವರ ಟ್ರ್ಯಾಕ್ ರೆಕಾರ್ಡ್ ಮೇಲೆ ಡಿಸ್ಕೌಂಟಿಂಗ್ ರೇಟ್ ಫಿಕ್ಸ್ ಮಾಡ್ತಾರೆ. ಒಳ್ಳೆ ಕಸ್ಟಮರ್ ಆದರೆ ಡಿಸ್ಕೌಂಟ್ ತುಂಬ ಕಡಿಮೆ ಇರುತ್ತೆ. ಎಲ್ಲ ಬ್ಯಾಂಕ್ಗಳಲ್ಲಿ ಕಾಂಪೀಟ್ ಮಾಡ್ತಾ ಇರ್ತಾರೆ, ಒಂದೇ ಬ್ಯಾಂಕ್ ಅಲ್ಲ, ಮಲ್ಟಿಪಲ್ ಬ್ಯಾಂಕ್ಸ್ ಆರ್ ಕಾಂಪಿಟೇಟಿಂಗ್ ವಿತ್ ದ ಪೋರ್ಟಲಲ್ಲಿ. ಹಾಗಾಗಿ ಕಸ್ಟಮರ್ ಒಳ್ಳೆ ಕಸ್ಟಮರ್ ಇದ್ದಾಗ ನಮಗೆ ಅವ್ರ ಇಂಟ್ರೆಸ್ಟ್ ಅವ್ರಿಗೆ ಚಾರ್ಜ್ ಮಾಡೋದ್ರಿಂದ ಕಡಿಮೆ ರೇಟಲ್ಲಿ ಸಿಗುತ್ತೆ, ಕಾಂಪಿಟೇಟಿವ್ ರೇಟಲ್ಲಿ. ಆದಷ್ಟು ಯಾರ್ಯಾರು ಗೌರ್ಮೆಂಟ್ ಸಪ್ಲೈ ಮಾಡ್ತಿರೋ ಟ್ರೆಡ್ಸ್ ಪೋರ್ಟಲಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಇನ್ನೊಂದು ಜಂಪ್ ಪೋರ್ಟಲ್, ನಾವಿಲ್ಲಿ ಟೈಮ್ ಕಡಿಮೆ ಆಗುತ್ತೆ ಅಂತೇಳಿ ಜಂಪ್ ಪೋರ್ಟಲ್ನವ್ರನ್ನ ಕೂಡ ಇಲ್ಲಿ ಕರೆದಿಲ್ಲ. ಅದಕ್ಕೂ ಕೂಡ ಒಂದು ಸಪ್ರೇಟ್ ನಮ್ಮ ಪ್ರೆಸಿಡೆಂಟ್ರಿಗೆ ಹೇಳ್ತೇನೆ, ಸಪ್ರೇಟ್ ಒಂದು ಸೆಮಿನಾರ್ ಮಾಡೋಂಗಿದ್ರೆ ಜಮ್ಮು ಮತ್ತು NSE ಸೇರಿಸಿ ONDC ಇವತ್ತು ಆಗಿದೆ. ಟ್ರೆಡ್ಸ್ 3 ಪೋರ್ಟಲ್ಗೆ ಒಂದು ಹಾಫ್ ಡೇ ಸೆಮಿನಾರ್ ಮಾಡಿದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ದಿ ಮೆಂಬರ್ಸ್. ಜಮ್ಮಲ್ಲಿ ಕೂಡ ಇವತ್ತು ಮ್ಯಾಕ್ಸಿಮಮ್ ಗೌರ್ಮೆಂಟ್ ರಿಕ್ವೈರ್ಮೆಂಟ್ಸ್ ಜಂಪ್ ಪೋರ್ಟಲಲ್ಲಿ ಆಗುತ್ತೆ. ಜಂಪ್ ಪೋರ್ಟಲ್ ನಾವು ರಿಜಿಸ್ಟರ್ ಮಾಡಿದರೆ ನಾವು ಕೋಟ್ ಮಾಡ್ಬೋದು, ಇಟ್ಸ್ ಆನ್ಲೈನ್. ಅಲ್ಲಿ ಏನಾಗುತ್ತೆ, ಯಾವುದೇ ಕರಪ್ಷನ್ ಇರೋದಿಲ್ಲ, ಏನೂ ಇರೋದಿಲ್ಲ. ಪಬ್ಲಿಕ್ ಸೆಕ್ಟರಲ್ಲಿ ಕೋಟ್ ಮಾಡಿದಾಗ ನಾವು ಟೆಂಡರ್
ಫ್ಲೋಟ್ ಮಾಡೋದು ಜಂಪ್ ಪೋರ್ಟಲಲ್ಲಿ. ನಾವು ರಿಜಿಸ್ಟರ್ ಆಗಿದ್ದರೆ ಜಂಪ್ ಪೋರ್ಟಲಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದರೆ ತುಂಬ ಆರ್ಡರ್ಗಳು ಬರ್ತವೆ. ಅಲ್ಲೊಂಚೂರು ರಿಜಿಸ್ಟ್ರೇಷನ್ದೆಲ್ಲ ಇಶ್ಯೂಸ್ ಇದೆ. ಅದಕ್ಕೆ ಜಂಪ್ ಪೋರ್ಟಲ್ ರೆಪ್ರೆಸೆಂಟೇಟಿವ್ಸ್ನ ಬೇಕಾದರೆ ಒಂದಿನ ಉಡುಪಿಗೆ ಒಂದು ಸೆಷನ್ನಿಗೆ ನಾವು ಕಾಸೇದಿಂದ ಕಳಿಸ್ತೀವಿ. ಒಂದಿನ NSC ಜಮ್ಮು ಮತ್ತು ಟ್ರಡ್ ಮೂರೂ ಸೇರಿ MSFC ಬಗ್ಗೆ ಬೇಕಾದರೆ ನಾವು ಅದ್ರ ಡೀಟೇಲ್ಸ್ ಏನು ಬೇಕಾದರೂ ಅದನ್ನು ನಾನೇ ಕ್ಲಾರಿಫೈ ಮಾಡ್ಬೋದು. ಕಾಸೆಗೆ ನೀವು ನನ್ನ ಕಾಲ್ ಮಾಡಿದ್ರು ನಾನು ಕ್ಲಾರಿಫೈ ಮಾಡ್ತೀನಿ. MSFC ಸಿನ್ಸ್ ನಾನು ಅಲ್ಲಿ ಬೆಂಗಳೂರಲ್ಲಿ ನಾವು ಬೋರ್ಡಿಗೆ ಎಲ್ಲರೂ ಹೋಗ್ತಾ ಇರ್ತೀವಿ ಆಫೀಸ್ ಬೇರರ್ಸ್. ಅದ್ರ ಬಗ್ಗೆ ನಾವು ಇವನ್ ಏನೇನು ಅಮೆಂಡ್ಮೆಂಟ್ ಬೇಕಂತೇಳಿ ಕೂಡ ಡಿಪಾರ್ಟ್ಮೆಂಟಿಗೆ ಏನು ಬರೆದಿದ್ದೀವಿ, ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ನಮ್ಮ MSME ಡಿಪಾರ್ಟ್ಮೆಂಟ್. ಅದರಿಂದ MSFC ಬಗ್ಗೆ ಏನು ಡೌಟ್ ಇದ್ದರೂ ಯು ಕಾಂಟ್ಯಾಕ್ಟ್ ಕಾಸಿಯಾ. ಈ ಮೂರು ನಾನು ಏನು ಹೇಳಿದ್ದೀನಿ, ಮೂರು ಇಶ್ಯೂಸ್ ಬಗ್ಗೆ 43B ಆಲ್ಸೋ ಅಂಡರ್ಸ್ಟುಡ್. ಓನ್ಲಿ NSC ಟ್ರಡ್ಸ್ ಆ್ಯಂಡ್ ಜಂಪ್ ಪೋರ್ಟಲ್ ಬಗ್ಗೆ ಒಂದಿನ ಒಂದು ಸೆಮಿನಾರ್ ಮಾಡಿದ್ರೆ ಒಂದು 50 ಜನ ಇದ್ರೂ ಸಾಕು ಇಂಟ್ರೆಸ್ಟ್ ಇರುವವರು. ಜಮ್ ಆಗಿದೆ ಇನ್ನೆರಡು ಇದು NSC ಎಮರ್ಜಿಂಗ್ ಒಂದು NSCಗೆ ಒಂದು 25 ಜನ ಇದ್ರೂ ಸಾಕು, ಯಾಕಂದ್ರೆ ಮಿಡಲ್ ಸೈಜ್ ಕಂಪನಿ ಬೇಕು. ಟ್ರಡ್ಸ್ಗೆ ಯಾರು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸಪ್ಲೈ ಮಾಡುವವರು ಮತ್ತು ಮಿಡಲ್ ಸೈಜ್ ಕಂಪನಿ ತೊಗೊಂಡು ಒಂದು 50 ಜನ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಥ್ಯಾಂಕ್ ಯು. ಇನ್ನೊಂದು ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅದು ಆಗುವಂಥದ್ದು, ಕೆಲವು ಸಮಸ್ಯೆಗಳಾಗಲ್ಲ. ಆಮೇಲೆ ಇನ್ನೊಂದು ನಾವೇನು ಮಾಡಿದ್ದೀವಿ, ಈ ನಮ್ಮ ಔಟ್ರೀಚ್ ಪ್ರೋಗ್ರಾಮ್ ಆಗ್ಬೋದು, ಕಾಸಿದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಯೂಟ್ಯೂಬ್ ಚಾನಲ್ ನೇಮ್ ಕಾಸಿಯಾ ನ್ಯೂಸ್. ಈಗ ಇವತ್ತಿನ ಪ್ರೋಗ್ರಾಮ್ ಕೂಡ ಇನ್ನೊಂದು ವಾರಕ್ಕೆ ಅಪ್ಲೋಡ್ ಆಗುತ್ತೆ. ಸಬ್ಜೆಕ್ಟ್ ವೈಸ್ ಯಾರು ಏನೇನು ಮಾತಾಡಿದ್ದಾರೆ ಅಂತ ಅದು ಅಪ್ಲೋಡ್ ಆಗುತ್ತೆ. ಆ ಕಾಸಿಯಾ ನ್ಯೂಸ್ ಹೆಸರು KASSIANEWS WS. ಅದು ಸ್ಕ್ಯಾನ್ ಕೂಡ ಮಾಡ್ಬೋದು. ಅದರ್ವೈಸ್ ನೀವು ನಿಮ್ಮ ಯೂಟ್ಯೂಬ್ ಬಗ್ಗೆ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು. ಆಮೇಲೆ ಇನ್ನೊಂದು ಕಾಸಿಯಾ ಮೆಂಬರ್ಶಿಪ್ ಯಾರಾಗಿಲ್ಲೋ ಅಪ್ಲಿಕೇಶನ್ ಇದೆ, ದಯವಿಟ್ಟು ಮೆಂಬರ್ ಆದರೆ ಇನ್ಫಾರ್ಮೇಷನ್ಸ್ ಎಲ್ಲ ನಾವು ಕಳಿಸ್ಬೋದು. ಅದಕ್ಕೋಸ್ಕರ ಯಾರ್ಯಾರು ಕಾಸಿಯಾ ಮೆಂಬರ್ ಆಗಿಲ್ಲ ದಯವಿಟ್ಟು ಮೆಂಬರ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಇಷ್ಟು ಜನ ಬಂದು ಈ ಪ್ರೋಗ್ರಾಮ್ ಇಷ್ಟೊಂದು ಸಕ್ಸಸ್ ಮಾಡಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಯಿತು. ನಮ್ಮ MSME ಸೆಕ್ರೆಟರಿ ಅವರು ದಿನ ಫೋನ್ ಮಾಡ್ತಿದ್ರು, ಜನ ಬರ್ಪೇರ ಅಂತ. ಅವರು ನಮ್ಮೂರವರು. ಅದಕ್ಕೆ ಅವ್ರು ರೆಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಜನ ಬಂದಿದ್ದು ನಮಗೆ ಇಷ್ಟು ರಿಯಲಿ ಗ್ರೇಟ್. ನಾವೆಲ್ಲರೂ ಈ ಪ್ರೋಗ್ರಾಮ್ ಸಕ್ಸಸ್ ಆಗಲಿಕ್ಕೆ ಇಷ್ಟೊಂದು ಕೆಲಸ ಮಾಡಿದ ಅಧ್ಯಕ್ಷರು ಮತ್ತು ಎಲ್ಲ ಆಫೀಸ್ ಬೇರರ್ಸು, ಪಾಸ್ಟ್ ಪ್ರೆಸಿಡೆಂಟ್ಸ್ ಎಲ್ಲರಿಗೂ ಕೂಡ ಕಾಸಿದ ಪರವಾಗಿ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮಾಡುತ್ತಾ ಜಯಪ್ರಕಾಶ್ ಹೆಗ್ಡೆಯವರು ಚೇರ್ಮನ್ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಉದ್ಘಾಟನಾ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಾಸಿಯದವರ 2ನೇ ಕಾರ್ಯಕ್ರಮ ಮಂಗಳೂರಿನಲ್ಲಿ ಸಹ ನಾನು ಅದಕ್ಕೆ ಮಂಗಳೂರಿನಲ್ಲಿ ಇಲ್ಲಿ ಸೂಪರ್ ಸಬ್ ಆಗಿದೆ ಅಂತ ಕಾಣ್ತದೆ. ಮಂತ್ರಿಗಳು ಅಲ್ಲಿ ಬರಲಿಲ್ಲ, ಇಲ್ಲಿ ಬರಲಿಲ್ಲ. ಹಾಗಾಗಿ ನಾನೇ ಉದ್ಘಾಟನೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಈ ಒಂದು ಔಟ್ರೀಚ್ ಪ್ರೋಗ್ರಾಮ್ ಆನ್ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಎಮರ್ಜಿಂಗ್ ಅಪರ್ಚುನಿಟೀಸ್ ಫಾರ್ MSMEs ಇದರ ಕಾರ್ಯಕ್ರಮವನ್ನು ಶಶಿಧರ್ ಶೆಟ್ಟರು ರಾಜ್ಯದ ಎಲ್ಲ ಕಡೆಯಲ್ಲಿ ಹಾಕ್ಕೊಳ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಉಡುಪಿಯಲ್ಲಿ ಅವರದೇ ಜಿಲ್ಲೆ ಆದ್ದರಿಂದ ಅವರು ಸಹ ಚೇರ್ಕಾಡಿಯವರು ಇಲ್ಲಿಯವರು. ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ಹಾಕ್ಕೊಳ್ಬೋದು. ಭಾಳ ದಿವಸದಿಂದ ನಾನು ಸಹ ಸಚಿವರಿಗೆ ಫೋನನ್ನು ಮಾಡಿದೆ, ಬನ್ನಿ ಇಲ್ಲಿಗೆ ಅಂತ. ಸಮಸ್ಯೆಗಳು ಅವರವರದನ್ನೇ ಸಹ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಬಿಟ್ಟರೆ ಉದ್ಯಮಿಯವರದು ಅವ್ರು ಹೇಳಿದಾಗೆ ಈ ಬಾರಿಯ ಬಜೆಟ್ನಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಗ್ಗೆ ಏನೋ ಮೆನ್ಷನ್ ಮಾಡಿಲ್ಲ. ಆದರೆ ಸೆಕ್ರೆಟರಿ ಅವರು ಇಲ್ಲೇ ಇದ್ದಾರೆ, ವಿನ್ಸೆಂಟ್ ಅವರು. ಬಜೆಟ್ ರಿಪ್ಲೈ ಮಾಡೋದ್ರೊಳಗೆ ನೀವು ಕೆಲವು ವಿಷಯಗಳನ್ನು ಹೇಳಿ ಬಜೆಟ್ನಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಜೆಟ್ ಬುಕ್ನಲ್ಲಿ ಓದಬೇಕಂತ ಇಲ್ಲ. ಚರ್ಚೆಗಳಾದಾಗ ವಿಧಾನಸಭೆಯಲ್ಲಿ
ಅದನ್ನ ಬಜೆಟ್ನಲ್ಲಿ ಸೇರಿಸ್ಕೊಂಡು ಉತ್ತರವನ್ನು ಕೊಡುವಾಗ ಸಹ ಅದರಲ್ಲಿ ಸೇರಿಸ್ಕೊಂಡು ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ನಾನು ಕಂಡಂತೆ, ಯಾಕಂದ್ರೆ ಸರ್ಕಾರದಲ್ಲಿ ಕೆಲಸ ಮಾಡಿರೋದ್ರಲ್ಲಿ ಒಂದು ಅಭಿಪ್ರಾಯದಿಂದ ತಾವು ಸಹ ಮುಖ್ಯಮಂತ್ರಿಗೆ ಗಮನಕ್ಕೆ ತರಬೇಕಾಗ್ತದೆ. ಅದರೊಟ್ಟಿಗೆ ಇಂಡಸ್ಟ್ರೀಸ್ ಮಿನಿಸ್ಟ್ರಿಗಳಿದ್ದಾರೆ, ಒಂದು ಎಂ.ಇ. ಪಾಟೀಲ್ರು, ಒಂದು ಶರಣಬಸಪ್ಪ ದರ್ಶನಾಪುರ್ ಮತ್ತೆ ನಾನು ಒಟ್ಟಿಗೆ ಮಂತ್ರಿಗಳಾಗಿದ್ದವರು. ಎಂ.ಇ. ಪಾಟೀಲ್ ಅವರು ಸ್ವಲ್ಪ ಆತ್ಮೀಯರು ನನಗೆ. ನಾನು ಇದ್ರ ಬಗ್ಗೆ ಅವ್ರ ಹತ್ರ ಕೂತು ಚರ್ಚೆಯನ್ನು, ಒಂದು ಮೀಟಿಂಗ್ ಅನ್ನು ನಾನು ಮತ್ತೆ ಶಶಿಧರ್ ಶೆಟ್ಟರು ಅವರ ಪದಾಧಿಕಾರಿಗಳು ಮಾಡಿದ್ರು. ಇನ್ನೊಂದ್ಸಲಿ ಬಜೆಟ್ನ ಉತ್ತರವನ್ನು ಸೋಮವಾರ ಕೊಡ್ತಾ ಇದ್ದಾರೆ. ನಾಳೆಯಲ್ಲಿ ಅದರ ಅವಕಾಶ ಸಿಕ್ಕಿದ್ರೆ ಅದರ ಬಗ್ಗೆ ಗಮನವನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಆದರೆ ಎಲ್ಲವೂ ಬಜೆಟ್ನಲ್ಲಿ ಹೇಳಬೇಕಂತ ನಾನಂತೂ ಬಯಸೋದಿಲ್ಲ. ಅವಕಾಶ ಇದ್ದಾಗ ಅದನ್ನ ಮಾಡಲಿಕ್ಕೆ ಯಾವ ಸರ್ಕಾರ ಆದ್ರೂ ಸಹ ಬಜೆಟ್ನಲ್ಲಿ ಇದ್ದದನ್ನೇ ಎಲ್ಲವೂ ಮಾಡಿದ್ದಾರೆ ಅಂತಾನೂ ಹೇಳುವುದಿಲ್ಲ, ಹಿಂದಿನ ಸರ್ಕಾರಗಳು ಸಹ ಓವರ್ ಇಯರ್ಸ್. ಆದರೆ ಆ ಅನುದಾನ ಏನಿದೆ ಇಂಡಸ್ಟ್ರೀಸ್ಗೆ ಕೊಟ್ಟಂಥದ್ದು, ಅದನ್ನ ಉಪಯೋಗವನ್ನು ಮಾಡಿಕೊಂಡು ಕೆಲಸವನ್ನು ಮಾಡಲಿಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಸಾಧ್ಯ ಇದೆ. ಬಜೆಟ್ನಲ್ಲಿ ಬರದೇ ಇದ್ದ ಕೂಡಲೇ ನಮ್ಮ ಇಂಡಸ್ಟ್ರೀಸ್ ಗ್ರೋತಿಗೆ ಸರ್ಕಾರದಿಂದ ಸಹಾಯ ಆಗುವುದಿಲ್ಲ ಅಂತ ನಾನಂತೂ ಭಾವಿಸಿದೆ. ಅದಕ್ಕೋಸ್ಕರ ಲೆಟ್ಸ್ ಕೀಪ್ ಟ್ರೈಂಗ್. ಐ ಆಮ್ ಬೀಂಗ್ ಎ ಪಾರ್ಟ್ ಆಫ್ ಕಾಸಿಯಾ ಸದಸ್ಯರಾಗಿದೆ ಅಂದರೆ ನನಗೆ 85ನೇ ಇಸ್ವಿಯಲ್ಲಿ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಒಬ್ಬರು ನನ್ನ ಹತ್ರ ನೀವೊಂದು ಅರ್ಜಿ ಹಾಕಿ ನಾನೊಂದು ಸೈಟ್ ಕೊಡಿಸ್ತೇನೆ ಅಂತ ಹೇಳಿದರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ದಟ್ ವಾಸ್ ಇನ್ 85. ನಾನು ಸುಮ್ಮನೆ ಅರ್ಜಿ ಹಾಕಿದೆ. ಇನ್ಸ್ಟಾಲ್ಮೆಂಟ್ನಲ್ಲಿ 50,000 ಕಟ್ಟಲಿಕ್ಕೆ. ಇಟ್ಸ್ 1 acre ಆಫ್ ಲ್ಯಾಂಡ್. ಅವತ್ತು 50,000ಕ್ಕೆ ಸಿಕ್ಕುವಂಥದ್ದು ಪ್ರಾಬ್ಲಿ ಇವತ್ತು ಸರ್ಕಾರದ ರೇಟ್ 5 ಕೋಟಿ ಇರದೆ ಕಾಣ್ತದೆ ಅಲ್ವಾ? ಮಸ್ಟ್ ಬಿ. ಆದ್ರೆ ಓವರ್ಸ್ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗಿದೆ, ಎಲ್ಲ ಮೆಟೀರಿಯಲ್ಸ್ ಜಾಸ್ತಿ ಆಗ್ತದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ಆಲ್ಸೋ ಗಾನ್ ಅಪ್. ಇದನ್ನ ಎಲ್ಲ ಹಂತದಲ್ಲಿಯೂ ಅರ್ಥವನ್ನು ಮಾಡಿಕೊಂಡ್ರೆ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಸುಮಾರು ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ. ಮಣಿಪಾಲದಂತೆ, ಕೋಟೇಶ್ವರದಲ್ಲಿದೆ, ಬೇರೆ ಬೇರೆ ಕಡೆಗಳಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ. ನಮ್ಮ ಜಿಲ್ಲಾಧಿಕಾರಿಗಳು ಖಂಡಿತ ಶಿ ಇಸ್ ವೆರಿ ಕೋಆಪರೇಟಿವ್. ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಬೇಕಾದ್ರೆ ಕೇವಲ ಒಂದು ಹಂತದಲ್ಲಿ ಅಲ್ಲ, ಎಲ್ಲ ಇಲಾಖೆಗಳ ಒಟ್ಟಿಗೆ ಸಭೆಗಳನ್ನು ಮಾಡಬೇಕು. ಈಗ CEO ಇಲ್ಲೇ ಇದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆಗಳು ಬರ್ತದೆ, ಪ್ರತಿ ಪಂಚಾಯತ್ನವರು ಅದರ ಬಗ್ಗೆ ಗಮನವನ್ನು ಹರಿಸಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಅದಕ್ಕೆ ಇಂಡಸ್ಟ್ರಿಯವರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು. ಯು ಹ್ಯಾವ್ ಟು ಹ್ಯಾವ್ ಎ ಜಾಯಿಂಟ್ ಮೀಟಿಂಗ್, ಕೋಆರ್ಡಿನೇಷನ್ ಆಗಬೇಕಾಗ್ತದೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಕೇವಲ ಜಿಲ್ಲಾಧಿಕಾರಿಗಳಲ್ಲ, CEO ಅವ್ರಿಗೆ ಕೆಲವೊಮ್ಮೆ ನಿಮಗೆ ಪೊಲೀಸ್ ಇಲಾಖೆಯಿಂದಲೂ ಸಮಸ್ಯೆ ಉದ್ಭವ ಆಗ್ಬೋದು. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ GST ಇನ್ನೊಂದು ಪ್ರಾಬ್ಲಮ್ ಆಗಿದೆ. ಈಗ ಯಾವುದಕ್ಕೆ ಎಷ್ಟು % ಅಂತ ಕೆಲವು ಇಂಡಸ್ಟ್ರಿಯವರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ತರಬೇಕಾಗ್ತದೆ. GST ಸೆಂಟ್ರಲ್ ಶೇರು, ಸ್ಟೇಟ್ ಶೇರು ಇದೆಲ್ಲರನ್ನ ಸೇರಿಸಿದಾಗ ಯಾವುದಕ್ಕೆ ಕಮ್ಮಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಬೇಕು. ಚರ್ಚೆ ಆಗದೇ ಇದ್ರೆ ಕೆಲವುದಕ್ಕೆ ಎಲ್ಲದಕ್ಕೂ ಒಂದೇ ರೇಟ್ ಹಾಕಿದರೆ ಉಳಿದವರಿಗೆ ಸಮಸ್ಯೆ ಆಗುವಂಥದ್ದು. ಸಣ್ಣ ಟೈನಿ ಸೆಕ್ಟರ್ಸ್ ಅವರದ್ದು ಸಹ ಆಲೋಚನೆ ಮಾಡಬೇಕಾಗ್ತದೆ ನಾವು ಅಂತ ಹೇಳ್ತಾ, ಸರ್ಕಾರ ಹಿಂದೆ ಪಬ್ಲಿಕ್ ಸೆಕ್ಟರ್ಸ್ ತುಂಬ ಇತ್ತು. ಇವತ್ತು ಎಲ್ಲ ಶೇರ್ಸ್ ಅನ್ನ ಕೊಟ್ಟು ಸರ್ಕಾರ ಬಿಸ್ನೆಸ್ ಅಲ್ಲಿ ಕೈ ಹಾಕೋದಿಲ್ಲ ಅಂತ ಆಲೋಚನೆ ನನಗೆ ಗೊತ್ತಿಲ್ಲ. ಐ ಗಿವ್ ಯು ಒನ್ ಎಕ್ಸಾಂಪಲ್. ಕೆಲವು ಒಳ್ಳೇದೇ ಇದೆ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್, ಇಟ್ಸ್ ಡೂಯಿಂಗ್ ಪ್ರಾಫಿಟ್. ನಾನು ಕಮಿಟಿ ಕೋಪು ಚೇರ್ಮನ್ ಆಗಿದೆ, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ವೆನ್ ಐ ವಾಸ್ ಇನ್ ಅಪೋಸಿಷನ್. ಆಲ್ಮೋಸ್ಟ್ ಅದನ್ನ ಸೇಲ್ ಮಾಡ್ಲಿಕ್ಕೆ ಹೊರಟಿದ್ರು. ಅಲ್ಲಿ ಎಂಪ್ಲಾಯೀಸ್ ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಮಾಡ್ಲಿಕ್ಕೆ ಬಿಡಬೇಡಿ, ಇಟ್ಸ್ ಎ ಪ್ರಾಫಿಟ್ ಮೇಕಿಂಗ್
ಇಂಡಸ್ಟ್ರಿ, ಅದನ್ನು ಮಾರ್ಲಿಕ್ಕೆ ಬಿಡಬೇಡಿ ಅಂತ. ನಾನು ಸ್ವಲ್ಪ ಅದರ ಬೆನ್ನು ಹತ್ಕೊಂಡು ಹೋಗಿ ಯಾವ ಥರ ಆಯಿತು ವಿನ್ಸೆಂಟ್ ಅವರೇ, ಒಂದು ವಾರದಲ್ಲಿ ಒಬ್ಬರು ಆಫೀಸರ್ ಪ್ರಾಫಿಟ್ ತೋರಿಸಿದ್ರು, ನೆಕ್ಸ್ಟ್ ಅವರನ್ನು ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಆಫೀಸರ್ ಲಾಸ್ ತೋರಿಸಿದ್ರು. ಇಟ್ಸ್ ಅ ಫ್ಯಾಕ್ಟ್. ಐ ವಾಸ್ ದಿ ಚೇರ್ಮನ್. ಆದರೆ ಅದನ್ನು ಸೇಲ್ ಮಾಡ್ಲಿಕ್ಕಂತೂ ಬಿಡಲೇ ಇಲ್ಲ. ಈಗ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಯೂನಿಟ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. ಅದನ್ನ ಹೇಗೆ ಪ್ರಾಪರ್ಟಿ ತರುವುದು ಅಂತ ಅಲ್ಲಿ ಕೂತ ಅಧಿಕಾರಿಗಳು ಆಲೋಚನೆಯನ್ನು ಮಾಡಿದ್ರೆ ಖಂಡಿತ ಆಗ್ತದೆ. ಯಾವ ರೀತಿಯಲ್ಲಿ ನೀವು ಸ್ವಂತ ಇಂಡಸ್ಟ್ರಿ ಇದ್ದಾಗ ಎಷ್ಟು ಆಲೋಚನೆಯನ್ನು ಮಾಡ್ತಾರೆ, ಅದನ್ನ ಅಡ್ಮಿನಿಸ್ಟ್ರೇಷನ್ ಆಡಳಿತ ವ್ಯವಸ್ಥೆಯಲ್ಲಿ ಯಾರಿರ್ತಾರೆ ಅವರು ಆಲೋಚನೆಯನ್ನು ಮಾಡಿದರೆ ಖಂಡಿತ ಪ್ರಾಪರ್ಟಿ ತರಲಿಕ್ಕೆ ಸಾಕ್ತದೆ. ನಾವು ಹಿಂದೆ ನೋಡಿತ್ತು, ಸುಂದರಾಮ್ ಶೆಟ್ಟರು, ಕೆ ಪೈಗಳು ಇವರೆಲ್ಲ ಇರುವಾಗ ಯಾವುದಾದ್ರು ಯೂನಿಟಿಗೆ ಫೈನಾನ್ಸ್ ಮಾಡಿದರೆ ಅವರು ಅದು ಯಾಕೆ ಲಾಸ್ ಆಗ್ತಾ ಇದೆ, ಇಫ್ ಇಟ್ ಇಸ್ ಬಿಕಾಸ್ ಆಫ್ ದಿ ಫಿನಾನ್ಷಿಯಲ್ ಪ್ರಾಬ್ಲಮ್, ರೀಫಿನಾನ್ಸ್ ಮಾಡಿ ಅಂತ, ಫರ್ದರ್ ಫೈನಾನ್ಸ್ ಮಾಡಿ ಅಂತ ಹೇಳುವಂಥದ್ದು. ಮ್ಯಾನೇಜ್ಮೆಂಟ್ ಇಂದ ಪ್ರಾಬ್ಲಮ್ ಆಗಿದೆ ಮಾಡ್ತಾ ಇರಲಿಲ್ಲ. ಈಗೇನಾಗ್ತಾ ಇದೆ, ತಾವು ಸ್ವಲ್ಪ ಗಮನ ಹರಿಸಬೇಕಾದಂಥದ್ದು ಇವತ್ತಿನ ಸ್ಟಾರ್ಟ್ಅಪ್ಸ್ ಹೆಚ್ಚಿಂದು ಸಕ್ಸಸ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಆ ಹಣ ಬಂದ ಕೂಡಲೇ ಅದು ನಮ್ದು ಅಂತ ಭಾವಿಸಬಾರ್ದು. ಬ್ಯಾಂಕಿನ ಸಾಲ ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಅಂತ ಸ್ವಲ್ಪ ಆಲೋಚನೆಯನ್ನು ಮಾಡಿದರೆ ಪ್ರಾಬ್ಲಿ ಅಷ್ಟೊಂದು ಸ್ಟಾರ್ಟ್ಅಪ್ಸ್ ಸಿಂಕ್ ಆಗ್ತಾ ಇರಲಿಲ್ಲ. ಅದನ್ನ ರಿವೈವ್ ಮಾಡೋದು ಹೇಗೆ ಅಂತ ಕಾಸಿಯಾದವ್ರ ಹತ್ರ ಸ್ವಲ್ಪ ಅವ್ರು ಬಂದು ಪ್ರಾಬ್ಲಿ ನೀವು ಎಲ್ಲರನ್ನು ಮೆಂಬರ್ಸ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅವರಿಗೆ ಸ್ವಲ್ಪ ಅಡ್ವೈಸ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ಹೊಸ ಹೊಸ ಯೂನಿಟ್ ಬಂದವರಿಗೆ ಇವತ್ತು ಬೆಳಿಗ್ಗೆ ಒಬ್ಬರು ಬಂದಿದ್ರು. ಅವ್ರು ಸತ್ಯ ನಮ್ಮ ಹತ್ರ ಹೇಳುವುದಿಲ್ಲ. ನಾನು 7 ತಿಂಗಳ ಇನ್ಸ್ಟಾಲ್ಮೆಂಟ್ ಕಟ್ಟಲೆ ಬ್ಯಾಂಕ್ ಸೀಸ್ ಮಾಡ್ಲಿಕ್ಕೆ ಬಂದಿದೆ ಅಂತ ಐ ಕಾಲ್ಡ್ ದಿ ರೀಜನಲ್ ಮ್ಯಾನೇಜರ್. ಅವ್ರು ಹೇಳ್ತಾರೆ, ಇಲ್ಲ ಸರ್, ಕೊರೋನಾ ರೀಸನ್ ಕೊಟ್ಟರು. ನಾನು ಮಾತಾಡಿದಾಗ ಅವ್ರು ಹೇಳಿದರು, ಇಲ್ಲ ಸರ್, 20ರಿಂದ ಅವ್ರು ಇನ್ಸ್ಟಾಲ್ಮೆಂಟ್ ಕಟ್ಟಲಿಲ್ಲ, ನಾವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಪ್ರತಿ ಸಲ ಒಬ್ಬೊಬ್ಬರಿಗೆ ಫೋನ್ ಮಾಡಿಸ್ತಾರೆ ಅವರು ಅಂತ. ಅಂಥದ್ದಾಗದಿದ್ದಾಗಿ ನೋಡ್ಕೊಳ್ಳುವಂಥದ್ದು, ಸ್ವಲ್ಪ ಅಡ್ವೈಸ್ ಮಾಡಲಿಕ್ಕೆ ಅಡ್ವೈಸರಿ ಬಾಡಿ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿ ಹೆಚ್ಚಿನ ಸ್ಟಾರ್ಟ್ಅಪ್ಸ್ ಸಿಂಕ್ ಆಗದೆ ಇದ್ದಾಗ ನೋಡ್ಕೊಳ್ಬೇಕಾಗ್ತದೆ. ಅದರಿಂದ ಕೇವಲ ಆ ಇಂಡಸ್ಟ್ರಿಯವ್ರು ಮಾತ್ರ ಅಲ್ಲ, ಅಲ್ಲಿ ಎಂಪ್ಲಾಯೀಸ್ ಇದಾರಲ್ಲ, ಅವರಿಗೆ ವಯಸ್ಸಾಗಿರ್ತದೆ, ಮತ್ತೆ ಬೇರೆ ಕಡೆಯಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಆಗುದಿಲ್ಲ ಕೆಲಸಕ್ಕೆ. ಇದು ನಾವೊಂದು ಉದಾಹರಣೆ ಕೊಡೋದಾದ್ರೆ, ಮಳ್ಳಿ ಅವರದ್ದೇ ತಗೊಳ್ಳಿ. ಮಳ್ಳಿ ಅವರು ಲಾಸ್ ಆಗಿ ಅವ್ರದ್ದು ಇಂಡಸ್ಟ್ರಿಯಲ್ಲಿ ಹೋಯ್ತಂತ ಎಣಿಸಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದರು ಅವರ ಪರಿಸ್ಥಿತಿ ಚಿಂತಾಜನಕ ಆಗಲಿಲ್ಲ. ಅದಕ್ಕೋಸ್ಕರ ವಿ ಶುಡ್ ಥಿಂಕ್ ಆಫ್ ಬೋತ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಲೇಬರ್ ಕ್ಲಾಸ್, ಎಂಪ್ಲಾಯೀಸ್ ಆಲ್ಸೋ. ಹಿಂದೆ ಇದ್ರೆ ಎರಡು ಮುಳುಗೋಬೇಕು. ಅವ್ರ ಫ್ಯಾಮಿಲಿ ಅವರು ಕಿಂಗ್ ಫಿಶರ್ನಲ್ಲಿ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ಳೋದು ನಾವು ನೋಡಿದ್ದೇವೆ, ಎಂಪ್ಲಾಯೀಸ್. ಅಂಥ ಪರಿಸ್ಥಿತಿಗೆ ನಿರ್ಮಾಣ ಆಗದಿದ್ದಾಗೆ ನೋಡಲಿಕ್ಕೆ ಪ್ರಾಬ್ಲಿ ಕಾಸಿಯಾ ಇಸ್ ದ ಬೆಸ್ಟ್ ಆರ್ಗನೈಸೇಷನ್. ಎಲ್ಲರಿಗೂ ಒಟ್ಟಿಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಾವೇನು ಮಾಡ್ತೀವಿ, ಹೆಚ್ಚಾಗಿ ಫಂಕ್ಷನಿಗೆ ಹೋದಾಗ ಸ್ವಲ್ಪ ಬೇಗ ಹಿಂದೆ ಕೂತ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಬಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಸಜೆಷನ್ಸ್, ನಿಮ್ಮ ಪ್ರಾಬ್ಲಮ್ ಅನ್ನು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದರೆ ಅದರ ಬಗ್ಗೆ ಹೆಚ್ಚು ಡಿಸ್ಕಷನ್ ಆಗಲಿ ಅಂತ ಹೇಳ್ತಾ. ಆದರೆ ಗವರ್ಮೆಂಟ್ನವರು ಇನ್ನು ಮುಂದೆ ಇಂಡಸ್ಟ್ರೀಸ್ಗೆ ಕೈ ಹಾಕಬಾರ್ದು. ಅವರು ಎಲ್ಲಿಯಾದರೂ ಇಂಡಸ್ಟ್ರೀಸ್ಗೆ ಸಮಸ್ಯೆ ಇದ್ದಾಗ ಅವರು ಅದಕ್ಕೆ ಸಹಾಯವನ್ನು ಮಾಡ್ಲಿಕ್ಕೆ ಬರಬೇಕು, ಬಿಟ್ಟರೆ ಸ್ವತಃ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಿಲ್ ಬಿ ಮಚ್ ಮೋರ್ ದೆನ್ ವಾಟ್ ಇಸ್ ಇನ್ ದ ಪ್ರೈವೇಟ್ ಸೆಕ್ಟರ್. ಯಾಕಂದ್ರೆ ಹೈರಾರ್ಕಿ ಇದೆಯಲ್ಲ, ಗವರ್ಮೆಂಟ್ನಲ್ಲಿ ಜಾಸ್ತಿ ಇರ್ತದೆ, ಖಾಸಗಿಯಲ್ಲಿ ಕಮ್ಮಿ ಇರ್ತದೆ. ಇವನ್ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ವಾಟ್ ಎವರ್ ಇಟ್ ಇಸ್. ಅದಕ್ಕೋಸ್ಕರ ಇಷ್ಟೆಲ್ಲ ಒಂದು ಪ್ರಯತ್ನವನ್ನು ಕಾಸಿಯಾ ಮಾಡ್ತಾ ಇರುವಾಗ ನಂದು ಒಂದು ಸಜೆಷನ್ ಇದೆ ವಿನ್ಸೆಂಟ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ಹೋಯ್ತದೆ, ಇನ್ನು ರಿವೈವ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ. ನಾನು ಐ ವಾಸ್ ಚೇರ್ಮನ್ ಆಫ್ ಬ್ರಹ್ಮ ಶುಗರ್ ಫ್ಯಾಕ್ಟ್ರಿ ಫಾರ್ 5 years. ಅದು ಮುಳುಗಬಾರ್ದಂತೇಳಿ ನನ್ನ ಜಾಗದ ಮೇಲೆ ಸಾಲವನ್ನು ತೆಗೆದು ಅದಕ್ಕೆ ಕೊಟ್ಟಿದ್ದೆ. ಪ್ರತಿ ಸಲ ಸ್ಟಾರ್ಟ್ ಮಾಡೋದು, ಸಕ್ಕರೆ ಮಾರಾಟ ಆದ್ಮೇಲೆ ವಾಪಸ್ ಕೊಡೋದು. ಯಾಕಂದ್ರೆ
ಹೋಟೆಲ್ ಇಂಡಸ್ಟ್ರೀಸ್ ಕೋಆಪರೇಟಿವ್ ಬ್ಯಾಂಕ್ನಿಂದ ತಗೊಂಡದ್ದು ನಾನು ಸಾಲ. ಕಡೆಗೆ ಲಾಸ್ಟ್ ಇದು ಬಡ್ಡಿ ಸಹ ಸಿಕ್ಕಲಿಲ್ಲ ನನಗೆ, ಅಸಲನ್ನು ತಗೊಂಡು ಕಟ್ಟುವಂಥ ಪರಿಸ್ಥಿತಿ. ಯಾಕಂದರೆ ನನಗೆ ಒಂದು ಸಂದೇಶ ಬಂತು. ನಾನು SM ಕೃಷ್ಣ ಅವರ ಹತ್ರ 3 ಕೋಟಿ ರೂಪಾಯಿ 5 ಕೋಟಿ ಸಾಲವನ್ನು ಕೇಳಿದೆ, 2 ಕೋಟಿ ಕೊಟ್ಟಿದ್ದು, ಉಳಿದದನ್ನು ನಾನು ಐ ವಾಸ್ ಇಂಡಿಪೆಂಡೆಂಟ್, ಅದಕ್ಕೆ ಕೊಡಬಾರ್ದು ಅಂತ ಬ್ಲಾಕ್ ಮಾಡಿದರು. ಹಾಗೆ ನಾನು ಬಿಟ್ಟು ನೀವು ರಿಸೈನ್ ಮಾಡಿದರೆ ಕೊಡ್ತಾರೆ ಅಂತ ಹೇಳಿದೆ. ನಾನು ರಿಸೈನ್ ಮಾಡಿದೆ. ಆದರೆ ಒಂದು ಆ ದುಡ್ಡು ವಾಪಸ್ ಕೊಡಿ, ಆಮೇಲೆ ರಿಸೈನ್ ಮಾಡ್ತೇನೆ ಅಂತೇಳಿ. ಇಲ್ಲಿ ನಾನು ರಿಸೈನ್ ಮಾಡಿದ್ಮೇಲೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದೆ. ವಾಪಸ್ ತಗೊಂಡು ಬಿಟ್ಟೆ. 2 ವರ್ಷದಲ್ಲಿ ಕ್ಲೋಸ್ ಆಯ್ತು ಅದು. ಆ ಜಾಗ ಅಬೌಟ್ 100 acres. ಅದನ್ನು ಇನ್ನು ಬೇರೆ ಯಾವುದಕ್ಕೆ ಉಪಯೋಗ ಮಾಡಿ ನಾನು ಸಜೆಷನ್ಸ್ ಹಿಂದೆ ಸಹ ಕೊಟ್ಟಿದ್ದೆ. ಅದನ್ನೇ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿ ಬೇರೆ ಯಾವ ಜಾಗವನ್ನು ಅಕ್ವೈರ್ ಮಾಡಬೇಕಿಂತ ಆ 100 acres ಆಫ್ ಲ್ಯಾಂಡ್ ಅನ್ನು ನೀವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೂ ಟೈನಿ ಸೆಕ್ಟರ್ಸಿಗೆ ಕೊಟ್ಟರೆ ತುಂಬ ಜನಕ್ಕೆ ಸ್ಟಾರ್ಟ್ಅಪ್ಸಿಗೂ ಹೆಲ್ಪ್ ಆಗ್ತದೆ, ಪ್ಲಸ್ ಎಂಪ್ಲಾಯೀಸ್ ಅಲ್ಲಿ ಆ ಭಾಗದ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಇಬ್ಬರು ಇದ್ದಾರೆ ಇವತ್ತು, ಸೆಕ್ರೆಟರಿ ಇಂಡಸ್ಟ್ರೀಸ್ ಇದ್ದಾರೆ, DC ಅವರು ಇದ್ದಾರೆ, ಅಲ್ಲಿ ಪಂಚಾಯತ್ ವ್ಯಾಪ್ತಿ ಬರೋ CEO ಅವರಿದ್ದಾರೆ. 3 ಜನ ಕೂತ್ಕೊಂಡು ಇದರ ಬಗ್ಗೆ ಒಂದು ತೀರ್ಮಾನವನ್ನು ತಗೊಂಡ್ರೆ ಬೇರೆ ಯಾವುದಾದ್ರೂ ಜಾಗವನ್ನು ಅಕ್ವೈರ್ ಮಾಡಲಿಕ್ಕೆ ಪ್ರಾಬ್ಲಮ್ಸ್ ಇದೆಯಲ್ಲ, ಇದ್ದ ಜಾಗವನ್ನು ಯುಟಿಲೈಸ್ ಮಾಡಿ. ಬೇರೆ ಜಾಗ ಮಾಡ್ಲಿಕ್ಕೆ ಹೋದ್ರೆ ಕೋರ್ಟಿಗೆ ಹೋದ್ರೆ ಇಟ್ ವಿಲ್ ಟೇಕ್ ಟೈಮ್. ಇದಾಗಲೇ ಶುಗರ್ ಫ್ಯಾಕ್ಟರೀಸ್ಗೆ ಲ್ಯಾಂಡು ರಿಜಿಸ್ಟರ್ ಇದಾಗಿದೆ, RTCಯಲ್ಲಿ ಎಂಟರ್ ಆಗಿದೆ. ಸೊ ಟೇಕ್ ಓವರ್ ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಹೇಳ್ತಾ ಒಂದು ಸಲಹೆಯನ್ನು ಕೊಟ್ಟು, ಪ್ರಾಬ್ಲಮ್ ಮುಂದಿನ ದಿನಗಳ ಹಿಂದೆ ಯಾವ ರೀತಿಯಲ್ಲಿ ಕಾಸಿಯ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೆ, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನನ್ನ ಸಹಕಾರ, ಅಂದರೆ ನಮ್ಮೆಲ್ಲರ ಸಹಕಾರ ನಿಮಗಿದೆ ಅಂತ ಖಂಡಿತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಪ್ರಕಾಶ್ ಹೆಗಡೆ ಅವರಿಗೆ ಕಾಸ್ಯ ವತಿಯಿಂದ ಸನ್ಮಾನ, ಗೌರವ ಸಮರ್ಪಣೆ. ಹರೀಶ್ ಕುಂದರ್ ಮತ್ತೆ ಕಾಸ್ಯದ ಅಧ್ಯಕ್ಷರು ಉಪಾಧ್ಯಕ್ಷರು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾರೆ. Dr. Richard Vincent D'Souza, IAS Secretary to Government, MSME and Mines Department of Commerce and Industries, Chief Government of Karnataka, ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಶುಭ ದಿನ. ವೇದಿಕೆಯ ಮೇಲಿರುವ ಹಿಂದುಳಿದ ವರ್ಗಗಳ ಆಯೋಗ 5ರ ಚೇರ್ಮನ್ರಾದ ಶ್ರೀ ಜಯಪ್ರಕಾಶ್ ಹೆಗಡೆ ಅವರೇ, ಜಿಲ್ಲಾಧಿಕಾರಿಯಾದ ವಿದ್ಯಾಕುಮಾರಿ ಅವರೇ, ಆತ್ಮೀಯರಾದ ಕಾಸ್ಯ ಅಧ್ಯಕ್ಷರು ಶಶಿಧರ್ ಹೆಗಡೆ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಇತರ ಆತ್ಮೀಯ ಗಣ್ಯರೇ, ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಕೈಗಾರಿಕಾ ಉದ್ಯಮಿಗಳೇ, ಭಾಳ ಸಂತೋಷ ಇವತ್ತು ಉಡುಪಿಯಲ್ಲಿ ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮುಂದೆ 2 ಮಾತುಗಳನ್ನು ಆಡಲು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕೈಗಾರಿಕಾ ಉದ್ಯಮಿಗಳ ನಾಡು. ದಶಕಗಳಿಂದಲೂ ಸಹ ನಾವು ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 80ರ ದಶಕದಲ್ಲಿ ನಾನು ಓದುತ್ತಿದ್ದಾಗನೇ ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಅಟೆಂಡ್ ಆಗಿದ್ವಿ. ನನ್ನ ಸ್ನೇಹಿತರು ರಮಣನ್ ನಾಯ್ಕ್ ಇಂಡಸ್ಟ್ರಿಯಲಿಸ್ಟ್ ಇಲ್ಲೇ ಇದ್ದಾರೆ, ನಮ್ಮ ಕ್ಲಾಸ್ಮೇಟ್. ಸೊ ಆ ಕಾಲದಿಂದ ನಾನು ನೋಡಿದ್ದೇನೆ ಉದ್ಯಮಿಗಳ ಒಂದು ಆತುರ ಮತ್ತು ಈ ಕೆಲಸ ಏನಿದೆ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಟ್ಸ್ ಎ ಲ್ಯಾಂಡ್ ಆಫ್ ಎಂಟರ್ಪ್ರಿನ್ಯೂರ್ಸ್. ಆ ಕೆಲಸದಲ್ಲಿ ಕೂಡ ದಕ್ಷತೆ, ಶ್ರದ್ಧೆ ಮತ್ತು ಹೆಚ್ಚಿನದಾಗಿ ಪ್ರಾಮಾಣಿಕತೆ ನಮ್ಮ ಈ ನಾಡಿನ ಕೈಗಾರಿಕಾ ಉದ್ಯಮಿಗಳು
ದೇಶಕ್ಕೆ ಒಂಥರ ಮಾದರಿ. ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಲವಲವಿಕೆಯಿಂದ ತಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ನಮಗೆಲ್ಲ ತಿಳಿದಿದೆ MSME ಸೆಕ್ಟರ್ ಈಸ್ ವೆರಿ ವೆರಿ ವೈಬ್ರೆಂಟ್ ಸೆಕ್ಟರ್. ದೇಶದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ಶೇಕಡ ನಾವು GDPಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಎಕ್ಸ್ಪೋರ್ಟಲ್ಲಿ ನೋಡಿದ್ರು ಕೂಡ ಐ ಥಿಂಕ್ ಅರೌಂಡ್ 50% ಎಕ್ಸ್ಪೋರ್ಟ್ಸ್ ಕಮ್ಸ್ ಅಂಡರ್ MSME ಸೆಕ್ಟರ್. ಎಂಪ್ಲಾಯ್ಮೆಂಟ್ ಜನರೇಷನ್ ವಿ ಆರ್ ದ ಲಾರ್ಜೆಸ್ಟ್ ಸೆಕ್ಟರ್. ದಿಸ್ ಇಸ್ ದ ಬ್ಯಾಕ್ ಬೋನ್, ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಟರಲ್ಲಿ ನಾವು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರನೇ ನಮ್ಮ ಕರ್ನಾಟಕ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ MSME ಸೆಕ್ಟರಿಗೆ ಅನೇಕ ಉತ್ತೇಜನಗಳನ್ನು ನೀಡಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ನಮಗೆಲ್ಲ ತಿಳಿಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮ ಭಾಳ ಪ್ರಮುಖವಾಗಿರೋದು. ನಾವು ಎಷ್ಟೇ ನಮಗೆ ತಿಳಿದಿದ್ದರೂ ಸಹ ಅನೇಕ ವಿಚಾರಗಳನ್ನು ನಾವು ದೈನಂದಿನ ಹೆಚ್ಚಾಗಿ ತಿಳ್ಕೊಳ್ಬೇಕಾಗ್ತದೆ. ಭಾಳ ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ಎಂಟರ್ಪ್ರಿನರ್ ಆದವರು ಕೂಡ ನಾನು ಈ ಸೆಕ್ರೆಟರಿ ಆದಮೇಲೆ ನಮ್ಮ ಹತ್ರ ಕೂಡ ಸುಮಾರು ಜನ ಕೇಳ್ತಾರೆ. ಈಗ ಮೊನ್ನೆ ಒಬ್ಬರು ಬಂದರು, ಫರ್ನಿಚರ್ ಸೆಕ್ಟರ್ ಡನ್ ಎ ವೆರಿ ಗುಡ್ ಜಾಬ್, ಬಟ್ ಅವ್ರಿಗೆ ಇಂಡಸ್ಟ್ರಿ ಒಂದು ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡೋಕ್ಕೆ ಯಾವ ಥರ ಸ್ಕೋಪ್ ಇದೆ, ಕ್ರೆಡಿಟ್ ಯಾವ ಥರ ಸಿಗ್ತದೆ, ಮತ್ತು ಲ್ಯಾಂಡ್ ಯಾವ ಥರ ತೊಗೋಬೇಕು ಅನ್ನೋ ಬಗ್ಗೆ ನಮಗೆ ಕೇಳಿದರು. ಸೊ ಅದಕ್ಕೆ ನಾನು ಕನ್ಸರ್ನ್ ಪರ್ಸನಿಗೆ ಕನೆಕ್ಟ್ ಮಾಡಿಕೊಟ್ಟು ಇಂಥ ಒಂದು ಬೇಡಿಕೆಗಳು ಭಾಳ ಸಲ ನಮ್ಮಲ್ಲಿ ಬರ್ತವೆ. ಆ ಕಾರಣದಿಂದ ಇಂಥ ಕಾರ್ಯಕ್ರಮಗಳು ಭಾಳ ಪ್ರಮುಖವಾಗಿರೋದು ಎಲ್ಲ ವಿಷಯದಲ್ಲಿ. ಅದು GST ಇರ್ಬೋದು ಅಥವಾ ನಿಮ್ಮ ಉದ್ಯಮವನ್ನು ಬೆಳೆಸುವ ಬಗ್ಗೆ ಇರ್ಬೋದು, ಕ್ರೆಡಿಟ್ ಲಿಂಕ್ ಯಾವ ಥರ ಸಿಗ್ತದೆ ಅದರ ಬಗ್ಗೆ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಯಾವ ಥರ ಮಾಡಬೇಕು ಅದರ ಬಗ್ಗೆ. ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ರು, ಬಜೆಟಲ್ಲಿ ಇನ್ನೂ ಕೂಡ ಅನೇಕ ಕಾರ್ಯಕ್ರಮ ಸೇರಿಸಲಿಕ್ಕೆ ಸಾಧ್ಯ ಇದೆ ಅಂತ. ಬಜೆಟಿಗೆ ಈ ಸಲ ಆಲ್ರೆಡಿ ಘೋಷಣೆ ಆಗಿದೆ. ಬಜೆಟ್ಗಿಂತ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕೈಗಾರಿಕಾ ಉದ್ಯಮಿಗಳನ್ನು ಕರೆದು ಅವರ ಸಲಹೆಗಳನ್ನು ಮತ್ತು ಏನು ಬೇಡಿಕೆಗಳಿದ್ದರೆ ಕೇಳಿದ್ದಾರೆ. ಶಶಿಧರ್ ಶೆಟ್ಟಿ ಅವರು ಕೂಡ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿದರು. ತಮ್ಮ ಸಲಹೆಗಳನ್ನೆಲ್ಲ ಕೊಟ್ಟಿದ್ದೀರಿ. ಕೆಲವೊಂದು ಸಲಹೆಗಳನ್ನು ಬಜೆಟಲ್ಲಿ ಸೇರಿಸಿದ್ದಾರೆ ಸಹ. ಒಟ್ಟಾರೆಯಾಗಿ ಈ ಕೈಗಾರಿಕೆ ನಮ್ಮ ನಾಡಿನಲ್ಲಿ ಚೆನ್ನಾಗಿ ಬೆಳೀಬೇಕು. ಕೇಂದ್ರ ಸರ್ಕಾರದೊಂದು ರ್ಯಾಂಪ್ ಅಂತ ಒಂದು ಕಾರ್ಯಕ್ರಮ ಕಳೆದ ಬಜೆಟಲ್ಲಿ ತಂದಿದ್ದಾರೆ. ನಮ್ಮ ಇಂಡಸ್ಟ್ರಿಯನ್ನು, ಸ್ಪೆಷಲಿ MSME ಸೆಕ್ಟ್ರನ್ನು ಈ ಶತಮಾನದಲ್ಲಿ ಇನ್ನೂ ಮುಂದಕ್ಕೆ ಬೆಳೆಸಬೇಕು. ಅದು ಹೇಳಿದಂಗೆ ಇಂಥದ್ದೇ ಕಾರ್ಯಕ್ರಮ, ಈ ಸಾಫ್ಟ್ ಇಂಟರ್ವೆನ್ಷನ್ಗೆ ಸಾಕಷ್ಟು ಬಜೆಟ್ ಕೊಟ್ಟಿದ್ದಾರೆ. ನಾವು ನಮ್ಮ ಸ್ಟೇಟ್ SIPಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಸುಮಾರು 118 ಕೋಟಿಗಳ SIP ನಮ್ಮದು ಎಪ್ರೂವ್ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಇಂಥ ಒಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಇದು ಸಾಧ್ಯವಾಗ್ತದೆ. ಅದೇ PM EGP ಪ್ರೋಗ್ರಾಮಲ್ಲಿ ಕೂಡ ಮೈಕ್ರೋ ಇಂಡಸ್ಟ್ರಿಗೆ ಸಾಕಷ್ಟು, ಇಲ್ಲಿ ಕೂಡ ಸಾವಿರಾರು ಜನರು ಅದರದ್ದು ಅನುಕೂಲವನ್ನು ಪಡೆದಿದ್ದೀರಿ. ಹಾಗೆ ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2020-25ಯಲ್ಲಿ MSC ಕೂಡ ಸಾಕಷ್ಟು ಉತ್ತೇಜನ ಇದೆ. ಈಗ ಈ ಅಸೆಂಬ್ಲಿ ಸೆಷನ್ ನಡೆಯುವಾಗ ಅನೇಕ ಕ್ವಶನ್ಗಳನ್ನು ಬರ್ತದೆ. ಅದರಲ್ಲಿ ನಮ್ಮ MSME ಸೆಕ್ಟರ್ಗೆ, ಇಂಡಸ್ಟ್ರಿ ಸೆಕ್ಟರ್ಗೆ ಏನು ಬೆನಿಫಿಟ್ ಇದೆ ಅಂತ. ನಮ್ಮ ಬೆನಿಫಿಟ್ ಲಿಸ್ಟ್ ನೋಡಿದರೆ ಇಷ್ಟು ಉದ್ದ ಆಗ್ತದೆ, ಪುಟಗಳಷ್ಟು ಇದೆ ನಮ್ಮಲ್ಲಿ ಏನು ಬೆನಿಫಿಟ್ ಸಿಗ್ತದೆ ಅಂತ. ಅದು ಇಂಟ್ರೆಸ್ಟ್ ಸಬ್ಸಿಡಿ ಇರ್ಬೋದು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಇರ್ಬೋದು, ಈ ಥರ ಅನೇಕ ವಿಮೆನ್ ಎಂಟರ್ಪ್ರಿನರ್ಸಿಗೆ ಒಂದು ಸಪ್ರೇಟ್ ಕನ್ಸೆಷನ್ ಇರ್ತದೆ. ಸೊ ಈ ಥರ ಅನೇಕ ಕನ್ಸೆಷನ್ಗಳು, ಪ್ರೋಗ್ರಾಮ್ಗಳು ನಮ್ಮ ಸ್ಟೇಟ್ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಇದು ಕೂಡ ಇದೆ. ಇವನ್ ಮುಂದಿನ 25 ನಂತರ ಮುಂದಿನ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ಯಾವ ಥರ ಮಾಡಬೇಕನ್ನೋ ಬಗ್ಗೆ ಚಿಂತನೆ ನಡೆದಿದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ MSME ಸೆಕ್ಟರನ್ನು ಇನ್ನೂ ಮುಂದಕ್ಕೆ ತುಂಬ ಅಭಿವೃದ್ಧಿಗೊಳಿಸಲು ಸಾಕಷ್ಟು ಅವಕಾಶ ಇದೆ. ನಮ್ಮ ಬಜೆಟ್ ಪ್ರೋಗ್ರಾಮಲ್ಲಿ ಕೆಲವು ಅನೌನ್ಸ್ಮೆಂಟ್ ಕೂಡ ಆಗಿದೆ. ಒಂದು MSc CDP ಪ್ರೋಗ್ರಾಮಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಲೇಔಟ್ಗಳನ್ನು ಇಂಪ್ರೂವ್ ಮಾಡೋಕ್ಕೆ ಒಂದು ಪ್ರೋಗ್ರಾಮ್, ಕೇಂದ್ರ ಸರ್ಕಾರ ಜೊತೆಗೂಡಿ ಒಂದು ಪ್ರೋಗ್ರಾಮಲ್ಲಿ ನಾವು ಎಲ್ಲ ಕೆಲವು ಇಂಡಸ್ಟ್ರಿಯಲ್ ಏರಿಯಾಗೆ ಅನುಕೂಲ ಪಡಿಬೇಕಂತ ಇದ್ದೀವಿ. ಕೆಲವು ಇಂಡಸ್ಟ್ರಿಯಲ್ ಭಾಳ ಹಿಂದೆ ಸ್ಥಾಪನೆ ಆಗಿದ್ದು ಕೆಲವು ದುಸ್ಥಿತಿಯಲ್ಲಿವೆ. ಕೆಲವು ಫೆಸಿಲಿಟಿಗಳನ್ನು, ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಭಾಳಷ್ಟು ಇಂಪ್ರೂವ್ ಮಾಡಬೇಕಾಗಿದೆ. ರಿಜಿಸ್ಟರ್ ಮಾಡೋಕ್ಕೆ ಯಾರು ಅದನ್ನು IPO ರೆಡಿ ಮಾಡಲು ಸುಮಾರು 50% ಅಷ್ಟು ಸಹಾಯಧನವನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಕೊಡೋಕ್ಕೆ ಒಂದು ಪ್ರೋಗ್ರಾಮ್ ಆಗಿದೆ, ಅಪ್ ಟು 25 lakhsವರೆಗೆ. ಪ್ರಾಯಶಃ
ಇದರದ್ದು ಬೆನಿಫಿಟ್ ಐ ಥಿಂಕ್ ಭಾಳಷ್ಟು ಜನರು ತಗೊಳ್ಳುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ತಂದಿರುವ ಟ್ರೇಡ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ MOU ಮಾಡಲು ನಾವು ಇದನ್ನು ಈ ಸಲ ಬಜೆಟಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ಅದು MOU ಮಾಡಿಕೊಂಡ್ರೆ ಪ್ರಾಯಶಃ ಚಿಕ್ಕ ಉದ್ಯಮಿಗಳಿಗೆ ಅದು ಕ್ಯಾಶ್ ಫ್ಲೋಗೆ ಭಾಳ ಅನುಕೂಲ ಆಗ್ತದೆ. ತಾವು ತಮ್ಮ ಏನು ಬರಬೇಕಾಗಿರೋದು ರಿಸೀವೇಬಲ್ಸನ್ನು ನಿಮಗೆ ಶೀಘ್ರವಾಗಿ ತಗೊಳ್ಳೋಕ್ಕೆ ಅನುಕೂಲ ಆಗ್ತದೆ, ಕ್ಯಾಶ್ ಫ್ಲೋ ಇಂಪ್ರೂವ್ ಆಗ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಏನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಏನು ಈ MSME ಸೆಕ್ಟರ್ಗೆ ಉತ್ತೇಜನ ನೀಡ್ತವೆ, ಅದನ್ನು ಸರಿಯಾಗಿ ತಮ್ಮೆಲ್ಲರಿಗೂ ತಲುಪಬೇಕಾದ್ರೆ ಇದರದ್ದು ಅನುಕೂಲ ಪಡೆದು ನಾವು ಇನ್ನೂ ಜಾಸ್ತಿ ನಮ್ಮ ಎಕ್ಸ್ಪೋರ್ಟು ಮತ್ತು ನಮ್ಮ GDPಗೆ ಕಾಂಟ್ರಿಬ್ಯೂಷನ್ ಇನ್ನೂ ಜಾಸ್ತಿ ಆಗಬೇಕು. ತಾವು ಕಂಪೇರ್ ಮಾಡಿದರೆ ಕೆಲವು ಇನ್ನೂ ಉತ್ತಮ ಇರುವ ರಾಜ್ಯಗಳಿಗೆ ನಾನು ಹೆಸರುಗಳನ್ನು ಹೇಳೋಕ್ಕೆ ಹೋಗಲ್ಲ, ತಮಗೂ ಗೊತ್ತಿದೆ. ಕಂಪೇರ್ ಮಾಡೋಕ್ಕೆ ಹೋದರೆ ನಾವು ಎಕ್ಸ್ಪೋರ್ಟಲ್ಲಿ ಇನ್ನೂ ಕೂಡ ತುಂಬ ಜಾಸ್ತಿ ಶೇರ್ ಕೊಡುವಂಥ ಚಾನ್ಸಸ್ ಇದೆ. ನಾವು ಇನ್ನೂ ಜಾಸ್ತಿ GDPಗೆ ಕಾಂಟ್ರಿಬ್ಯೂಷನ್ ಮಾಡೋ ಸಾಧ್ಯತೆ ಇದೆ. ಓನ್ಲಿ ಥಿಂಗ್ ಇದು ನಮ್ಮ ಮಾರ್ಕೆಟಿಂಗ್ ಸ್ಕಿಲ್ಸ್ಗಳನ್ನು ನಾವು ಇಂಪ್ರೂವ್ ಮಾಡಬೇಕು. ಆಮೇಲೆ ಇನ್ನೂ ಜಾಸ್ತಿ ಎಕ್ಸ್ಪಾನ್ಷನ್ಸ್ ನಮ್ಮ ಯಾವ ಥರ ಮಾಡಬೇಕು. ಈಗ ಮುಖ್ಯ ಅತಿಥಿಗಳು ಹೇಳಿದಂಗೆ ನಮ್ಮಲ್ಲಿ ಇನ್ನೂ ಇಂಡಸ್ಟ್ರಿಯಲ್ ಏರಿಯಾಗಳು ಕೂಡ ಜಾಸ್ತಿ ಆಗಬೇಕು, ಸ್ಮಾಲ್ ಯೂನಿಟ್ಸ್ಗಳು ಜಾಸ್ತಿ ಆಗಬೇಕು, ಎಂಟರ್ಪ್ರಿನರ್ಸ್ಗಳು ಜಾಸ್ತಿ ಆಗಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಸರ್ಕಾರ ಯಾವತ್ತೂ ತಮ್ಮ ಜೊತೆ ಇದೆ. ಯಾವಾಗ ಬೇಕಾದ್ರೂ ನೀವು ಸರ್ಕಾರಿ ಅಧಿಕಾರಿ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಇಲ್ಲೇ ಇದ್ದಾರೆ, ಸೊ ಅನೇಕ ಮಾಹಿತಿಗಳನ್ನು ಅವರು ಕೊಟ್ಟಿದ್ದಾರೆ. ಇನ್ನೂ ಇಲ್ಲಿ ನಿಮಗೆ ಏನು ಮಾಹಿತಿ ಬೇಕು ನಮ್ಮ ಜಿಲ್ಲಾ ಕೈಗಾರಿಕೆ ಕೇಂದ್ರದಲ್ಲಿ ಸದ್ಯ ಲಭ್ಯ ಇರ್ತದೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ನಡೆದರೆ ಪ್ರಾಯಶಃ ನಮ್ಮ ಏನು ಈ ಜಿಲ್ಲೆಯಲ್ಲಿ ಕೈಗಾರಿಕಾ ಉದ್ಯಮ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಇನ್ನೂ ತುಂಬ ಬೆಳವಣಿಗೆ ಆಗಲು ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತಾಡೋದಿಲ್ಲ, ಬಿಕಾಸ್ ಈ ಪ್ರೋಗ್ರಾಮ್ ಐ ಥಿಂಕ್ ಸುಮಾರಷ್ಟು ಸೆಷನ್ಸ್ಗಳು ಇದರಲ್ಲಿದೆ, ಎಲ್ಲ ಮಾಹಿತಿ ಇದೆ. ಸರ್ಕಾರ ಯಾವತ್ತೂ ತಮ್ಮ ಜೊತೆ ಇದೆ ಅಂತ ಹೇಳುತ್ತಾ ತಮ್ಮ ಎಲ್ಲರಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ವಿನ್ಸೆಂಟ್ ಡಿಸೋಜಾ ಅವರಿಗೆ ಗೌರವ ಸಮರ್ಪಣೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಡಾಕ್ಟರ್ ಕೆ ವಿದ್ಯಾಕುಮಾರಿ IAS ಡೆಪ್ಯೂಟಿ ಕಮಿಷನರ್ಸ್ ಅಂಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಉಡುಪಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ಸವಲತ್ತು ಹಾಗೂ ಹಣಕಾಸಿನ ನೆರವು ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿರುವಂತಹ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆ ಸರ್ ಅವರೇ, ಅದೇ ರೀತಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ ಸರ್ ಅವರೇ, ಕಾಸಿಯಾದ ಅಧ್ಯಕ್ಷರಾಗಿರುವಂತಹ ಶ್ರೀ ಶಶಿಧರ್ ಶೆಟ್ಟಿಯವರೇ, ಅದೇ ರೀತಿಯಲ್ಲಿ ಎಲ್ಲದ ಕಾಸಿಯಾದ ಪ್ರತಿನಿಧಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಕೈಗಾರಿಕೋದ್ಯಮಿಗಳೇ. ಉಡುಪಿ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸಣ್ಣ ಜಿಲ್ಲೆ. ಒಂದು ಕೈಗಾರಿಕೆಗಳಿಗೆ ಜಮೀನಿನ ಸ್ವಲ್ಪ ಅಭಾವ ಇದ್ದರೂ ಕೂಡ ಸಾಕಷ್ಟು ಈಗಾಗಲೇ ಜಮೀನನ್ನು ನಾವು ಕೈಗಾರಿಕೆಗೆ ಮೀಸಲಿಟ್ಟಿದ್ದೇವೆ. ನಮ್ಮಲ್ಲಿ ಈಗಾಗಲೇ ಒಂದು 4-5 ಕೈಗಾರಿಕಾ ಬ್ಲಾಕ್ಗಳು ಇದೆ, ಕೈಗಾರಿಕಾ ಎಸ್ಟೇಟ್ಸ್ ಇದೆ. ಮುಖ್ಯವಾಗಿ ಈ ಕೈಗಾರಿಕಾ ಎಸ್ಟೇಟ್ಗಳಲ್ಲಿ ಸಣ್ಣ ಮತ್ತು ಅತಿ ಸಣ್ಣ
ಕೈಗಾರಿಕೆಗಳನ್ನು ನಡೆಸುವವರಿಗೆ ಪ್ರಧಾನ ಆದ್ಯತೆಯನ್ನು ಕೊಟ್ಟು ಮಾಡಿರುವಂಥದ್ದು. ಅದ್ರ ಜೊತೆಗೆ ಈಗ ಕೂಡ ನಾವು ಒಂದು 2-3 ಕಡೆ ಹೊಸ ಕೈಗಾರಿಕಾ ಎಸ್ಟೇಟ್ಸನ್ನು ಮಾಡಬೇಕು ಅನ್ನೋಂಥ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ. ಮುಖ್ಯವಾಗಿ ಹೆಬ್ರಿಯಲ್ಲಿ ಒಂದು ಬ್ಲಾಕನ್ನು, ಒಂದು 113 ಎಕರೆ ಬ್ಲಾಕ್ ಜಮೀನನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಕಾರ್ಕಳದಲ್ಲಿ ಕೂಡ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಅಲ್ಲೂ ಕೂಡ ಕೈಗಾರಿಕಾ ಒಂದು ಏನು ಎಸ್ಟೇಟ್ ಮಾಡಬೇಕು ಅಂತ ಮುಂದುವರೆದಿದ್ದೇವೆ. ಇದರ ಜೊತೆಗೆ ಈಗಾಗಲೇ ಸರ್ ಅವರು ಹೇಳಿದರು, ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅದನ್ನು ಗಮನದಲ್ಲಿದೆ, ಬಟ್ ಅದು ಸರ್ಕಾರದ ಹಂತದಲ್ಲೂ ಕೂಡ ಅದಕ್ಕೆ ಒಂದು ತೀರ್ಮಾನ ಆಗಬೇಕು. ಯಾಕಂದರೆ ಅದು ಶುಗರ್ ಫ್ಯಾಕ್ಟ್ರಿ ಇದ್ದದ್ದು ಬಂದಾಗಿರುವಂಥದ್ದು. ಅದರಿಂದಾಗಿ ಆ ಇಲಾಖೆಯಿಂದ ಅದನ್ನು ವಾಪಸ್ ಪಡೆದು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಮಾಡುವ ಚರ್ಚೆಯನ್ನು ನಾವು ಈಗಾಗಲೇ ನಮ್ಮ ಸಭೆಗಳಲ್ಲಿ ಮಾಡಿದ್ದೇವೆ. ಇನ್ನೊಂದು ಮುಖ್ಯವಾಗಿ ನಮ್ಮದು UPCLಲ್ಲಿ ಕೈಬಿಟ್ಟ ಒಂದು 500 ಎಕರೆ ಜಾಗ ಇದೆ. ಅದನ್ನು ಕೂಡ ನಾವು ಈ ಒಂದು KDB ಈಗಾಗಲೇ ಪ್ರಸ್ತಾವನೆಯನ್ನು ಇಟ್ಟಿದೆ, ಅದನ್ನು ಅಕ್ವೈರ್ ಮಾಡೋದಕ್ಕೆ. ಸುಮಾರು 500 ಎಕರೆ ಜಾಗ ಇದೆ ಅಲ್ಲಿ. ಆ ಜಾಗವನ್ನು ಕೂಡ ನಾವು ಕೈಗಾರಿಕೆಗೆ ಕೊಡುವಂಥ ಉದ್ದೇಶದಿಂದ ಈಗಾಗಲೇ ಅದಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದೇವೆ. ಹಂಗಾಗಿ ಒಟ್ಟಾರೆಯಾಗಿ ಕೈಗಾರಿಕೆಗೆ ಒಂದು ಪೂರಕವಾದ ವಾತಾವರಣ ಉಡುಪಿಯಲ್ಲಿ ಇದೆ. ಅದನ್ನು ಅದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ಉದ್ದೇಶ. ಯಾಕಂದರೆ ನಮ್ಮಲ್ಲಿ ಅನೇಕ ಯಂಗ್ಸ್ಟರ್ಸ್ ಹೊರಗೆ ಉದ್ಯೋಗಕ್ಕೆ ಹೋಗೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಅದರಿಂದಾಗಿ ಅವರಿಗೆ ಇಲ್ಲೇ ಉದ್ಯೋಗ ಸಿಗಬೇಕು ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು. ಈಗಾಗಲೇ ನಮ್ಮ ಬ್ಯಾಂಕ್ಗಳು ಕೂಡ ಸಾಕಷ್ಟು ಸಹಕಾರ ನೀಡ್ತಾ ಇದೆ. ಬ್ಯಾಂಕ್ಗಳು ಸಾಕಷ್ಟು ಕ್ರೆಡಿಟ್ ಪ್ಲ್ಯಾನನ್ನು ಕೈಗಾರಿಕೆಗಳಿಗೆ ಕೊಟ್ಟಿದೆ. ನಮ್ಮ ಜಿಲ್ಲೆಯಲ್ಲಿ ಆ್ಯಕ್ಚುಲಿ 13,000 crores ಈ ಸಲದ ಕ್ರೆಡಿಟ್ ಪ್ಲ್ಯಾನ್ ಇದ್ದರೆ ಅದು ಡಿಸ್ಪರ್ಸ್ ಆಗಿರೋದು 130%, 18,000 crores ಡಿಸ್ಪರ್ಸ್ ಆಗಿದೆ ಓವರಾಲ್ ಡಿಸ್ಟ್ರಿಕ್ಕಿದ್ದು ಕ್ರೆಡಿಟ್ ಪ್ಲ್ಯಾನ್ ಇರುವಂಥದ್ದು. ಅದರಿಂದಾಗಿ ಈವನ್ ಕೂಡ ಕೆಲವು ಸಿಕ್ ಯೂನಿಟ್ ಅಥವಾ ಕೆಲವು ಇಂಡಿವಿಜುವಲ್ಸ್ ಕೆಲವು ಅವರು ಫೋರ್ಫಿಟ್ ಮಾಡುವ ಸಂದರ್ಭದಲ್ಲೂ ಕೂಡ ಈಗ ಬ್ಯಾಂಕ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು 2 months ಕೊಡಿ, 3 months ಕೊಡಿ ಅಂತದ್ದು ಈವನ್ ಅದನ್ನು ಫೋರ್ಫಿಟ್ ಮಾಡಬೇಕಂತ ಹೇಳಿದ್ರು ಕೂಡ ಅವರು ಅದನ್ನು ಅವಕಾಶ ಕೊಡ್ತಾ ಇದ್ದಾರೆ. ಬ್ಯಾಂಕ್ಗಳು ಒಂದು ರೀತಿಯಲ್ಲಿ ಕೋಆಪರೇಟ್ ಮಾಡ್ತಾ ಇದೆ. ಇದರ ಜೊತೆಗೆ ಸರ್ಕಾರದ ಸಾಕಷ್ಟು ನಿಮ್ಗೆ ಗೊತ್ತಿದೆ, ಏನು MSME ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಸಾಕಷ್ಟಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸಾಕಷ್ಟು ಪ್ರೋತ್ಸಾಹಗಳನ್ನು ಕೊಡ್ತಾ ಇರುವಂಥದ್ದು. ಮುಖ್ಯವಾಗಿ PMEGP ಇರ್ಬೋದು, PMFME ಪ್ರೋಗ್ರಾಮ್ ಇರ್ಬೋದು, ಇದರಲ್ಲೂ ಕೂಡ ನಾವು ಸಾಕಷ್ಟು, ಅದರಲ್ಲಿ PM ವಿಶ್ವಕರ್ಮದಲ್ಲಿ ಈಗಾಗಲೇ ಒಂದು 10,000 ಅರ್ಜಿಗಳನ್ನು ನಾವು ಸ್ವೀಕರಿಸಿದ್ದೇವೆ. ಅದನ್ನು ಒಂದು ಏನು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಕೋಆರ್ಡಿನೇಟ್ ಮಾಡಿ ಅತಿ ಹೆಚ್ಚು ಅರ್ಜಿಗಳನ್ನು ಹಾಕುವುದಕ್ಕೆ ಒಂದು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡೋದಕ್ಕೆ ನಾವು ಬದ್ಧರಿದ್ದೇವೆ. ಖಂಡಿತ ತಮಗೆ ಯಾವ ರೀತಿಯ ಕೋಆಪರೇಷನ್ ಬೇಕಿದ್ರೂ ನಾವು ಕೊಡೋದಕ್ಕೆ ಸಿದ್ಧ ಇದ್ದೆವು. ಲಾಸ್ಟ್ ಟೈಮ್ ನಮ್ಮ ಸಮಿತಿಯಲ್ಲಿ ಒಬ್ಬರು ಬಂದು ಹೇಳಿದರು, ಒಂದು ಆ್ಯಕ್ಚುಲಿ ಬಾಂಬೆ ಕಸ್ಟಮ್ಸಲ್ಲಿ ನಮಗೆ ತೊಂದರೆ ಆಗ್ತಾಯಿದೆ, ತುಂಬ ನಮ್ಮ ಎಕ್ಸ್ಪೋರ್ಟ್ಗೆ ತೊಂದರೆ ಆಗ್ತಾಯಿದೆ ಅಂತ ಒಬ್ಬರು. ಅದನ್ನು ಕಸ್ಟಮ್ಸ್ಗೆ ಮಾತಾಡಿ ಕೂಡ ಸೆಟ್ರೈಟ್ ಮಾಡಿ ಬಾಂಬೆಯಲ್ಲಿ ಅವರ ಇದು ಪ್ರಾಡಕ್ಟ್ ಹೋಗೋದಕ್ಕೆ ಪ್ರಾಪರಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಅದರಿಂದಾಗಿ ಖಂಡಿತ ಜಿಲ್ಲಾಡಳಿತ MSME ಕೈಗಾರಿಕೋದ್ಯಮಗಳಿದ್ದೀರ, ತಮ್ಮ ಜೊತೆ ನಾವು ಇದ್ದೇವೆ. ಏನಾದರೂ ಸಹಕಾರ ಬೇಕಿದ್ರೆ ಅಥವಾ ಕೆಲವು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇನ್ನೂ ಇದೆ. ಈಗಾಗಲೇ ಕೆಲವು ಎಸ್ಟೇಟ್ಸ್, ಕೈಗಾರಿಕೆ ಎಸ್ಟೇಟ್ಸ್ ಅವರು ಬಂದು ಹೇಳಿದ್ದಾರೆ. ಅದನ್ನು ನಾವು ಹಂತ ಹಂತವಾಗಿ ನಮ್ಮ ಫಂಡ್ ಏನು ಅವೈಲೇಬಿಲಿಟಿ ನೋಡಿಕೊಂಡು ಖಂಡಿತ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆಯ ಮೇಲಿರುವ ಜಯಪ್ರಕಾಶ್ ಹೆಗ್ಡೆ ಅವರೇ ಹಾಗೂ ಸರ್ಕಾರದ ಕಾರ್ಯದರ್ಶಿ ಡಾಕ್ಟರ್ ರಿಚರ್ಡ್ ಅವರೇ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರೇ ಹಾಗೂ ಗಣ್ಯರೇ, ಈಗಾಗಲೇ CRZ ಇಶ್ಯೂಸ್ ಬಗ್ಗೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಯವರೊಟ್ಟಿಗೆ ನಾವು ಮಾತುಕತೆ ಮಾಡಿದ್ದೇವೆ. ಬೈಂದೂರು ಶಾಸಕರು ಮತ್ತು ನಾವು ಹೋಗಿ ಅದರ ಬಗ್ಗೆ ಒಂದು CRZ ಇಶ್ಯೂಯಿಂದಾಗಿ ಇಂಡಸ್ಟ್ರಿಗಳಿಗೆ, ಮೆರೈನ್ ಇಂಡಸ್ಟ್ರಿಗಳಿಗೆ ಹಾಗೂ ಟೂರಿಸಂ ಇಂಡಸ್ಟ್ರಿಗಳಿಗೆ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರ ಗಮನಕ್ಕೆ ತಂದಿದ್ದೇವೆ. ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಬೈಂದೂರು ಶಾಸಕರು ಇದರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಸರ್ಕಾರದ ಸಚಿವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. CRZ ಇದ್ದು ಸರಳೀಕರಣಗೊಳಿಸಲಿಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಯನ್ನು ವರದಿಯನ್ನು ತರಿಸಿ ಅದಕ್ಕೆ ಸೂಕ್ತವಾದ ಒಂದು ಕ್ರಮಗಳನ್ನು ಕೈಗೊಳ್ತೇವೆ ಅನ್ನುವಂಥ ವಿಚಾರವನ್ನು ವಿಧಾನಸೌಧದಲ್ಲಿ ಹೇಳಿದ್ದಾರೆ. ಸೊ ನಮ್ಮದು ರಿಕ್ವೆಸ್ಟ್ ಇಷ್ಟೇ, ಈ CRZ ಇಶ್ಯೂಸಿಂದಾಗಿ
ಮೆರೈನ್ ಇಂಡಸ್ಟ್ರಿಗಳಿಗೆ ಯಾವುದೇ ರೀತಿಯ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ಗಳನ್ನು ಅಥವಾ ಪ್ರೊಡಕ್ಷನ್ಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. CRZ ಕ್ಲಿಯರೆನ್ಸ್ ಇಲ್ಲದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ಸೊ ಈ ಎರಡು ಸಮಸ್ಯೆಯಿಂದಾಗಿ ಇಂಡಸ್ಟ್ರಿಗಳನ್ನು ನಮಗೆ ಮುಂದೆ ಕೊಂಡೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಸೊ ಅದಕ್ಕೆ ದಯವಿಟ್ಟು ತಾವು ಸರ್ಕಾರಕ್ಕೆ ಕೂಡ ಒಂದು ಪಾಸಿಟಿವ್ ರಿಪೋರ್ಟನ್ನು, ಇಲ್ಲಿಯ ಸಮಸ್ಯೆಗಳನ್ನು ಅದನ್ನು ಪರಿಹರಿಸಿಕೊಳ್ಬೇಕನ್ನೋ ಅವಕಾಶವನ್ನು ಮಾಡಿಕೊಡ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ಗಳು ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ರಿಸಾರ್ಟ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ CRZ ಕ್ಲಿಯರೆನ್ಸ್ ಕೇಳಬೇಕಾಗ್ತದೆ. CRZಗೆ ಹೋದಾಗ ಇಲ್ಲಿಯ ಅಧಿಕಾರಿಗಳು ಅದು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳ್ತಾರೆ. ಬ್ಯಾಂಗ್ಳೂರಿಗೆ ಹೋದರೆ ಅದು 1 ಅಥವಾ 1.5 ವರ್ಷಗಳಿಂದ ಅದನ್ನು ಕ್ಲಿಯರೆನ್ಸ್ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಗಳು ಬೇಕಾದಷ್ಟಿವೆ. ಆದ್ದರಿಂದ ನಾವು ನಮ್ಮ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಅಸೋಸಿಯೇಷನ್ ಪರವಾಗಿ ಒಂದು ಮನವಿಯನ್ನು ನಾವು ರಿಚರ್ಡ್ ಸರ್ ಅವರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕೊಡ್ತಾ ಇದ್ದೇವೆ. ಸರ್ಕಾರಕ್ಕೆ ಇದಕ್ಕೆ ಅನುಗುಣವಾಗಿ ಒಂದು ಈ ಸಮಸ್ಯೆ ಏನಿದೆ, ಜ್ವಲಂತ ಸಮಸ್ಯೆಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಅವಕಾಶವನ್ನು ವರದಿಯಲ್ಲಿ ಪಾಸಿಟಿವ್ ಆಗಿ ಈ ಒಂದು ಸಮಸ್ಯೆಗಳ ಪರಿಹಾರ ರೀತಿಯಲ್ಲಿ ಒಂದು ವರದಿಯನ್ನು ನೀಡಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಅಧ್ಯಕ್ಷರಾದ ಹರೀಶ್ ಕುಂದರ್ ಅವರ ಹತ್ರ ಈ ಮನವಿಯನ್ನು ಅವರಿಗೆ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. DGM ಕೆನರಾ ಬ್ಯಾಂಕ್ ರಾಜೀವ್ ತುಕ್ರಾಲ್ ಅವರಿಂದ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. Thank you, sir. Respected Mr. Hegde, Chairman, Karnataka State Commission for Backward Classes, Government of Karnataka, Dr. Vincent D'Souza, IAS, Secretary of Government, MSME, Department of Commerce and Industries, Government of Karnataka, Dr. K. Vidya Kumari, IAS, DC and DM of Udupi, and all great personalities sitting here on the dais, and my dear friends, MSME entrepreneurs and other dignitaries. Welcome all of you. Canara Bank, on behalf of this Udupi region or Manipal region, I may say, out of all 10,000 branches in Canara Bank, we are having almost 15% branches in our Karnataka district. There is a big thing. After amalgamation of Syndicate Bank, Great Syndicate Bank of Manipal, almost out of 10,000 branches, we are having almost 1,500 branches in Karnataka itself. And this is the only state where we are having 4 circle offices: Bangalore, Manipal, Hubli and Mangaluru. And again we are, after 1st of April, lot of changes are there in Canara Bank, already circulars issued, so many branches and new regional offices in Sirsi, in Haveri, lot of other 5 to 6 regional offices and SME Sulabhs we are opening from 1st of April in this Karnataka state. Put together all for MSME point of view, we are having almost 20-25% share of MSME finance in Karnataka itself. Almost 27,000 crore under MSME for Karnataka itself by all 4 circles put together. This is the brief introduction of our bank, working as a SLBC in Karnataka state as Canara Bank. Most of the districts are having lead bank districts in Karnataka states, and maybe something here and there we should understand, but still I feel in particular in our Manipal region we are not growing as should grow under MSME. I sitting as a credit DGM or sitting DGM as a Manipal circle office, I should admit that why it is happening, I don't know. Manipal region, we are trying. Sitting here, we are handling 4 districts, big districts. Rather than Goa, it is separate district. We are handling from here. But Davangere, Shimoga, Karwar and Udupi, Chitradurga, we are handling 4 districts, having good industries. But still that growth is not
up to the mark as far as I am considering my figures on behalf of Canara Bank. Still, we are trying to develop this MSME schemes. A lot of schemes are there, either GST, Canara GST, Mahila Vikas, all other schemes. We are taking care of all TAT, turnaround time also. We are offering good rate of interest. What best we can do, RLLR 9.25 or even below that. Trying to give best service, but still my request standing here to all of you, please give us chance to grow further under MSME. We want more business under MSME from you, and we are always on your service. Thanks to Kasia, who has given us this opportunity to be part of all these district programs in this part of Manipal and all. But thanks once again to all the dignitaries for giving us chance, and thank you very much. Thank you. Respected Shri Jayaprakash Hegde sir, Dr. Richard D'Souza sir, and Madam Vidya Kumari, and other dignitaries on the dais, off the dais, young aspirants, budding entrepreneurs, and my dear MSME friends. Good morning everyone. Ellarku namaskara. I would like to share some data. As Sashidhar Shetty sir said, this is the 18th event outreach program happening in Karnataka. And this was started in last July 2023. So less than 7 months, we are doing 18th event and already covered 23 districts in Karnataka. And still 4 more events to go, and we'll be covering remaining 8 districts in the state. Okay, what we could do, what we could achieve, why this program is required. So as everyone is aware, hundreds of schemes, incentives, initiatives, subsidies being launched by central, state government, even SIDBI, RBI. The challenge comes huge information gap, lack of awareness. The financial awareness, which is very, very critical for the growth of every individual, and being MSME, which is more important. That is what we are trying to bridge the gap, information gap between the stakeholders and the beneficiaries. So through these 18 events, we already touched directly more than 2,500 MSMEs and indirectly more than 3,000 MSMEs, which includes young aspirants, budding entrepreneurs, as well as MSME entrepreneurs. So the objective is to information dissemination. We have to disseminate the information which is available for you. And what you will get out of this program? As a young aspirants, they'll get a business idea. As a budding entrepreneurs, they'll get an idea how to set up a business if they have a business idea. And as a MSMEs, you get to know the financing options as well as market connect. And through this, we'll be able to bring different stakeholders under the one roof. Thanks to Department of Industry and Commerce, Government of Karnataka, Kasia, Local Industry Association, MSME DFO, DIC, local DIC. So everybody will be able to bring under the roof. We are bringing digital enablers which would support you to improve your business. We are bringing green partners, solar partners. So the ultimate objective is to realize the Government of India vision to reach $5 trillion economy by 2025. To achieve this, the MSMEs have to double their contribution to GDP. The current contribution is $0.9 trillion, which is 30% of GDP, which needs to be doubled to $2 trillion to reach the 40% contribution to the GDP. I request each one of you make use of every technical sessions going to happen today, and let us grow together. Thank you. ಉಳಿಗಿಯನ್ ಬಿ ಅವರಿಗೆ ಸನ್ಮಾನ ಅರುಣ್ ಪಡಿಯಾರ್ ಅವರು ಮತ್ತು ಪ್ರಶಾಂತ್ ಬಾಳಿಗೆ ಅವರು ಸೇರ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಜಾಯಿಂಟ್ ಟ್ರೆಜರರ್ ಮಲ್ಲೇಶ್ ಅವರು ಸೇರ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಹರೀಶ್ ಕುಂದರ್, ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಸ್ಮಾಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಉಡುಪಿ ಅವರಿಗೆ ಗೌರವ ಸಮರ್ಪಣೆ ಸನ್ಮಾನ ಜಯಪ್ರಕಾಶ್ ಹೆಗಡೆಯವರು ಮತ್ತು ಡಾಕ್ಟರ್ ಡಿಸೋಜಾ ಅವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬನ್ನಿ. ಹಾಗೆ ಜತಿನ್ ಕ್ರಿಸ್ಟೋಫರ್ ಅವ್ರಿಗೆ ಸನ್ಮಾನ. ಹಾಗೆ ಜತಿನ್ ಕ್ರಿಸ್ಟೋಫರ್ ಅವ್ರಿಗೆ ಜಯಪ್ರಕಾಶ್ ಹೆಗ್ಡೆಯವರು ಮತ್ತು ಡಾಕ್ಟರ್ ಡಿಸೋಜ ಅವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯ ಕಾರ್ಯಕ್ರಮ ಮುಕ್ತಾಯವಾಗುವ ಸಮಯ. ಯಾಕೆ ಅಂದರೆ ಟೆಕ್ನಿಕಲ್ ಸೆಕ್ಷನ್ನಲ್ಲಿ ನಾವು ಮಧ್ಯಾಹ್ನದವರೆಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು, ಅದಕ್ಕೆ ಸಮಯ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಜಯಪ್ರಕಾಶ್ ಹೆಗಡೆಯವರು ಚೇರ್ಮನ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ GOK ಇವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನು ಮಾಡಿರುವಂಥದ್ದು ಇಲ್ಲಿನ ಸ್ಥಳೀಯ ಎಲ್ಲ ಉದ್ಯಮಿಗಳಿಗೆ ಸಂತೋಷ ತಂದಿರುವಂಥದ್ದು. ಅವರಿಗೆ ಕಾಸ್ಯಾದ ವತಿಯಿಂದ ಮತ್ತು ಹಾಗೂ ಸ್ಥಳೀಯ ಉದ್ಯಮ ಸದಸ್ಯರಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಡಾಕ್ಟರ್ ರಿಚರ್ಡ್ ವಿಸನ್ ಡಿಸೋಜಾ, ಸೆಕ್ರೆಟರಿ MSME ಆ್ಯಂಡ್ ಮೈನ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಇವರು ಸ್ಥಳೀಯ ಜಿಲ್ಲೆಯ ಬಂದಿದ್ದವರು. ಅವರು ಎಲ್ಲ ನಮ್ಮ ಕಾಸ್ಯಾದ ಕಾರ್ಯಕ್ರಮಕ್ಕೆ ಆಶೀರ್ವಾದ ಅವರ ಜೊತೆ ನಮ್ಮ ಜೊತೆ ಇದ್ದೇ ಇರುತ್ತದೆ. ಹಾಗಾಗಿ ಇಲ್ಲ ಉಡುಪಿ ಜಿಲ್ಲೆಗೆ ನನಗೆ ಬರ್ತೀವಿ ಅಂತ ನಮ್ಮ ಅಧ್ಯಕ್ಷರಿಗೆ ಅವರು ಆಶ್ವಾಸನೆ ಕೊಟ್ಟು ಬಂದಿದ್ದಾರೆ. ಅವರಿಗೂ ನಮ್ಮ ಕಾಸ್ಯಾದ ಪರವಾಗಿ ಸ್ಥಳೀಯ ಎಲ್ಲ ಉದ್ಯಮಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ. ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು, ಡೆಪ್ಯೂಟಿ ಕಮಿಷನರ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಉಡುಪಿ, ಅವರು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಒಪ್ಪಿಕೊಂಡು ಬಂದಿದ್ದರು. ಅವರು ಒಂದು ಬೇರೆ ಕೆಲಸದ ನಿಮಿತ್ತ ಹೊರಟಿದ್ದಾರೆ. ಅವರಿಗೂ ಅವರ ಒಂದು ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ, ಕಾಸ್ಯಾದ ಪರವಾಗಿ ಅವರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಶ್ರೀ ಉಳಿಗಿಯನ್ B ಅವರು, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸಿಡ್ಬಿ, ಅವರು ಈ ಒಂದು ಔಟ್ರೀಚ್ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಟ್ಟಂಥವರು, ಸಹಾಯ ಮಾಡಿದಂಥವರು. ಅವರಿಗೆ ಕಾಸ್ಯಾದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಜೀವ್ ತುಕಾರ್, DGM ಕೆನರಾ ಬ್ಯಾಂಕ್, ಅವರ ಸಹಕಾರ ಈ ಕಾರ್ಯಕ್ರಮಕ್ಕೆ ಇದೆ. ಅವರಿಗೂ ಕಾಸ್ಯಾದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ನಾಗರಾಜ್ ವಿ ನಾಯಕ್, ಜಾಯಿಂಟ್ ಡೈರೆಕ್ಟರ್ DIC ಉಡುಪಿ, ಅವರು ಒಂದು ಬೇರೆ ಕೆಲಸದ ನಿಮಿತ್ತ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ, ಕಾಸ್ಯಾದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಹರೀಶ್ ಕುಂದರ್ ಅವರು, ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಸ್ಮಾಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಉಡುಪಿ, ಇವರು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮದ ರೂವಾರಿಯನ್ನು ಒತ್ತಂಥವರು. ಅವರಿಗೆ ಕಾಸ್ಯಾದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಜತಿನ್ ಕ್ರಿಸ್ಟೋಫರ್ ಅವರು, ಚಾರ್ಟೆಡ್ ಅಕೌಂಟೆಂಟ್, ಈ GST ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಅವರು ಒಪ್ಕೊಂಡ್ರು. ಏಕೆಂದರೆ ಅವರು ಸಮಯದ ಅಭಾವ ಯಾವಾಗಲೂ ಇರುತ್ತೆ. ಆದರೆ ಉಡುಪಿಗೆ ಬರ್ತೀನಿ ಅಂದರೆ ಅವರು ಒಂದೇ ಸಾರಿ ಒಪ್ಕೊಂಡ್ರು. ಅವರು ಈ ಉಡುಪಿಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾಸ್ಯಾದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. CEO ಜಿಲ್ಲಾ ಪಂಚಾಯತ್ ಪ್ರತೀಕ್ ಬಾಯಲ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ, ಕಾಸ್ಯಾದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಪ್ರಶಾಂತ್ ಬಾಳಿಗಾರ್ ಅವರು, ಪಾಸ್ಟ್ ಪ್ರೆಸಿಡೆಂಟ್ ಲೋಕಲ್ ಅಸೋಸಿಯೇಷನ್ಸ್, ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಸಂತೋಷ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಕಾಸ್ಯಾದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಪ್ರಶಾಂತ್ ಬಾಳಿಗ ಅವರು ಈ ಡಿಸ್ಟ್ರಿಕ್ಟ್ ಕಾಸ್ಯಾದ ಪರವಾಗಿ ಡಿಸ್ಟ್ರಿಕ್ಟ್ ಪ್ಯಾನಲ್ ಚೇರ್ಮನ್ ಆಗಿರುವಂಥದ್ದು ಒಂದು ಸಂತೋಷದ ವಿಷಯ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೀಡಿಯಾ, ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರೆಸ್ ಮೀಡಿಯಾ ರೆಪ್ರೆಸೆಂಟೇಟಿವ್ಸ್ ಬಂದಿರುವಂಥದ್ದು, ಅವರಿಗೂ ನಮ್ಮ ಕಾಸ್ಯಾದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ
ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಂತೋಷವಾಗಿ ಎಲ್ಲ ಉದ್ಯಮಿಗಳು ಬಂದಿರುವಂಥದ್ದು ಈ ಕಾರ್ಯಕ್ರಮದ ವಿಜೃಂಭಣೆ ಮತ್ತು ಸಹಕಾರಕ್ಕೆ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಕಾಸ್ಯಾದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಈ ವೇದಿಕೆಯ ಕಾರ್ಯಕ್ರಮ ಮುಕ್ತಾಯ ಮತ್ತು ನೆಕ್ಸ್ಟ್ ಟೆಕ್ನಿಕಲ್ ಸೆಷನ್ಸು ಪ್ರಾರಂಭವಾಗಲಿದೆ. ಜಸ್ಟಿನ್ ಕ್ರಿಸ್ಟೋಫ್ ಅವರು ಅರ್ಧಕ್ಕೆ ನಿಲ್ಲಿಸಿದ್ರು, ಅವರ ಒಂದು ಕಾರ್ಯಕ್ರಮ ಮುಗಿಯುತ್ತೆ, ಕಂಟಿನ್ಯೂ ಆಗುತ್ತೆ. ಸೊ ತಾವೆಲ್ಲರೂ ಹೋಗಬೇಡಿ, ದಯವಿಟ್ಟು ಕೂತ್ಕೊಂಡು ಈ ಒಂದು ಟೆಕ್ನಿಕಲ್ ಸೆಷನ್ಸ್ ಕಾರ್ಯಕ್ರಮದ ಅವಕಾಶ ಮತ್ತು ಉಪಯೋಗವನ್ನು ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. Continuing with our conversation about how taxpayers respond to queries from the tax department, we need to bear in mind this one question comes up in almost every conversation. Taxpayers are not interested in litigation. The concern that a lot of tax professionals express, even in many of our CASIA programs, taxpayers don't want to litigate. But we have to take a new perspective to what is tax litigation all about. Litigation is not a burden that taxpayers need to bear. Litigation is a process of resolution of conflict. Because GST, like sir mentioned in his address, GST has inherent divergence in the form of what is the right classification of any commodity. Sir even made a comment while we were on the dais. If we can bring down the tariff rates, will there be greater compliance? We have to understand that in a short span of time, from concept to implementation, GST has very rapidly taken everyone through, and it's now been nearly 6.5 years since its implementation. So it is natural that there will be different views that are expressed. Taxpayers have a perspective that we have to pay the right amount of tax. Tax officers don't have any other perspective. They also want to make sure that the right amount of tax is collected. But the challenge is in identifying what is it that we are actually involved in supplying. Classification of vegetables is in one head. The same vegetables, it is preserved in brine or acetic acid, has a completely different classification and rate of tax as well. So therefore, friends, we have to recognize that what was going on in the past is not necessarily what should continue in the future. In sir's address, he mentioned, when we look at how trade is progressing, we also have to bear in mind what is the ecosystem we are operating within. GST is forcing everyone to be operating in a compliant ecosystem. Whether it is government spending in the form of public works, whether it is private enterprise, GST creates this supply chain where every cog in the wheel must be compliant on its own. Even if one link in the chain is interrupted, it will affect the entire chain. So therefore, this is the phase we are all going through, where a caterpillar is turning into a butterfly. The industry, the compliance environment is undergoing great transformation, and in such a significant transformation, it is inevitable that there will be those pains of transformation. Maybe the generation to follow will reap the benefits of the labor that everyone here is putting in. But we have to put in that labor, because like again, the dignitaries, when they were addressing, they were making very forward-looking statements with the full conviction that decisions taken today will have lasting consequences for the generations to come. That is no different from policy to taxation.
In taxation too, there is this aspect. When we speak about tax litigation in conferences of CASIA in Bangalore, taxpayers say, sir, ee case anna settle ಮಾಡ್ಕೊಂಡು ಬಂದ್ಬಿಡಬೇಕು. This case has to get settled at the very first instance. If the facts don't get thorough evaluation and proper consideration, what is the purpose of having knowledgeable people sitting in the right positions within the GST department to give their attention to the questions at hand? Questions will come. The concern should not be that department is raising questions. The role of departmental officers is to identify the questions. Look what has happened in GST. I have been in practice in Bangalore for several years. 35 kilometers from Bangalore is Hosur. For the last several years prior to GST, we could advise industry on what they should do as far in Bangalore is concerned, but just in the neighboring district of Hosur, what they should do, I had no clue. Today we have tax consultants. I know a tax consultant in Udupi who's giving advice to a taxpayer in Cochin. There's a tax consultant in Tumkur who's giving consultancy to a taxpayer in Madurai. This is what GST has done, and we don't realize the advantages that GST brings, because GST operates on a completely interconnected IT system. Banks, income tax, GST, reporting and the regulator, all of them are connected. Everyone is looking at a common database. So friends, as taxpayers are concerned, there is a very small role for taxpayers to play. Make sure the data going into your system under your GST registration is sanitized. If the data is clean, you have nothing to be concerned about. I would even go to the extent of saying, when there are questions raised by the tax office, taxpayers need to address only these three aspects. Be confident about the assessment that you have carried out. Confident about the assessment. Because taxpayers lack confidence. We just had the speaker from Sidbi bringing out this aspect, saying that there are so many policies available to promote trade and to take India towards a $5 trillion economy. The role that needs to be played demands confidence in taxpayers. So be confident about the tax positions you have taken, because obviously you have taken those positions after much thought and consideration. Second, if there is any demand raised based on certain allegations, convey with clarity. There's no need to be vague and iffy about the response. The allegation is rejected. The allegation is rejected. It gives clarity. It may not be palatable, but it definitely has clarity. Now the tax officer needs to apply his mind to identify whether the interpretation he is canvassing is valid or not. The third aspect in all responses is convey with clarity if there is any liability that is being proposed. If you don't agree, make it clear that you will not discharge this tax. Very recently we had a decision from Karnataka High Court where a taxpayer, a very big taxpayer, filed an affidavit in court saying that out of fear he deposited 14 crores of tax. Out of fear he deposited 14 crores of tax. Now he wants the court's intervention to direct the GST department to refund this money. Fear resides where knowledge is absent. Fear resides where knowledge is absent, and through CASIA's initiatives to create this sort of awareness, members participating here need to make a determination that the places where fear resides will be dispelled, because when the knowledge coming from learning will illuminate those dark spaces, fear will go and knowledge will occupy. I wish you all the best for this conference, and I thank CASIA for this invitation. Thank you very much.
Thank you, sir. Christopher. Sri B. Uligian, Deputy General Manager, Bangalore Regional Office, SIDBI, ಇವರಿಂದ ತಾಂತ್ರಿಕ ವಿಷಯಗಳ ಬಗ್ಗೆ ಮಾಹಿತಿ. I am Uligian, Deputy General Manager from Bangalore Regional Office, SIDBI. So as of now, we don't have a presence in Dakshin Karnataka. But very shortly, I am happy to inform you, we are opening a branch in Mangaluru to cater to the needs of MSMEs located in this region. And I am also nominee director in the board of KSFC. And in today's session, I will be touching on what are the interventions made by SIDBI in building, strengthening the vibrant MSME ecosystem. Also, I will be touching on some of the transformational digital initiatives, threads, where I will be talking on how you can use that digital platform to address your delayed payment issue. And I have a partner from E-Samudai, they will be talking on ONDC, which is the next big thing in India. And again, solarization of Karnataka, where SIDBI is playing a major role and aligning with the Government of India's vision to have 500 gigawatt by 2030. And to achieve that object, we have partners from Tata Solars and ORP with us. Okay, I am sure most of you are aware about SIDBI, right? Yeah. Sir, I would like to understand from you what we do. Great, sir. Yes, correct. Great. So this slide gives you a structure, diversity of MSME and what impact has been created and going to create in economic development and the national development. As I said earlier, if we have to realize the vision of Government of India, the MSME has to fire at double speed and to double their contribution to the GDP. So one major challenge as far as MSME is concerned, more than 80% of MSMEs are in informal sector. So this is the biggest challenge because being in formal sector, you will be able to expose to various benefits available from Government of India, rather be government, central government or the state government. But the challenge for the MSMEs who remain in the informal sector, they lack of awareness about the facilities, lack of credit, lack of facilities, so they do not aware of many schemes which is available to them. So the first intervention what we are making here, as all of you know, as on today, more than 6.3 crore MSMEs are in India, out of which more than 80% are in informal sector. The objective is to bring all these informal sector MSMEs to mainstream in the formal sector so that we'll be able to make all the facilities available to these MSMEs. So that was the intention, and with that intention, Government of India, Ministry of MSME authorized SIDBI to build a platform called Udyam Assist platform. So as you know, to categorize as MSME, you have to get a Udyam registration. So there is a Udyam registration portal, you have to get registered. Though there are awareness and through associations, we have been creating awareness on sensitizing the MSMEs in informal sector to get registered, Udyam registered, so that lot of facilities can be utilized from the stakeholders. But still, if you see, till date, only 1.3 crore MSMEs are registered on Udyam registration. So to address this issue, to bring all the MSMEs in the mainstream, SIDBI developed a portal called Udyam Assist platform. So what we are trying to do this platform, see, it is not easy to reach out to each and every MSME by SIDBI or by Ministry of MSME. Okay, then what we are doing, we are designating various institutions who in day-to-day basis interact with MSMEs. They could be banks, they could be NBFCs, they could be MFIs. So all these entities, they interact,
they transact with all these MSMEs. So we made them as a designated agency, and this designated agency will push the data of informal MSMEs into this platform. So this is a phase one. In the phase one, all these MSMEs will push into these platforms and will provide them a Udyam registration number. See, till today, more than 3.17 crore MSMEs are already registered in this platform, and by next 1 year, we hope to bring all the MSMEs in the country to formal sector. And what is the other benefits available? So once all these MSMEs comes into the formal sector in phase one, phase two will expose these MSMEs to various initiatives, various facilities available to them. So you can see government framework where there is a provision to hire skilled workforce. There is a database available. You need a manpower, you can go to this portal. So like this, for address your manpower requirement, there are portals. To address your market connect, so you need a market. Okay, digital market, digital presence. There are portals. So to supply to any government department, government entity, you can go through GEM. And ONDC is there. So as you may be aware, all the government entities are mandated to procure only through GEM. And many of you would have registered also. And there is another mandate, all the PSCs are mandated to procure minimum 25% from MSCs. And there needs to be a financing option. So every MSME through this portal, we are creating to address the issue of manpower, labor, to address the issue of market, as well as to address the issue of financing. So every MSME faces this is a major challenge. So as being a MSME, you have control on everything, be it production, operation, admin, HR, finance. The only area where you do not have a control, customer payments. So any MSME, anyone defaulting payment or delay in making payment in loan to a bank, the major reasons, 99% will be delay in payment from the customer. So that we will be able to address that issue through Trans platform. There is one of the revolutionary platform which was launched way back in 2017. I will be talking about the platform in subsequent slide. So, as I was saying, originally SIDBI was set up as a refinance institution where we were financing the banks, NBFCs and the MFIs. Even today, the refinancing is one of the major portfolio of SIDBI where we have a portfolio size of 4 lakh crore. So, but we need to understand one thing, prior to 1990, in India, there is no institution, dedicated focused institution to support MSMEs, empower MSMEs. Having realized the importance of MSMEs contribution in the development of economy, Government of India set up SIDBI in 1990 to promote, develop and finance MSMEs in the system. So our role do not limit to this. I will be talking on what are the other interventions we are making. So this slide you can see our presence across India. We have 3 zonal office, 12 regional office, and we have 97 branch offices. As I was saying, though we started as a refinancing entity, but we gradually making our footprints across India through these branch offices. We do direct lending to MSMEs. You may be wondering or questioning, when there are hundreds of banks exist in India, there are public sector, private, MNC banks, even regional rural banks, NBFCs, MFIs, then what is the role of SIDBI? So as a financial institution, we do policy advocacy. So whatever the schemes or whatever initiatives driven towards MSMEs or structured by SIDBI. You may be knowing about Mudra, you may be knowing about Stand Up India, Startup India, CGTMSC, PM Sonidhi, you name any scheme aimed to MSME, all were set up by SIDBI. So that is what we are doing. We try to understand the market challenges, changing markets landscape of MSME, and we design structure policy accordingly to promote, develop and empower MSMEs. And we have 7 branches of offices in Karnataka. In Mangaluru, we will be opening a branch shortly. So you can see in this slide what we do. So we do a lot of activities aiming to empower MSMEs in the country. So I spoke about
Refinancing we do through banks, NBFCs and MFIs. I would like to share, SIDBI is the pioneering organization who set up MFIs in the country, microfinance institution. We nurtured the MFIs and played a pioneering role in promoting MFIs. Through this, we were able to touch 4 crore household. We were able to create self-help groups in the country, which is very critical for the development, empowerment of even women. So the major challenge for becoming an entrepreneur. Okay, see, there are now, I am saying there are existing MSMEs, entrepreneurs who have been successful, but there are budding entrepreneurs. Okay, they want to start a business. So how can they start a business? The big challenge, you need to have an infrastructure. So you may have an idea to start a business, but if your infrastructure doesn't support you, you cannot start a unit in your place. You may have to go to Bangalore, you may have to go to other industrial area where you have a potential for your product. So what SIDBI is doing, we are partnering with the government, state government across the country, trying to create infrastructure facilities. So what is the potential in that particular region, and we try to create an infrastructure and support MSMEs, and we'll make your dream come true. So we are trying to make job seekers to become a job creator. So that is our intention. Through various our intervention initiatives, we are trying to achieve this goal. So you can see we have also placed our team at MSME department office who work with the MSME department and help them in drafting policy, various schemes, and on the other hand understanding the MSME challenges. So this is one of the project we did last year in partnering with the government of Karnataka. Government having realized there is a shortage of skilled workforce across the country, and particularly Karnataka also. This is first of its kind in the country, which we did in the Karnataka. Most of you are aware about Industrial Training Institute, ITI, where it used to be with old lathe machines and old machines you will be there. So what government has done, they wanted to equip this, modernize this entire setup. So there are 150 ITIs in the state, spending 30 crore each on every ITI. They totally transform and modernize the setup. Now this skilled workforce, you can train these skilled workforce to address the manpower challenge the MSMEs are facing in the state. So these ITS have got modernized setup, latest CNC, VNC, VMC, robotics, laser machines, even EV. So they get trained in various latest modern technologies. See, other major challenge, okay, the people are aware about what are the facilities available to them, so that they will be able to decide whether to start a business or whether to go for a work or become an employee. So if you look at not even Karnataka, across the country, the awareness is lack of awareness is a big challenge. So that is what we are trying to do through promotion development activities. Financial literacy, financial inclusion, enterprise creation, and market connect. So this is something very, very critical as we talk about empowering MSMEs in the country. I would like to share a couple of initiatives what we have taken recently under this promotion and development. For example, in Arsikere Taluk is one of the backward taluk in Assam district, where we identified 200 women. We trained them for last 6 months under various areas, skill training, entrepreneurship training, and we mentored them, incubated them, and we helped them to set up enterprise. Today, out of 200 women, about 190 women already become an entrepreneur. They started a business. It could be small business, tailoring shop, or Xerox shop, Kirana shop, even papad making, milk product. So, but they were able to do that urge we could create on them to start a business. So this is one initiative. And another initiative, see, in every part of a remote place, there are talents. They know they are able to produce some product. There are artisans. So we wanted to help them out. So what we do, we conduct melas, exhibitions in the major cities across the country. We'll call them, we'll invite them, provide them all the facilities, and provide them to expose their products to the world.
So we'll help them to generate revenue through these exhibition melas, as well as help them to market connect through digital platform. So this is again one of the initiative, and we also collaborated with Visha Silai School. Through them, we trained more than 50,000 women in the country, help them to set up their own enterprises, and also provided them a tailored sewing machine. And also, another one transforming initiative I would like to share. As you know, you would have seen this street istri vendors. So istri vendors, how they do with putting coal, they have to heat for 1 hour. So this causes severe environmental issue. Health for himself, there is a health issue, and for others also environmental issue. Number 2, productivity. So what we did, we transformed these iron street vendors from coal-based ironing to LPG-based ironing. So we supported about 200 such vendors in Bangalore, in remote places of other places of Karnataka. We provided them an LPG-based iron, which helped them to increase their productivity, almost double their productivity, as well as which helped them to protect the environment, which was before it was impacting the environment. And another major initiative what we did, we also tried to support the LGBTQ community. See, as a normal person, so we have hundreds of opportunity and we have a social acceptance. But person belonging to the community, the big challenge is comes from social acceptance. So they face two different life. They live for the society and they live for different life for them. So bringing them for the normal life is very biggest challenge. And we also intervened and we supported even transgenders to set up enterprises. So there is one Pride Cafe in Bangalore. We are supporting them. It is totally run by transgenders. So they do catering for various MNCs as well as banks in Bangalore. Next. So I talked about digital, one of the transformational digital initiative by Government of India. As I said, as a MSME, you have control over everything. So only area where you cannot have a control is the payment, customer payment. You cannot push your customer to make a payment. To address that delayed payment issue, Government of India launched this platform Threads, where this platform bring different stakeholders, seller, buyer, and the financial. So all three have to be registered on the portal. Okay, how you can get the payment on the platform? Okay, once as a supplier, you supply material to the buyer. Okay, there are terms, contract terms. After 30 days or 45 days, you get payment from your customer. But normal course, 99% of a customer don't pay on time. It comes 60 days, 90 days, 120 days, even some customers 180 days, 6 months, 1 year also. To address this issue, Government of India brought this platform. So what you have to do, see again the customer acceptance is important to get your payment immediately. Okay, as a supplier, once you supply the material, you have to raise the invoice. That invoice you have to upload in the portal. All three have to be in the portal. First of all, you have to register. Once you register, once you supply the material, you can raise your invoice. Invoice will flow through the system. It will go to your customer. And the customer have to accept your invoice. So assuming that 1 crore invoice, 1 crore supply you made, that will go to your buyer or the customer. He will accept it. The moment he accepts the invoice, it goes into auction. In the auction, there are 50 banks sitting and watching your invoice. So first time in the history, you will be able to decide your cost of financing. So these banks will bid on your invoice. It is like a stock market where auction will happen. These banks will put a bid 5%, 4%, 6%. Now you will decide at what rate you want the financing. The only challenge, the buyer whom you are supplying, you should be strong enough. You should financially strong, you should have a credit rating so that these banks will take a call. Here, there is no recourse on you. Once you receive a payment, you are out of the picture. So the moment you supply the material, once you receive the GRN, goods receipt note, you can get a payment immediately. And I will be touching on the various schemes operated by SIDBI and different categories. So we have schemes for exclusively for machineries and also exclusive for project loan, which includes land building and machineries. And we do green finance schemes focusing on renewable energy and energy efficient machines.
So this scheme name is Speed. So all these schemes are without collateral. So I was telling you how we are different. When hundreds of banks are existing in the system, what SIBI is going to do? So how we are different from other banks? So we don't compete with the banks, but we complement the banks in the existing structure. So basically ours are very innovative and quick products, very different schemes, and as on today most attractive competitive rate compared to any other bank. So under this scheme we can cover up to 50 crore without collateral. We don't take any collateral, but rather assuming that if you are going for a 50 crore worth of machine, that traditionally or conventionally you may have to bring in your contribution 25%, say 12.5 crore. Okay, what we do, and 75% will be funded by the bank. So, but under this facility, we'll fund you 100%. 50 crore will give it to you, and whatever contribution of yours, 25%, we consider as a cash collateral. So that will convert as a FD, and for that we'll pay you 7% interest till the tenor of the loan. Okay, and here under the scheme, it is linked to MCLR of bank. It ranges between 8.2% to 9.5%, depending on your credit rating. And this is one of the transformational scheme. So normally as a MSME, when you plan to go for expansion, when you plan to buy a machinery, you approach a bank. Okay, when you plan to go for expansion, when you receive an increased order from your customer. So customer will tell you, give you some timeline, okay, within next 30 days or 2 months, you have to get an additional machine so that your capacity can be increased, so that you can supply more products to me. So that is the purpose of any MSME going for a loan, going for expansion. So, but when they approach the bank, the problem what happens? So normal course the process is like that. Okay, application, appraisal, documentation, disbursement. We have to visit multiple times. All this will have impact the entire process. It may take say 15 days to even 2 months, 3 months also. So this is something. Your intention of going for expansion is ultimately defeated. So that is what we are trying to address through this scheme. You no need to visit our office, you no need to come to SIDBI. It is automatic. You have to sit at your home, click on the link, upload your GST, bank statement, ITR, everything. We have built an algorithm that will automatically analyze, read business rule engineering. Through business rule engineering, you will get a sanction letter same day, provided if you are eligible based on your all these algorithms. So this is one of the successful scheme we operated, wherein even the documentation also you no need to visit office. By sitting at your factory residence, we'll send you a link, you click on the link and you can sign the document. So even no paper, no manual application, no physical application, no need to sign the physical document, so everything is digital. So but the loan amount up to 1 crore can be applied through this facility. So this is the one facility I will talk about this. Probably my colleagues from Tata Solar and ORP will further guide you on this. So this is one of the recent scheme we launched. We can do up to 2 crore. This is most attractive rate of interest, and this 2% rebate being given to all the banks, including SIDBI. If you going for energy efficiency machines, even solar. So they will be touching on major aspects. And this scheme is linked to repo of RBI. So this is slightly very competitive rate of interest. Again, this ranges between 6.5 to 8%. This process I explained you how the entire process is automated, digitized, seamless and straight through process. This some of the major amendments made to CGTMSE, where the current CGTMSE cover increased to 5 crore. And we can do hybrid model also. If you do not have a collateral, you have collateral, less collateral, some portion can be covered under that collateral and the remaining uncovered portion can be covered under CGTMSE. This is a very flexible option given to banks. Again, the one most important thing is the guarantee fee has been substantially reduced. So you can see up to even 2 crore, it is 1.2 only. Earlier it used to be more than 2. Thank you. I'll be here, maybe we can interact, you can interact with me, any questions are there, because now we have to just start. Thank you, sir. Begin. Now presentation on ONDC, Open Network Digital Commerce. Varsha ಅವರಿಂದ
Good afternoon, you all. I'm Varsha and I'm from E-Samudaya. So I'm going to explain how we are connected with ONDC network. So E-Samudaya is a digital platform operating within the Open Network for Digital Commerce, which is also known as ONDC, a government initiative in India. So the ONDC aims to foster digital commerce and empower small and local businesses. So E-Samudaya also focuses on providing a transparent business model for individuals and business seeking to participate in digital commerce. Its objective is to empower sellers by leveraging the ONDC platform, connecting them with a broad network of potential customers through various popular buyer apps on ONDC network. So E-Samudaya platform is designed to address the challenges faced by sellers in the competitive market. It offers a range of services to help sellers overcome these challenges and thrive in digital commerce landscape. So what we do is we focus on local sellers. So in nowadays, like customers like us, we go to like a Reliance market, which is very highly. So we focus on like sellers and to onboard them on ONDC. So our role in ONDC is seller network participant, which is also known as SNP. E-Samudaya provides end-to-end solutions with a highly scalable API-driven platform architecture to bring in millions of sellers to integrate into this revolutionary government of India initiative, Open Network for Digital Commerce. So we provide a platform for them if they want to onboard on ONDC for the sellers. Also, technical service provider is also known as TSP. E-Samudaya plays the role of a technical service provider TSP in the ONDC ecosystem. We make it easy for enterprise brands to connect with ONDC by providing them with ready-to-use technology implementation needed by the network. You can get a pre-built infrastructure and customize if you are unique needs. So services offered by Udupi E-Samudaya is we have assisted on onboarding. So we have successfully assisted like facilitating onboarding over 500 sellers on the Open Network for Digital Commerce. And cataloging, we specialize in creating for 5 distinct taxonomies that align with the ONDC framework, like groceries, fashion, home decor, F&B, and etc. So logistics integration operating across 28,000 plus pin codes throughout India, seamlessly integrated with porter and ship rocket for enhanced logistics support. So if a seller opts for Pan India, we provide a porter and ship rocket logistics. This network effect, so it's like sellers have the opportunity to leverage E-Samudaya's local marketplaces for targeted regional marketing. E-Samudaya's advantage over other network promoters are access to local markets via E-Samudaya decentralized marketplaces in 20 cities in the next quarter. Also, decentralized local support for our local digital entrepreneurs in 5 Indian states such as Karnataka, Andhra Pradesh, Uttar Pradesh, Gujarat and Meghalaya. So, multiple categories supported in ONDC is F&B, groceries, fashion, electronics and home appliances, home decor and mobility that is in process. Also, integrated TSP participation in ONDC ensures faster response for ONDC technology adoption. Also, once a seller gets onboarded on ONDC or E-Samudaya, we provide them a seller app services as well. E-Samudaya app is designed to help sellers to streamline their operations, engage with customers and grow their businesses. So in seller app, there are like few points, that is with complete order management solutions, then catalog management, logistics management, unified notification, and languages support such as Hindi, English, Tamil, Telugu, Kannada, comprehensive seller management, seller analytics, promotions and offers. Also, seller app is also available in mobile app and web app version as well. Udupi E-Samudaya ONDC solution for sellers. Like if you opt for Pan India Discovery, your products will be visible on several buyer apps such
as Paytm, MyStore, Magic Pen, and etc. So orders are generated across India, and e-Samday will handle the order fulfillment and logistics if required as well. So once if a seller wants to get onboarded on the ONDC network, these are the KYC details and these are the mandatory details. So GST and PAN, Aadhaar, FSSI for food categories, and bank details for payment and settlements are account name, bank name, account number, account type, cancel check, IFSC code. So if you want to get in touch with us, there is contact number and email ID and website as well. So yeah, thank you. Thank you. Varsha, one memento presentation to Varsha. Madam. Varsha. ಕೆನರಾ ಬ್ಯಾಂಕ್ನಲ್ಲಿ ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ ಹೇಳಿ ಕೆನರಾ ಬ್ಯಾಂಕಿಂದ. ಈಗಾಗಲೇ ನಾವು ಎಲ್ಲ ಒಂದು ನಿಮಗೆ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ನಿಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಎಲ್ಲ ಹೇಳಿದ್ದಾರೆ. ನೀವೆಲ್ಲ ಒಂದು ಇಂಡಸ್ಟ್ರಿಯನ್ನ ಮಾಡಲಿಕ್ಕೆ, ಒಂದು ಎಂಟರ್ಪ್ರೈನರ್ ಆಗಲಿಕ್ಕೆ ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಎಲ್ಲ ಸೇರಿದ್ದೀರಿ. ನಿಮಗೆಲ್ಲ ಯಾವ ರೀತಿ ಸಾಲ ಸೌಲಭ್ಯಗಳು ಬ್ಯಾಂಕ್ಗಳಿಂದ ಸಿಗತ್ತೆ, ನಮ್ಮ ಬ್ಯಾಂಕಿಂದ ಯಾವ ರೀತಿ ಸಾಲ ಸೌಲಭ್ಯಗಳು ಸಿಗತ್ತೆ ಅನ್ನೋದನ್ನ ನಾವು ಇವಾಗ ಒಂದು ಚಿಕ್ಕ ಪ್ರೆಸೆಂಟೇಷನ್, ಸಮಯ ಇರೋದ್ರಿಂದ ಒಂದು ಚಿಕ್ಕ ಪ್ರೆಸೆಂಟೇಷನ್ ಅನ್ನು ನಾವು ಕೊಡ್ತೇವೆ. ಅದರ ಬಗ್ಗೆ ಎಲ್ಲ ತಿಳಿಸಿ ಕೊಡ್ತಾರೆ. ಈಗ ನಾವು ಒಂದು ಇಂಡಸ್ಟ್ರೀಸ್ ಆಗ್ಬೋದು ಅಥವಾ ಒಂದು ಕೈಗಾರಿಕೆ ಆಗ್ಬೋದು, ಒಂದು ಭಾರತದ ಆರ್ಥಿಕತೆ ಅಥವಾ ರಾಜ್ಯದ ಆರ್ಥಿಕತೆಯಲ್ಲಿ ಅದರದೇ ಆದ ಒಂದು ಮಹತ್ವದ ಒಂದು ಕೊಡುಗೆಯನ್ನ ಇಂಡಸ್ಟ್ರಿ ಸೆಕ್ಟರ್ಗಳು ಅಥವಾ ಉದ್ಯಮಿ ಇದಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಗುಡಿ ಕೈಗಾರಿಕೆಗಳಾಗಿರ್ಬೋದು, ಎಲ್ಲ ಒಂದು ಮಹತ್ವದ ಒಂದು ಕಾಣಿಕೆಯನ್ನ ಆ ಒಂದು ಆರ್ಥಿಕತೆಗೆ ಒಂದು ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಯಾವೆಲ್ಲ ಸಾಲ ಸೌಲಭ್ಯಗಳನ್ನ ನಾವು ಕಸ್ಟಮರ್ಸ್ಗಳಿಗೆ ಮತ್ತೆ ಗ್ರಾಹಕರಿಗೆ, ಯಾರು ಉದ್ಯಮಿಯನ್ನ ಮಾಡ್ಲಿಕ್ಕೆ ಅಥವಾ ಕೈಗಾರಿಕೆಯನ್ನ ಮಾಡ್ಲಿಕ್ಕೆ ಬರ್ತಾರೆ, ಅವ್ರಿಗೆ ಯಾವೆಲ್ಲ ಸಾಲ ಸೌಲಭ್ಯಗಳು ನಮ್ಮ ಬ್ಯಾಂಕಿನಲ್ಲಿ ಇದೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಮೊಟ್ಟಮೊದಲಾಗಿ MSME ಸೆಕ್ಟರ್, ಸೂಕ್ಷ್ಮ, ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳನ್ನ 3 ವಿಂಗಡಗಳಾಗಿ ವಿಂಗಡಿಸುತ್ತಾರೆ. ಒಂದು ಸೂಕ್ಷ್ಮ ಮತ್ತೆ ಅತಿ ಸಣ್ಣ ಕೈಗಾರಿಕೆ ಅಂತಂದ್ರೆ ನೀವು 1 ಕೋಟಿ ಇನ್ವೆಸ್ಟ್ಮೆಂಟ್ ಮತ್ತೆ 5 ಕೋಟಿ ಟರ್ನ್ ಓವರ್, ಆ ಒಂದು ಇದು ಬರುತ್ತೆ, ಅದನ್ನ ನಾವು ಸೂಕ್ಷ್ಮ ಮತ್ತು ಅತಿ ಸಣ್ಣ ಕೈಗಾರಿಕೆ ಅಂತ ನಾವು ಕರಿತೇವೆ. ಮತ್ತೆ ಸಣ್ಣ ಕೈಗಾರಿಕೆ ಅಂತಂದ್ರೆ 1 ಕೋಟಿಯಿಂದ 10 ಕೋಟಿ ಇನ್ವೆಸ್ಟ್ಮೆಂಟ್, ಮೂಲ ಬಂಡವಾಳವನ್ನು ನೀವು ಪ್ಲಾಂಟ್ ಅಂಡ್ ಮಿಷನರಿ ಮೇಲೆ ಇನ್ವೆಸ್ಟ್ ಮಾಡುವಂತದ್ದಿದ್ರೆ ಅದು ಸಣ್ಣ ಕೈಗಾರಿಕೆ ಅಂಡರ್ ಅಲ್ಲಿ ಬರ್ತದೆ. ಮತ್ತೆ ಟರ್ನ್ ಓವರ್ ಬಂದು 50 ಕೋಟಿ ಟರ್ನ್ ಓವರ್ ಇದ್ರೆ ಅದು ಸಣ್ಣ ಕೈಗಾರಿಕೆಯಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಮತ್ತೆ ನಿಮಗೆ ಮೀಡಿಯಂ ಇಂಡಸ್ಟ್ರಿ ಅಂತಂದ್ರೆ 10 ಕೋಟಿಯಿಂದ 50 ಕೋಟಿ, 10 ಕೋಟಿಯಿಂದ 50 ಕೋಟಿ ನೀವು ಇನ್ವೆಸ್ಟ್ಮೆಂಟ್ ಪ್ಲಾಂಟ್ ಅಂಡ್ ಮಿಷನರಿ ಮಾಡಿದ್ರೆ ಅದು ಮಧ್ಯಮ ಕೈಗಾರಿಕೆ ಅಂತ ನಾವು ಕರಿತೇವೆ. ಅಥವಾ ಟರ್ನ್ ಓವರ್ 250 ಕೋಟಿ ಇದ್ರೆ ಅದು ಮಧ್ಯಮ ಕೈಗಾರಿಕೆಯಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ನಾವು ಮೊದಲಾಗಿ ಕೆನರಾ ಬ್ಯಾಂಕಿಂದ ಯಾವೆಲ್ಲ ಸ್ಕೀಮ್ಗಳು ನಿಮ್ಮ ಗ್ರಾಹಕರಿಗೆ ಅಥವಾ ಯಾರು ಉದ್ದಿಮೆದಾರರಾಗಿ ಮುಂದೂಡಲಿಕ್ಕೆ ಬರ್ತೀರಾ ಅಥವಾ ಕೈಗಾರಿಕೆಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬರ್ತೀರಾ, ಅವ್ರಿಗೆ ಯಾವೆಲ್ಲ ಸ್ಕೀಮ್ಗಳಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಅತಿ ಚಿಕ್ಕ ಒಂದು ಇದರಿಂದ ಸೆಗ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ, ನಾವಿವಾಗ ನಾವು ದಿನನಿತ್ಯ ನೋಡ್ತಾ ಇರ್ತೇವೆ. ಈಗ ಯಾರೋ ಒಬ್ರು ನಾವು ಫೈನಾನ್ಷಿಯಲ್ ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅಥವಾ ನಾನು ಒಂದು ಜೀವನದಲ್ಲಿ ಆರ್ಥಿಕತೆಯಲ್ಲಿ ಮುಂದೆ ಬರಬೇಕು ಅಂತ ಒಂದು ಯೋಚನೆ ಮಾಡಿ ಅವರು ಏನಾದ್ರೂ ಒಂದು ಚಿಕ್ಕ ಮಟ್ಟದಲ್ಲಿ, ಈಗ ಬೀದಿ ಬದಿ ವ್ಯಾಪಾರಿಗಳಂತೇಳಿ ಕರಿತೇವೆ ನಾವು, ಅವರು ಒಂದು ಗಾಡಿಯಲ್ಲಿ ಹಣ್ಣು ಮಾರೋದಾಗ್ಬೋದು ಅಥವಾ ಒಂದು ತರಕಾರಿ ಆಗ್ಬೋದು, ಒಂದು ಹೂವು ಮಾರುವಂತದ್ದಾಗ್ಬೋದು, ಈ ರೀತಿ ಏನೇ ಒಂದು ಇದು ಮಾಡ್ಲಿಕ್ಕೆ ಬರ್ತಾ ಇದ್ರೆ, ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಅವರು ತೊಡಸ್ಕೊಳ್ಳೋದಾದ್ರೆ ಅವರಿಗೆ ಮೊದಲನೇ ಟ್ರಂಚ್ ಅಲ್ಲಿ 10,000 ರೂಪಾಯಿ ಲೋನ್ ಅನ್ನ ನಾವು ಕೊಡ್ತೇವೆ. ಅದು ಅವರಿಗೆ 12 ತಿಂಗಳ ಟೈಮ್ ಕಾಲಾವಕಾಶ ಇರುತ್ತೆ ಅದನ್ನ ತೀರಿಸಲಿಕ್ಕೆ. ಆ ಫಸ್ಟ್ ಟ್ರಂಚ್ ಲೋನ್ ಅನ್ನ ತೀರಿಸಿದಾಗ 2ನೇ ಟ್ರಂಚ್ ಆಗಿ 20,000 ರೂಪಾಯಿ ಕೊಡ್ತಾರೆ. ಮತ್ತೆ 3ನೇ ಟ್ರಂಚ್ಗೆ 50,000 ರೂಪಾಯಿ ಲೋನ್ ಗಳನ್ನ ನಿಮಗೆ ಕಸ್ಟಮರ್ಸ್ಗೆ ಕೊಡ್ತಾರೆ. ಇಲ್ಲಿ ಯಾರೆಲ್ಲ ಬಂದಿದ್ದೀರಿ ಅವರು ಅಕ್ಕಪಕ್ಕದಲ್ಲಿ ತುಂಬಾ ಜನಗಳನ್ನ ನೋಡ್ತೇವೆ, ಪ್ರತಿದಿನ ನೋಡ್ತಾ ಇರ್ತೇವೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆಲ್ಲ ನಾವು ಈ ಮೂಲಕ ತಿಳಿಸ್ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತೇನೆ. ಮತ್ತೆ ಇದರಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಸಿಗತ್ತೆ. ಅದಕ್ಕೆ ಮತ್ತೆ ಇನ್ನೊಂದು ಸ್ಕೀಮು, ಅತ್ಯಂತ ಯಶಸ್ವಿಯಾದಂತಹ ಸ್ಕೀಮು, ಮತ್ತೆ ಭಾರತ ಸರ್ಕಾರದಿಂದ ಒಂದು ಲಾಂಚ್ ಮಾಡಿದಂತ ಸ್ಕೀಮು ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಏನಂದ್ರೆ ಕೃಷಿಯೇತರ ಅಂತಂದ್ರೆ ನೀವು ಯಾವ್ದೆಲ್ಲ ಬಿಸ್ನೆಸ್ ಎಲ್ಲಿ ನೀವು ಆದಾಯವನ್ನ ಹೆಚ್ಚಿಸ್ಕೊಳ್ಬಹುದು ಕೃಷಿಯೇತರ ಇದರಲ್ಲಿ ಆಕ್ಟಿವಿಟಿನಲ್ಲಿ, ಆ ಒಂದು ಎಲ್ಲ ಆಕ್ಟಿವಿಟಿಗಳಿಗೆ ಮುದ್ರಾ ಯೋಜನೆಯಲ್ಲಿ ನೀವು ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ಮೊದಲಿಗೆ ಇದರಲ್ಲಿ ಮುದ್ರಾ ಯೋಜನೆಯಲ್ಲಿ 3 ವಿಂಗಡಗಳಾಗಿ ಮಾಡಿದ್ದಾರೆ. ಒಂದು
ಶಿಶು, ಕಿಶೋರ್ ಮತ್ತೆ ತರುಣ್ ಅಂತೇಳಿ 3 ಲೋನ್ ಸ್ಕೀಮ್ಗಳಿದೆ. ಅದರಲ್ಲಿ ಕಿಶೋರ್ ಸ್ಕೀಮ್ನಲ್ಲಿ 50,000 ತನಕ ನೀವು ಲೋನ್ ತಗೊಳ್ಬಹುದು, ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು ಬ್ಯಾಂಕ್ಗಳಲ್ಲಿ. ಮತ್ತೆ ನೀವು ತರುಣ್ ಅಂತ ಹೇಳಿ ನೀವು ಕಿಶೋರ್ ಸ್ಕೀಮ್ನಲ್ಲಿ 50,000ದಿಂದ 5 ಲಕ್ಷದವರೆಗೆ ನೀವು ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ತರುಣ್ ಸ್ಕೀಮ್ನಲ್ಲಿ 5 ಲಕ್ಷದಿಂದ 10 ಲಕ್ಷದ ಒಳಗಡೆ ನೀವು ಮುದ್ರಾ ಸ್ಕೀಮ್ನಲ್ಲಿ ಲೋನ್ ಅನ್ನ ಪಡ್ಕೊಳ್ಬಹುದು. ಇದಾದ್ಮೇಲೆ ಅತ್ಯಂತ ಒಂದು ಈಗ ಗ್ರಾಮೀಣ ಮಟ್ಟದಲ್ಲಿ ಈಗೆಲ್ಲರೂ ನಾವು ನೋಡ್ತಾ ಇರ್ತೀವಿ, ನಾವು ಗ್ರಾಮೀಣ ಮಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಉದ್ಯೋಗವನ್ನು ಅರಸಿ ನಾವು ಸಿಟಿಗಳಿಗೆ ಹೋಗ್ತೀವಿ, ಬೆಂಗಳೂರು ಹೋಗ್ತೀವಿ, ಮೈಸೂರು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ ನಾವು ಹೋಗ್ತೇವೆ. ಆಗ ಇವರು ಒಂದು PMGP ಪ್ಲಾನ್ ಏನಂತಂದ್ರೆ ಒಂದು ಗ್ರಾಮೀಣ ಮಟ್ಟದ ಒಂದು ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಲೋನ್ ಅನ್ನ ನಾವು ಕೊಟ್ರೆ, ಒಂದು ಗ್ರಾಮೀಣ ಮಟ್ಟದಲ್ಲಿ ಇಂಡಸ್ಟ್ರಿಗಳು, ಕೈಗಾರಿಕೆಗಳು ಎಸ್ಟಾಬ್ಲಿಷ್ ಆದ್ರೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಗ್ರಾಮೀಣ ಮಟ್ಟದಲ್ಲಿ ಸಿಗತ್ತೆ, ಹೆಚ್ಚಿನ ಅದರಲ್ಲಿ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋ ಉದ್ದೇಶದಿಂದ PMGP ಸ್ಕೀಮ್ ಅನ್ನ ತಗೊಂಡು ಬಂದಿದ್ದಾರೆ. PMGP ಸ್ಕೀಮ್ ನಲ್ಲಿ ನಿಮಗೆ ಒಂದು ಏನು ಎಲಿಜಿಬಿಲಿಟಿ ಬೇಕಂತಂದ್ರೆ, ಈಗ ಯಾವುದೇ ಒಂದು ನೀವು PMGP ನಲ್ಲಿ ಲೋನ್ ತಗೊಳ್ಬೇಕಂತಂದ್ರೆ ಮಿನಿಮಮ್ 18 ವರ್ಷ ತುಂಬಿರಬೇಕು. 18 ಅಂತ ತುಂಬಿ ಆದ ನಂತರ ಯಾವುದೇ ಒಂದು ಈಗ 10 ಲಕ್ಷ ನನಗೆ ಲೋನ್ ಬೇಕು, ಒಂದು ಇಂಡಸ್ಟ್ರಿ ಮಾಡ್ಲಿಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಅಥವಾ ಸರ್ವಿಸ್ ಸೆಕ್ಟರ್ ಒಂದು 5 ಲಕ್ಷ ಮಿನಿಮಮ್ ಲೋನ್ ಬೇಕಂತಂದ್ರೆ ಅವರು ಮಿನಿಮಮ್ 8th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು. 8th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು. ಮತ್ತೆ PMGP ನಲ್ಲಿ ನೀವು ಉದ್ಯೋಗವನ್ನು ಯಾರಾದ್ರೂ ಮಾಡ್ಬೇಕು ಅಂತ ಬಯಸಿದಾಗ ಅದಕ್ಕೆ ನೋಡಲ್ ಏಜೆನ್ಸಿಗಳಿರುತ್ತೆ. ನೋಡಲ್ ಏಜೆನ್ಸಿ KVC ಆಗ್ಬೋದು, DSCs ಗಳಾಗ್ಬೋದು ಅಥವಾ ಶೆಟ್ಟಿಗಳಾಗಿರ್ಬೋದು. ನೋಡಲ್ ಏಜೆನ್ಸಿಗಳ ಕಡೆಯಿಂದ ನಿಮಗೆ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ. ಯಾವ ರೀತಿ ನೀವು ಏನು ಪ್ರಾಜೆಕ್ಟ್ ಅನ್ನ ಪ್ರಿಪೇರ್ ಮಾಡ್ತೀರಾ, ಯಾವ ಉದ್ಯಮವನ್ನು ಮಾಡ್ಬೇಕಂತ ಹೇಳ್ತೀರಾ, ಆ ಉದ್ಯಮಿಗೆ ಅನುಗುಣವಾಗಿ ನಿಮಗೆ ಒಂದು ಟ್ರೈನಿಂಗ್ ತರಬೇತಿಯನ್ನ ನೀಡ್ತಾರೆ. ಆ ತರಬೇತಿಗೆ ಅನುಗುಣವಾಗಿ ನೀವೆಲ್ಲ ತರಬೇತಿಯನ್ನು ಕಂಪ್ಲೀಟ್ ಮಾಡಿ ನೀವು ಲೋನ್ ನೀವು ಅಪ್ಲೈ ಮಾಡ್ಬೋದು ಬ್ಯಾಂಕ್ಗಳಲ್ಲಿ. ಬ್ಯಾಂಕಲ್ಲಿ ಲೋನ್ಗಳು ನಿಮಗೆ ಅಪ್ ಟು 50,000 ತನಕ. ಈಗ ಯಾವ್ದಾದ್ರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ನೀವು ಮಾಡ್ತೀರ ಅನ್ನೋದಾದ್ರೆ, ನೀವು ಒಂದು ಉತ್ಪಾದನೆಯನ್ನ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಯನ್ನ ನೀವು ಮಾಡ್ತೀರ ಅನ್ನೋದಾದ್ರೆ ನಿಮ್ಗೆ 50 ಲಕ್ಷ ತನಕ ಲೋನ್ಗಳು ಸಿಗತ್ತೆ. ನೀವು ಒಂದು ಸೇವಾ ವಲಯನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ 20 ಲಕ್ಷ ತನಕ ನಿಮಗೆ ಲೋನ್ ಸಿಗ್ತದೆ. ಇದರಲ್ಲಿ ಮತ್ತೆ ಇನ್ನೊಂದು ಅಂತಂದ್ರೆ ಮಿನಿಮಮ್ ಕೊಲಾಟ್ರಲ್ ಅಥವಾ ಮಿನಿಮಮ್ ಮಾರ್ಜಿನ್ ಅನ್ನ ನೀವು ತಗೊಳ್ಬೇಕು. ಮಿನಿಮಮ್ ಮಾರ್ಜಿನ್ ಅಂತಂದ್ರೆ ನೀವು ಒಂದು ಜನರಲ್ ಕ್ಯಾಟಗರಿ ಇದ್ರೆ 10% ಮಾರ್ಜಿನ್ ಅನ್ನು ತಗೊಂಡ್ ಬರ್ಬೇಕಾಗ್ತದೆ, ಅಥವಾ ಸ್ಪೆಷಲ್ ಕ್ಯಾಟಗರಿ ಇದ್ರೆ 5% ಮಾರ್ಜಿನ್ ಅನ್ನು ತಗೊಂಡ್ ಬರ್ಬೇಕಾಗ್ತದೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಸಬ್ಸಿಡಿ ಸಿಗ್ತದೆ. ನಿಮ್ಗೆ 15ರಿಂದ ಒಂದು 35%ಗಳವರೆಗೆ ಸಬ್ಸಿಡಿಯನ್ನ ನೀವು ಈ PMGP ಸ್ಕೀಮ್ ಅಡಿಯಲ್ಲಿ ನೀವು ತಗೊಳ್ಬಹುದು. ಮತ್ತೆ ಇದರಲ್ಲಿ ಎಲ್ಲ ಹೆಚ್ಚಿನ ಯುವಕರು ಇರ್ಬೋದು ಅಥವಾ ಯಾರೇ ಇರ್ಬೋದು, ಒಂದು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿಗೆ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡಿ, ಹೊಸ ಉದ್ಯಮಗಳನ್ನ ಪ್ರಾರಂಭ ಮಾಡಿ, ಈ ಸ್ಕೀಮ್ಗಳು ಹೊಸ ಉದ್ಯಮಕ್ಕೆ ಮಾತ್ರ ಅಪ್ಲಿಕಬಲ್ ಆಗೋದ್ರಿಂದ ಹೊಸ ಉದ್ಯಮಗಳನ್ನ ನೀವು ಹೆಚ್ಚು ಮಾಡ್ತಾ ಹೋದ್ರೆ ನೀವು ಈ ಸ್ಕೀಮ್ ನಲ್ಲಿ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಪಡೆದು ನೀವು ಮುಂದೆ ಬರ್ಬೋದು. ಅದು ನಾನು ಪ್ರೆಸೆಂಟ್ ಕಂಪ್ಲೀಟ್ ಮಾಡಿ ಆದ್ಮೇಲೆ ನಾನು ಹೇಳ್ತೇನೆ, ಕೇಳ್ಬೋದು. ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಹೇಳಿ ಇದು ಒಂದು ಅದ್ಭುತವಾದಂತಹ ಸ್ಕೀಮ್. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಲ್ಲಿ ಏನಂತಂದ್ರೆ, ನೀವು ಒಂದು ಉದ್ದಿಮೆಯನ್ನ ಮಾಡ್ಲಿಕ್ಕೆ ಈಗ ಒಂದು ಪರಿಶಿಷ್ಟ ಪಂಗಡ ಅಥವಾ SC/ST ಅಥವಾ ವುಮೆನ್ ಎಂಟರ್ಪ್ರಿನರ್ಸ್ ಏನಿದ್ದೀರಿ, ಅವರು ಏನಾದ್ರು ನೀವು ಒಂದು ಉದ್ಯಮನ ಸ್ಟಾರ್ಟ್ ಮಾಡಬೇಕು ಅಥವಾ ಕೈಗಾರಿಕೆನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ತುಂಬಾ ಅತ್ಯಂತ ಆಕರ್ಷಕ ಬಡ್ಡಿ ದರದಲ್ಲಿ ಮತ್ತೆ ಹೆಚ್ಚಿಗೆ ಅಮೌಂಟ್ ಲೋನ್ ಅನ್ನ ಇದರಲ್ಲಿ ನಾವು ಕೊಡ್ತೇವೆ. 10 ಲಕ್ಷದಿಂದ 1 ಕೋಟಿಯವರೆಗೆ ನೀವು ಇದರಲ್ಲಿ ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ಇದರಲ್ಲಿ ಯಾವುದೇ ರೀತಿ ಕೊಲಾಟರಲ್ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ಇದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಸಪರೇಟ್ ಕ್ರೆಡಿಟ್ ಗ್ಯಾರಂಟಿ ಫಂಡ್ಸ್ ಇರುತ್ತೆ, ಅದರಲ್ಲಿ ಇದು ಕವರ್ ಆಗಿರುತ್ತೆ. ಮತ್ತೆ ಮಹಿಳಾ ವಿಕಾಸ್ ಅಂತಂದ್ರೆ ಇಲ್ಲಿ ಬಂದಿರುವಂತ ಉದ್ದಿಮೆ ಮಾಡ್ಲಿಕ್ಕೆ ಬಂದಿರುವಂತ ಹೆಚ್ಚಿನ ಜನರಲ್ಲಿ ಮಹಿಳೆಯರು ಕೂಡ ತುಂಬಾ ಜನ ಇದ್ದೀರಿ. ಇಲ್ಲಿ ಮಹಿಳೆಯರಿಗೋಸ್ಕರನೇ ಒಂದು ಒಳ್ಳೆಯ ಸ್ಕೀಮ್ ಅನ್ನ ಕೆನರಾ ಬ್ಯಾಂಕ್ ಕಡೆಯಿಂದ ತಗೊಂಡು ಬಂದಿದ್ದೇವೆ. ಹೆಸರೇ ಹೇಳಿದಾಗೆ ಮಹಿಳಾ ವಿಕಾಸ್, ಒಂದು ಸ್ವಾವಲಂಬ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ, ಒಂದು ಕೈಗಾರಿಕೆಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮತ್ತು ಉದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ ಮಹಿಳೆಯರಿಗೋಸ್ಕರ ಮಾಡಿರುವಂತ ಪ್ಲಾನ್. ಇದರಲ್ಲಿ ಮಹಿಳಾ ವಿಕಾಸದಲ್ಲಿ ಕಂಡೀಷನ್ ಏನಂತಂದ್ರೆ, ಒಂದು ಪ್ರೊಪ್ರೈಟರ್ಶಿಪ್ ಆಗಿರ್ಬೋದು ಅಥವಾ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಎಲ್ಲರೂ ಕೂಡ ಅದರಲ್ಲಿ ಎಲಿಜಿಬಲ್ ಇರ್ತಾರೆ. ಪ್ರೊಪ್ರೈಟರ್ಶಿಪ್ ಅಂದ್ರೆ ನೀವು 100% ಕಾಂಟ್ರಿಬ್ಯೂಷನ್ ಇದ್ದೇ ಇರ್ತದೆ. ನೀವು ಕಂಪನಿ ಅಥವಾ ಫರ್ಮ್ ಇದ್ರಲ್ಲಾದ್ರೆ ನೀವು 51% ಸ್ಟೇಕ್ ಅನ್ನ ಇಟ್ಟಿರ್ಬೇಕು. ಆವಾಗ ನೀವು ಈ ಸ್ಕೀಮ್ ಅಲ್ಲಿ, ಮಹಿಳಾ ವಿಕಾಸ್ ಸ್ಕೀಮ್ ಅಲ್ಲಿ ನೀವು ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ಇದರಲ್ಲಿ ಸಾಲ ಸೌಲಭ್ಯಗಳು ನಿಮ್ಗೆ 10 ಲಕ್ಷದ ಮೇಲ್ಪಟ್ಟು, ಇದಕ್ಕೆ ಗರಿಷ್ಠ ಮಿತಿ ಏನಿಲ್ಲ. ಎಷ್ಟು ಬೇಕಾದ್ರೂ ನಿಮ್ಮ ಯೋಜನೆ ಅನುಸಾರ, ನಿಮ್ಮ ಯೋಜನೆಯ ಆಧಾರದ ಮೇಲೆ ಎಷ್ಟು ಲೋನಿನ ಅವಶ್ಯಕತೆ ಇರುತ್ತದೋ ಅಷ್ಟು ಲೋನ್ ಅನ್ನ ನೀವು ಪಡ್ಕೊಳ್ಬಹುದು ಪ್ರಾಜೆಕ್ಟ್ ಬೇಸ್ಡ್ ಆದಲ್ಲಿ. ಇದರಲ್ಲಿ ಅತ್ಯಂತ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. 9.25 ಇಂದ ಸ್ಟಾರ್ಟ್ ಆಗ್ತದೆ.
ಇದು ರೆಪೋ RBI ರೆಪೋ ಲಿಂಕ್ ಲೆಂಡಿಂಗ್ ರೇಟ್ ಅಂತ ಹೇಳಿ ಕರಿತೇವೆ. ಅದಕ್ಕೆ ಲಿಂಕ್ ಆಗುವಂತ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪ್ರೊವೈಡ್ ಮಾಡ್ತೇವೆ. 9.25 ಇಂದ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಮತ್ತೆ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ಗೆ 1 year ಟೈಮ್ ಸಿಗ್ತದೆ. ಟರ್ಮ್ ಲೋನ್ ಅಂತ ನಿಮಗೆ ಅಪ್ ಟು 84 months ವರೆಗೂ ನಿಮಗೆ ಕಾಲಾವಕಾಶ ಸಿಗುತ್ತೆ ಮರುಪಾವತಿ ಮಾಡಲಿಕ್ಕೆ. ಮತ್ತೆ ನಿಮಗೆ ಮಿನಿಮಮ್ 25% ಕೊಲಾಟ್ರಲ್ ಇದ್ರೆ ಈ ಸ್ಕೀಮ್ ನಲ್ಲಿ ನೀವು ಸಾಲ ಸೌಲಭ್ಯಗಳನ್ನು ಪಡಿಬಹುದು. ಮತ್ತೆ ಇದರಲ್ಲಿ ಅತ್ಯಂತ ಈಗ ಮಹಿಳೆಯರಿಗೆ ಒಂದು ಸ್ಕೀಮ್ ಅನ್ನ ಎನ್ಕರೇಜ್ ಮಾಡಲಿಕ್ಕೆ ಮಾಡೋದ್ರಿಂದ ನಿಮಗೆ ಪ್ರೊಸೆಸಿಂಗ್ ಚಾರ್ಜಸ್ ಅಲ್ಲಿ ಇದರೆಲ್ಲ ನಿಮಗೆ 50% ಕನ್ಸೆಷನ್ ಕೂಡ ಸಿಗುತ್ತೆ. ಮತ್ತೆ ಕೆನರಾ GST ಸ್ಕೀಮ್ ಆಲ್ರೆಡಿ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. GST ಅಂದ್ರೆ ಏನು, ಅದು ಹೇಗೆ ಒಟ್ಟಾಗುತ್ತೆ ಅಂತ ಹೇಳಿ. ಕೆನರಾ GST ಸ್ಕೀಮ್ ನಲ್ಲಿ ನಿಮಗೆ ಯಾರೆಲ್ಲ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಯಾರೆಲ್ಲ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಿ ಸಕ್ಸಸ್ಫುಲ್ ಆಗಿ, ಅವರು ಒಂದು ಈ ಯೋಜನೆಯ ಅಡಿಯಲ್ಲಿ ನೀವು ಲೋನ್ ಅನ್ನ ತಗೊಳ್ಬಹುದು. ಕೆನರಾ GST ಸ್ಕೀಮ್ ನಲ್ಲಿ ನಿಮಗೆ ಅಪ್ ಟು 10 ಲಕ್ಷದ ಮೇಲ್ಪಟ್ಟು ಅಪ್ ಟು 20 ಕೋಟಿವರೆಗೆ ನೀವು ಈಸಿಯಾಗಿ ಬ್ಯಾಂಕ್ ಕಡೆಯಿಂದ ಲೋನ್ ಅನ್ನು ತಗೊಳ್ಬಹುದು. ನಿಮ್ಮ ಏನು ಟರ್ನ್ ಓವರ್ ಇರುತ್ತೋ ಅದರಲ್ಲಿ 25% ನಿಮಗೆ ಲೋನ್ ಸಿಗುತ್ತೆ. ಸಪೋಸ್ ನೀವು 10 ಕೋಟಿ ಟರ್ನ್ ಓವರ್ ಇದೆ ಅಂದ್ರೆ 2.5 ಕೋಟಿ ಲೋನ್ ಈಸಿಯಾಗಿ ನಿಮಗೆ ಸಿಗ್ತದೆ. ಅದರಲ್ಲಿ ಏನೋ ಒಂದು ಕಂಡೀಷನ್ ಅಂದ್ರೆ 75% ನಿಮ್ದೇನು ಟರ್ನ್ ಓವರ್ ಇದ್ದು ಅದು ಅಕೌಂಟ್ ಮುಖಾಂತರ ಆಗಿರ್ಬೇಕು. ಮತ್ತೆ ಇನ್ನೊಂದು ಕೆನರಾ MSME ಸ್ಟಾರ್, ಯಾರೆಲ್ಲ ಉದ್ದಿಮೆಯನ್ನು ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೆಲ್ಲ ಒಂದು ಎನ್ಕರೇಜ್ ಮಾಡುವಂತ ಒಂದು ಒಳ್ಳೆಯ ಸ್ಕೀಮ್. ಈ ಕೆನರಾ MSME ಸ್ಟಾರ್ ನಲ್ಲಿ ನಿಮಗೆ 10 ಲಕ್ಷ ಮೇಲ್ಪಟ್ಟು ಎಷ್ಟು ಬೇಕಾದ್ರೂ ಲೋನ್ ಅನ್ನ ನಿಮ್ಮ ಪ್ರಾಜೆಕ್ಟ್ ಆಧಾರದ ಮೇಲೆ, ನಿಮ್ಮ ಯೋಜನೆ ಆಧಾರದ ಮೇಲೆ ನೀವು ಲೋನ್ ಅನ್ನ ಪಡೆದುಕೊಳ್ಬಹುದು. ಇದರಲ್ಲಿ ಕೂಡ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಅತ್ಯಂತ ಕಡಿಮೆ ದರದಲ್ಲಿ 9.25% ಇಂದ ಸ್ಟಾರ್ಟ್ ಆಗ್ತದೆ. ಮತ್ತೆ ಮ್ಯಾಕ್ಸಿಮಮ್ ಟರ್ಮ್ ಲೋನ್, ನೀವು ಯಾವ ತರ ಒಂದು ದೀರ್ಘಾವಧಿ ಸಾಲ, ಅಲ್ಪಾವಧಿ ಸಾಲ ಅಂತ ಹೇಳಿ ನಾವು ಹೇಳ್ತೀವಿ. ಟರ್ಮ್ ಲೋನ್ ಅಂದ್ರೆ ನೀವು ಒಂದು 10 ವರ್ಷದವರೆಗೂ ಟೈಮ್ ಅನ್ನ ತಗೊಂಡು ನೀವು ಲೋನ್ ಅನ್ನ ಮರುಪಾವತಿ ಮಾಡಬಹುದು. ಮತ್ತೆ ಇನ್ನೊಂದು MSME, ತುಂಬಾ ಜನ ಒಂದು ಫಾಸ್ಟ್ ಫುಡ್ ಸೆಂಟರ್ ಇಡಬೇಕು, ಹೋಟೆಲ್ ಇಡಬೇಕು, ರೆಸ್ಟೋರೆಂಟ್ ಮಾಡಬೇಕು, ಮದುವೆ ಮ್ಯಾರೇಜ್ ಹಾಲ್ ಅನ್ನ ಕಟ್ಟಿಸ್ಬೇಕು, ಅಥವಾ ಯಾವುದೋ ಒಂದು ಪಿಜ್ಜಾ ಆ ಥರದ್ದೆಲ್ಲ ಒಂದು ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ನೀವು ಏನೋ ಹೋಟೆಲ್ ತೆರಿಬೇಕು ಅಥವಾ ಇದನ್ನು ಮಾಡಲಿಕ್ಕೆ ನೀವು ಬಯಸೋದಾದ್ರೆ ಇದಕ್ಕೆ ಸಪರೇಟ್ ಒಂದು ಕೆನರಾ MSME ಇನ್ ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ತಗೊಂಡು ಬಂದಿದ್ದೇವೆ. ಈ ಸ್ಕೀಮ್ ನಲ್ಲಿ ನಿಮ್ಗೆ ಅತ್ಯಂತ ಆಕರ್ಷಕವಾದ ಬಡ್ಡಿ ದರದಲ್ಲಿ 10 ಲಕ್ಷದಿಂದ 25 ಕೋಟಿವರೆಗೆ ಲೋನ್ ಅನ್ನ ನಾವು ಕೊಡ್ತೇವೆ. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ 5 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಕೂಡ ಸಿಗುತ್ತೆ. ಇದು ಕೂಡ ಅತ್ಯಂತ ಒಳ್ಳೆ ನಿಮಗೆ 25% ಕೊಲಾಟರಲ್ ಲೋನ್ ಸಿಗುತ್ತೆ. ಮತ್ತೆ ಅತ್ಯಂತ ಆಕರ್ಷಕ ಬಡ್ಡಿ ದರದಲ್ಲಿ ನಿಮಗೆ ಈ ಲೋನ್ ಕೂಡ ನಾವು ಕೆನರಾ ಬ್ಯಾಂಕ್ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇದನ್ನು ಕೂಡ ಅತ್ಯಂತ ಎಲ್ಲರೂ ಕೂಡ ನೀವು ಯಾರ್ಯಾರು ಹೋಟೆಲ್ ಉದ್ಯಮದಲ್ಲಿ ಭಾಗವಹಿಸಲಿಕ್ಕೆ ಅಥವಾ ಉದ್ಯಮ ತರಬೇಕಂತ ಇದ್ದೀರಿ ಅವರೆಲ್ಲ ಆ ಸ್ಕೀಮ್ ನಲ್ಲಿ ನೀವು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಇನ್ನು ಕಾಂಟ್ರಾಕ್ಟರ್, ಯಾರೆಲ್ಲ ಗುತ್ತಿಗೆದಾರರು ಇದ್ದೀರಿ, ಗುತ್ತಿಗೆದಾರರು ಯಾರಿಗೆಲ್ಲ ನಿಮಗೆ ಲೋನಿನ ಅವಶ್ಯಕತೆ ಇದೆಯೋ ಅವರೀಗ ಒಂದು ಸಿವಿಲ್ ಕಾಂಟ್ರಾಕ್ಟ್ ಆಗ್ಬೋದು, PWO ಕಾಂಟ್ರಾಕ್ಟ್ ಇರ್ಬೋದು, ಅಥವಾ ಎಲೆಕ್ಟ್ರಿಷಿಯನ್ ಕಾಂಟ್ರಾಕ್ಟ್ ಇರ್ಬೋದು, ಅವರೆಲ್ಲ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ರಿಲೇಟೆಡ್ ಇರ್ಬೋದು, ಅವರೆಲ್ಲ ಈ ಒಂದು ಸ್ಕೀಮ್ ನಲ್ಲಿ ಲಾಭವನ್ನ ಪಡ್ಕೊಳ್ಬಹುದು, ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. 25 ಲಕ್ಷಕ್ಕೆ ಮೇಲ್ಪಟ್ಟು ಇದರಲ್ಲಿ ಸಾಲ ಸೌಲಭ್ಯಗಳು ಸಿಗುತ್ತೆ. ಟರ್ಮ್ ಲೋನ್ ಆದ್ರೆ ನಿಮ್ಗೆ 10 ಕೋಟಿವರೆಗೂ ಇದರಲ್ಲಿ ಸಿಗುತ್ತೆ. ಮತ್ತೆ MSME ಕಾಂಟ್ರಾಕ್ಟ್ ಸ್ಕೀಮ್ ನಲ್ಲಿ ಅಟ್ರಾಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಟರ್ಮ್ ಲೋನ್ ಕೂಡ 5 ವರ್ಷದಿಂದ 7 ವರ್ಷ ತನಕ ನೀವು ರಿಪೇಮೆಂಟ್ ಮಾಡಬಹುದು. ವರ್ಕಿಂಗ್ ಕ್ಯಾಪಿಟಲ್ 1 ವರ್ಷ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಈಸಿ ಎಕ್ವಿಪ್ಮೆಂಟ್ ಫೈನಾನ್ಸ್, ಇದು ಕಾಂಟ್ರಾಕ್ಟರ್ಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ, ಮತ್ತೆ ಬೇರೆ ಯಾರು ಕಾಂಟ್ರಾಕ್ಟರ್ ಅಂತಲ್ಲ ಬೇರೆಯವರು ಕೂಡ ಲೋನ್ ಅನ್ನು ತೆಗಿಬಹುದು ಇದರಲ್ಲಿ. ಕೆನರಾ ಈಸಿ ಎಕ್ವಿಪ್ಮೆಂಟ್ ಫೈನಾನ್ಸ್ ಅಲ್ಲಿ ಇದರಲ್ಲಿ ಏನಂದ್ರೆ ಯಾವ್ದಾದ್ರು ಕ್ರೈನ್ಸ್ ಪರ್ಚೇಸ್ ಮಾಡೋದು, JCB ಪರ್ಚೇಸ್ ಮಾಡ್ಬೋದು, ಅಥವಾ ಒಂದು ನಿಮ್ಗೇನು ಒಂದು ಎಕ್ವಿಪ್ಮೆಂಟ್ಸ್ ಗಳು ಬೇಕಾಗ್ತದೆ, ಒಂದು ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ಬೋದು, ಅಥವಾ ಒಂದು ಕನ್ಸ್ಟ್ರಕ್ಷನ್ ಇದ್ರೆಲ್ಲ ಮಾಡ್ಲಿಕ್ಕೆ ಆಗ್ಬೋದು. ಆ ಒಂದು ಉದ್ದೇಶಕ್ಕೆ ನೀವು ಈಸಿ ಫೈನಾನ್ಸ್ ಇದರಲ್ಲಿ ನೀವು ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ಇದು ಅತ್ಯಂತ 10 ಲಕ್ಷದಿಂದ 100 ಕೋಟಿಯವರೆಗೆ ನೀವು ಅಮೌಂಟ್ ಅನ್ನ ಲೋನ್ ಅನ್ನ ಇದರಲ್ಲಿ ಪಡ್ಕೊಳ್ಬಹುದು. ಇದರಲ್ಲಿ ಕೂಡ ಮಿನಿಮಮ್ ಮಾರ್ಜಿನ್ 5% ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ 9.25 ಇಂದ ಸ್ಟಾರ್ಟ್ ಆಗ್ತದೆ. ಇದರ ಒಂದು ಅತ್ಯಂತ ಒಳ್ಳೆಯ ಸ್ಕೀಮ್. ಒಂದು ವೆಹಿಕಲ್ ಇದು ಮಾಡ್ಲಿಕ್ಕೆ, ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡ್ಲಿಕ್ಕೆ, ಅಥವಾ ಒಂದು ನೀವು ಈ ಲೋನ್ ಅನ್ನ ಉಪಯೋಗಿಸ್ಕೊಳ್ಬಹುದು ಮತ್ತೆ ಪಡ್ಕೊಳ್ಬಹುದು. ಇದರಲ್ಲಿ ಇನ್ನೊಂದು ಏನೆಲ್ಲ ಬೇಕಾಗ್ತದೆ ನೀವು ಲೋನ್ ಅನ್ನು ಪಡಿಲಿಕ್ಕೆ ಬ್ಯಾಂಕ್ಗಳಲ್ಲಿ ಅಂತಂದ್ರೆ, ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನೀವು ಮಾಡಬೇಕು. ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮುಂಚೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಮಾಡಬೇಕು. ಯಾವ್ದು ನಿಮ್ಮ ಆಸಕ್ತಿ ಯಾವ ಏರಿಯಾದಲ್ಲಿದೆ ಮತ್ತೆ ಯಾವ ಇಂಡಸ್ಟ್ರಿಯನ್ನ ನೀವು ಮಾಡಬೇಕು, ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಮಾಡಿ, ಎಷ್ಟು ನಿಮ್ಮ ಬಂಡವಾಳ ಬೇಕಾಗ್ತದೆ, ಎಷ್ಟು ಬ್ಯಾಂಕಿಂದ ಲೋನ್ ಬೇಕಾಗ್ತದೆ, ಮತ್ತೆ ಯಾವೆಲ್ಲ ಖರ್ಚುಗಳು ಬರ್ತದೆ, ಅದೇ ಮತ್ತೆ ಎಷ್ಟು ಲಾಭಾಂಶವನ್ನು ನೀವು ಉಳಿಸ್ಲಿಕ್ಕೆ ಆಗ್ತದೆ, ಎಷ್ಟು ಲೋನ್ ಅನ್ನು ನೀವು ರಿಪೇಂಡ್ ಮಾಡ್ಲಿಕ್ಕೆ ಆಗ್ತದೆ, ಇವತ್ತೊಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಮಾಡಿ, ಮಾರ್ಕೆಟ್ ಸ್ಟಡಿಯನ್ನು ಮಾಡಿ, ಮಾರ್ಕೆಟಿಂಗ್ ನಾವು ಈ ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡಿದ್ರೆ ಮಾರ್ಕೆಟ್ ಎಲ್ಲಿ ಮಾಡ್ಬೋದು, ರಾ ಮೆಟೀರಿಯಲ್ ಎಲ್ಲೆಲ್ಲ ಸಿಗ್ತದೆ, ಇದೆಲ್ಲವಂತೆ ಒಳಗೊಂಡಂತ ಒಂದು ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡ್ರೆ ನಿಮಗೆ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಗಳನ್ನು ತಗೊಳ್ಳಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಮತ್ತೆ
ಉದ್ಯಮ ರಿಜಿಸ್ಟ್ರೇಷನ್ ನಂಬರ್ ಕಂಪಲ್ಸರಿ ಯಾವುದೇ ಒಂದು ಕೈಗಾರಿಕೆಗೆ ಅಥವಾ ಇಂಡಸ್ಟ್ರಿಗೆ ಅಥವಾ ಉದ್ಯಮಕ್ಕೆ ಅಥವಾ ಬಿಸ್ನೆಸ್ಗೆ ಉದ್ಯಮ ರಿಜಿಸ್ಟ್ರೇಷನ್ ನಂಬರ್ ಕಂಪಲ್ಸರಿ ಬೇಕು, ಮತ್ತೆ ಪ್ಯಾನ್ ನಂಬರ್ ಕೂಡ ಕಂಪಲ್ಸರಿ ಬೇಕು. ಈ ಎರಡನ್ನ ಅತಿ ಮುಖ್ಯವಾದ ಡಾಕ್ಯುಮೆಂಟ್ ಯಾವುದೇ ಒಂದು ಲೋನ್ ತಗೊಳ್ಬೇಕಾದ್ರೆ. ಮತ್ತೆ KYC ಡಾಕ್ಯುಮೆಂಟ್ಸ್ ನಿಮ್ಮದು ಇಂಡಿವಿಜುವಲ್ ಪ್ಯಾನ್ ನಂಬರ್ ಇರ್ಬೋದು, ಆಧಾರ್ ನಂಬರ್ ಇರ್ಬೋದು, ಮತ್ತೆ ಅಸೆಟ್ ಲೈಬಿಲಿಟೀಸ್ ಎಷ್ಟು ನಿಮ್ಮ ಬಂಡವಾಳ ಇದೆ ಮತ್ತೆ ಎಷ್ಟು ಆಸ್ತಿಗಳಿದೆ ಅದೆಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನು ಕೇಳ್ತಾರೆ. ಮತ್ತೆ ನಿಮಗೆ GST ಇನ್ಕಮ್ ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಈ ಥರದ್ದೆಲ್ಲ ಏನಿರುತ್ತೋ ಇದೆಲ್ಲ ನೀವು ಒಂದು ಕಡೆ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ರೆಡಿ ಮಾಡಿಕೊಟ್ರೆ ನಿಮಗೆ ಲೋನನ್ನು ತಗೊಳ್ಳಿಕ್ಕೆ ಹೆಚ್ಚು ಕಾಲಾವಕಾಶ ಬೇಕಾಗೋದಿಲ್ಲ. ನೀವು ಅತ್ಯಂತ ವೇಗವಾಗಿ ಬ್ಯಾಂಕ್ಗಳಿಂದ ಲೋನನ್ನು ಪಡ್ಕೊಳ್ಬೋದು. ಇಷ್ಟನ್ನು ಮಾತಾಡಲಿಕ್ಕೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಸಂಘಟಕರಿಗೆ ಮತ್ತು ಮುಖ್ಯ ಅತಿಥಿಗಳಿಗೆ ನಾನು ಹೇಳಿ ಧನ್ಯವಾದ ಹೇಳಿ ಮಾತನಾಡ್ತೀನಿ. ಸಮಯದ ಅಭಾವ ಇರೋದ್ರಿಂದ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಕೆನರಾ ಬ್ಯಾಂಕಿಂದ 1-to-1 ಡಿಸ್ಕಷನ್ಸ್ ಆರ್ಗನೈಸ್ ಮಾಡೋಣ. ಅವತ್ತು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಸಮಯ ಸಿಗುತ್ತೆ. ಸೋಲರೈಸಿಂಗ್ ಕರ್ನಾಟಕ ಇದರ ಬಗ್ಗೆ ಮತ್ತೆ ಟಾಟಾ ಪವರಿಂದ ಕೆಲವು ಮಾಹಿತಿಗಳು. ಎನರ್ಜಿ ಕೂಡ ಜಾಯಿನ್ ಆಗಿದ್ದಾರೆ. ಸೊ ಸಮಯದ ಅಭಾವ ಇರೋದ್ರಿಂದ ನೆಕ್ಸ್ಟ್ 5-6 ಮಿನಿಟ್ಸಲ್ಲಿ ನಾನು ಜಸ್ಟ್ ಟಾಟಾದು ಬ್ರೀಫ್ ಪ್ರೊಫೈಲ್ ಆ್ಯಂಡ್ ಸೋಲಾರಿಂದ ಏನೇನು ಬೆನಿಫಿಟ್ಸ್ ಇದೆ ನಮ್ಮ ಇಂಡಸ್ಟ್ರಿ ಕಲೀಗ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜಸ್ಟ್ ಸೋಲಾರ್ ರೂಫ್ ಟಾಪ್ಸ್ ಬಗ್ಗೆ ಸ್ಟಾರ್ಟ್. ಸೊ ಟಾಟಾ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇಟ್ ವಾಸ್ ಫೌಂಡೆಡ್ ಇನ್ 1868 ಬೈ ಜಮ್ಶೆಡ್ಜಿ ಟಾಟಾ. We are there over 150 countries. ನಮ್ಮದು ರೆವೆನ್ಯೂ ಕೂಡ ಮೋರ್ ದೆನ್ $100 billion ಇದೆ. ಆ್ಯಂಡ್ ದ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ 2/3 shares of Tata Sons is with the charitable institutions as of now. So ಇದು ಟಾಟಾ ಪವರ್ದು ಫುಟ್ ಪ್ರಿಂಟ್. ಸೊ ಬಿಫೋರ್ ವಿ ಸ್ಟಾರ್ಟೆಡ್ ದ ಸೋಲಾರ್ ರೂಫ್ಟಾಪ್ ಬಿಸ್ನೆಸ್ ವಿ ವರ್ ದೇರ್ ಇನ್ ಥರ್ಮಲ್ ಅಲ್ಲಿ ಕೂಡ ಇದ್ವಿ, ಹೈಡ್ರೋದಲ್ಲಿ ಇದ್ವಿ, ವಿಂಡ್ ಅಲ್ಲಿ ಇದ್ವಿ. ವೇಸ್ಟ್ ಹೀಟ್ ಇಂದ ಕೂಡ ನಾವು 375 ಮೆಗಾವಾಟ್ ಎನರ್ಜಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ನಮ್ದು ರಿನ್ಯೂವೇಬಲ್ಸ್, ಆಮೇಲೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಇವಾಗ ಇಲ್ಲಿ ಹೇಗೆ ಮೆಸ್ಕಾಮ್ ಅಂತ ಇದೆ, ನಮ್ದು 2-3 ಸ್ಟೇಟ್ಸ್ ಅಲ್ಲಿ ಟಾಟಾ ಅಂತಾನೆ ಇದೆ. ವಿ ಆಲ್ಸೋ ಡೂ ದ ಡಿಸ್ಟ್ರಿಬ್ಯೂಷನ್ ಆಸ್ ವೆಲ್ ಎಸ್ ಟ್ರಾನ್ಸ್ಮಿಷನ್. ಸೊ ಅದರಲ್ಲಿ ಈಗ ಬಂದಿರೋದು ಕಸ್ಟಮರ್ ಫೋಕಸ್ ನ್ಯೂ ಬಿಸ್ನೆಸ್. ಅದರಲ್ಲಿ ನಾವು ಚಾರ್ಜಿಂಗ್ ಕೂಡ ಮಾಡ್ತೇವೆ, EV ಚಾರ್ಜಿಂಗ್, ಸೋಲಾರ್ ರೂಫ್ಟಾಪ್, ಸೋಲಾರ್ ಪಂಪ್ಸ್, ಮೋರ್ ದೆನ್ 80,000 ಪಂಪ್ಸ್ ಹಾಕಿದ್ದೇವೆ ನಾವು. ಹೋಮ್ ಆಟೋಮೇಷನ್ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ಬೆನಿಫಿಟ್ಸ್ ಆಫ್ ಸೋಲಾರ್ ನಮ್ಮ ಇಂಡಸ್ಟ್ರಿ ಕಲೀಗ್ಸ್ ಹೇಳಿದಾಗ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ ಅಪ್ ಟು 80% ಸೇವ್ ಮಾಡ್ಬೋದು. ಫಸ್ಟ್ ಇಯರ್ ಕೂಡ ಆಕ್ಸಿಲರೇಟೆಡ್ ಡಿಪ್ರಿಸಿಯೇಷನ್ ತಗೋಬಹುದು. ಪ್ಲಸ್ ವೆರಿ ಮಿನಿಮಲ್ ಮೇಂಟೆನೆನ್ಸ್. ನಿಮ್ಗೆ ಇದ್ರಲ್ಲಿ ಯಾವುದೇ ಮೂವ್ಮೆಂಟ್ ಆಗೋ ಪಾರ್ಟ್ಸ್ ಇಲ್ಲ, ಜಸ್ಟ್ ಕ್ಲೀನಿಂಗ್ ಒಂದು ರೆಗ್ಯುಲರ್ ಆಗಿ ಮಾಡಿದ್ರೆ ಆಯ್ತು. ಸೊ ಇದು ನಿಮ್ಮ ಒಂದು ರಫ್ ಪೇ ಬ್ಯಾಕ್ ಕ್ಯಾಲ್ಕುಲೇಷನ್. ಒಂದು 500 ಕಿಲೋವಾಟ್ ಸಿಸ್ಟಮ್ ನಾವು ಎಕ್ಸಾಂಪಲ್ ಅಂತ ತಗೊಂಡ್ರೆ ನಿಮಗೆ ವಿದಿನ್ 4.37 years, ಇನ್ಕ್ಲೂಡಿಂಗ್ ದ ರೇಟ್ ಆಫ್ ಇಂಟ್ರೆಸ್ಟ್, ಇನ್ಕ್ಲೂಡಿಂಗ್ ದ O&M ಕಾಸ್ಟ್, ಇನ್ಕ್ಲೂಡಿಂಗ್ ದ ಇನ್ಕ್ರೀಸ್ ಇನ್ ದ ಎಲೆಕ್ಟ್ರಿಸಿಟಿ ಟ್ಯಾರಿಫ್, ನಿಮಗೆ 4.37 years ಒಳಗಡೆ ನಿಮ್ಮ ರಿಟರ್ನ್ ಸಿಗುತ್ತೆ. ಸೊ ವೈ ಪಾರ್ಟ್ನರ್ ವಿತ್ ಟಾಟಾ ಪವರ್? ತುಂಬಾ ಸೋಲಾರ್ ಇಂಡಸ್ಟ್ರಿಯಲ್ಲಿ ತುಂಬಾ ಕಂಪನೀಸ್ ಇದೆ. ವೈ ಯು ಶುಡ್ ಗೋ ಅಟ್ ವಿತ್ ಟಾಟಾ ಪವರ್ ಅಂತ ಕೇಳಿದ್ರೆ, ನಮ್ದು ಇನ್ ಹೌಸ್ ಸೋಲಾರ್ ಸೆಲ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಸೆಲ್, ಮಾಡ್ಯೂಲ್, EPC, ಪ್ರೊಕ್ಯೂರ್ಮೆಂಟ್ ಎಲ್ಲ ಕೂಡ ನಾವೇ ಮಾಡ್ತೇವೆ. ಪ್ಲಸ್ ಹ್ಯಾಸಲ್ ಫ್ರೀ ಇರುತ್ತೆ ನಮ್ಮ ಇನ್ಸ್ಟಾಲೇಷನ್. ಬೆಸ್ಟ್ ಇನ್ ಕ್ಲಾಸ್ ಸೇಲ್ಸ್ ಅಂಡ್ ಆಫ್ಟರ್ ಸರ್ವಿಸ್ ಸಪೋರ್ಟ್ ಇದೆ. ಸೊ ಎಲ್ಲೆಲ್ಲಿ ಸೋಲಾರ್ ಹಾಕ್ಬೋದು ಅಂದ್ರೆ ಎನಿ ಶ್ಯಾಡೋ ಫ್ರೀ ಸ್ಪೇಸ್ ನಾವು ಸೋಲಾರ್ ಹಾಕ್ಬೋದು. KERC ಗೈಡ್ಲೈನ್ಸ್ ಪ್ರಕಾರ ನಾವು ರೂಫ್ ಟಾಪ್ ಅಲ್ಲಿ ಶೀಟ್ ರೂಫ್ ಮೇಲ್ಗಡೆ ಕೂಡ ಹಾಕ್ಬೋದು, ಮೆಟಲ್ ಶೀಟ್ ರೂಫ್ ಮೇಲ್ಗಡೆ, ಇಲ್ಲ ಅಂದ್ರೆ RCC ರೂಫ್ಸ್ ಮೇಲೆ ಕೂಡ ಹಾಕ್ಬೋದು. ನಮ್ದು ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಫ್ಲೋಟಿಂಗ್ ಸೋಲಾರ್ ಕೂಡ ಮಾಡ್ತಾ ಇದ್ದೇವೆ. ಈವನ್ ಆನ್ ವರ್ಟಿಕಲ್ ಫೆಕೆಡ್ ಅಂದ್ರೆ ಗೋಡೆಗಳ ಮೇಲೆ ಕೂಡ ನಾವು ಸೋಲಾರ್ ಹಾಕ್ತಾ ಇದ್ದೇವೆ. ಸೊ ಟಾಟಾ ಪವರ್ ರೂಫ್ ಟಾಪ್ ಕ್ರೆಡೆನ್ಷಿಯಲ್ಸ್ ನಮ್ದು 35,000 ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಅದರಲ್ಲಿ 20,000 ಪ್ಲಸ್ ರೆಸಿಡೆನ್ಷಿಯಲ್ ಕಸ್ಟಮರ್ಸ್. ಬ್ರಿಡ್ಜ್ ಟು ಇಂಡಿಯಾ ಅಂತ ಒಂದು ಏನು ಕಂಪನಿ ಇದೆ, ದೇ ಹ್ಯಾವ್ ಗಿವನ್ ಅಸ್ ನಂಬರ್ 1 ಸೋಲಾರ್ ರೂಫ್ ಟಾಪ್ ಕಂಪನಿ ಫ್ರಮ್ ಪಾಸ್ಟ್ 8 years. ಲೈಫ್ ಸೈಕಲ್ ಸರ್ವಿಸ್ ಸಪೋರ್ಟ್ ಇರ್ಬೋದು, ಪ್ಯಾನ್ ಇಂಡಿಯಾ ನೆಟ್ವರ್ಕ್ಸ್ ಇರ್ಬೋದು. ವಿ ಹ್ಯಾವ್ ಅರೌಂಡ್ 350 ಪ್ಲಸ್ ಚಾನಲ್ ಪಾರ್ಟ್ನರ್ಸ್ ಆಲ್ ಓವರ್ ಇಂಡಿಯಾ ಅಂಡ್ 30 ಪ್ಲಸ್ ಇಯರ್ಸ್. ಟಾಟಾದು ಸೋಲಾರ್ ಇಂಡಸ್ಟ್ರಿ ಎಂಟರ್ ಆಗಿ ಅಟ್ಲೀಸ್ಟ್ 33 years ಆಗಿದೆ ಇವಾಗ. These are all the recognitions. ಸೊ ಇದರಲ್ಲಿ ನೋಡ್ಬೋದು ನೀವು ನಮ್ದು ಏನೇನಿದೆ ಅಂತ. ಒಂದು ಸೆಲ್ ಅಂಡ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್, ಇದು 500 ಮೆಗಾವಾಟ್ ಬ್ಯಾಂಗ್ಳೂರಲ್ಲಿ ಇದೆ ಪ್ಲಾಂಟ್. ಜಸ್ಟ್ 1 month ಬ್ಯಾಕ್ ವಿ ಹ್ಯಾವ್ ಕಮ್ ಅಪ್ ವಿತ್ 4 gigawatt ಪ್ಲಾಂಟ್ ತಿರುನಲ್ವೇಲಿ ತಮಿಳ್ನಾಡಲ್ಲಿ ಓವರ್ ದ ಇನ್ವೆಸ್ಟ್ಮೆಂಟ್ ಆಫ್ 4,000 crores. ಡೆವಲಪ್ಮೆಂಟ್ ಆಫ್ ವಿಂಡ್ ಅಂಡ್ ಸೋಲಾರ್ ಯುಟಿಲಿಟಿ ಪ್ರಾಜೆಕ್ಟ್ಸ್. ನಾವು ಜಸ್ಟ್ ರೂಫ್ ಟಾಪ್ಸ್ ಅಷ್ಟೇ ಮಾಡಲ್ಲ, ದೊಡ್ಡ 100 ಮೆಗಾವಾಟ್, 200 ಮೆಗಾವಾಟ್, 500 ಮೆಗಾವಾಟ್ ವರೆಗಿನ ಯುಟಿಲಿಟಿ ಸ್ಕೇಲ್ ಪ್ರಾಜೆಕ್ಟ್ಸ್ ಕೂಡ ಮಾಡ್ತೀವಿ. ಸೋಲಾರ್ ಅಗ್ರಿಕಲ್ಚರಲ್ ಪಂಪ್ಸ್ ಹೇಳ್ದಂಗೆ ಅರೌಂಡ್ 80,000 ಪ್ಲಸ್ ಪಂಪ್ಸ್ ಹಾಕಿದ್ದೀವಿ ನಾವು ಆಲ್ರೆಡಿ ಆಲ್ ಓವರ್ ಇಂಡಿಯಾ.
ಸೊ ಕರ್ನಾಟಕ ಪಾಲಿಸಿ ನೀವು ನೋಡಿದ್ರೆ ಜಸ್ಟ್ 1 minute ಆನ್ ದಿಸ್ 1 to 10 ಕಿಲೋವಾಟ್ ನೀವೇನಾದ್ರು ಸೋಲಾರ್ ಹಾಕ್ಸಿದ್ರೆ ಸಬ್ಸಿಡಿ ಕ್ಲೇಮ್ ಮಾಡಿಲ್ಲ ಅಂದ್ರೆ ನೀವು ರೆಸಿಡೆನ್ಷಿಯಲ್ಗೆ ಎಕ್ಸ್ಟ್ರಾ ಏನು ಇಂಜೆಕ್ಟ್ ಮಾಡ್ತೀರಾ ನೀವು ಗ್ರಿಡ್ಗೆ ಅದಕ್ಕೆ ಅರೌಂಡ್ 4.5 rupees ಸಿಗುತ್ತೆ. ವಿದೌಟ್ ಸಬ್ಸಿಡಿ ವಿತ್ ಸಬ್ಸಿಡಿ 2.97 rupees ಸಿಗುತ್ತೆ. ಕಮರ್ಷಿಯಲ್ಗೆ 3.74 rupees ಇದೆ. ಆಸ್ ಆಫ್ ನೌ ಆಸ್ ಪರ್ ದ ಕರೆಂಟ್ ಪಾಲಿಸಿ ಆಫ್ ಮೆಸ್ಕಾಮ್ ನಿಮಗೆ ಅಪ್ ಟು 2 megawatt ವರೆಗೆ ಸೋಲಾರ್ ಹಾಕ್ಬೋದು. So they are just images of our installations. So one of the unique features ನಮ್ಮ ಕಂಪನಿದು ವಾಕ್ವೇ ಅಂಡ್ ಸೇಫ್ಟಿ ಲೈನ್. ವಾಕ್ವೇ ಏನಿದೆ ಜಸ್ಟ್ ಟು ಎನ್ಶೋರ್ ಮಿನಿಮಮ್ ವಾಕಿಂಗ್ ಆನ್ ದ ಶೀಟ್ ರೂಫ್. ನಿಮ್ಮ ಶೀಟ್ ರೂಫ್ ಮೇಲೆ ಎಷ್ಟು ನಾವು ಜಾಸ್ತಿ ಓಡಾಡ್ತೇವೆ ಅಷ್ಟು ನಿಮಗೆ ನಿಮ್ಮ ಶೀಟ್ ರೂಫ್ದು ಲಾಂಜಿಟಿವಿಟಿ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಪರ್ಲಿನ್ ಬೇಸ್ಡ್ ವಾಕ್ವೇ ಹಾಕ್ತೇವೆ. ಸೊ ನೀವು ಅದ್ರ ಮೇಲ್ಗಡೆ ನಡ್ಕೊಂಡು ಹೋದ್ರೆ ನಿಮ್ಮ ಶೀಟ್ ಕೂಡ ಲಾಂಜಿಟಿವಿಟಿ ಮೇಂಟೈನ್ ಆಗುತ್ತೆ, ಪ್ಲಸ್ ಕ್ಲೀನಿಂಗ್ ಕೂಡ ಈಸಿಯಾಗಿ ಮಾಡ್ಬೋದು. ಸೇಫ್ಟಿ ಲೈನ್ ಕೂಡ ಪ್ಯಾನ್ ಇಂಡಿಯಾದಲ್ಲಿ ಟಾಟಾ ಇಸ್ ದ ಓನ್ಲಿ ಕಂಪನಿ ವಿಚ್ ಗಿವ್ ಸೇಫ್ಟಿ ಲೈನ್. ಸೊ ನಮ್ದು ಪ್ರಾಡಕ್ಟ್ ಆಫರಿಂಗ್ಸ್ ಆನ್ ಸೈಟ್ ರೂಫ್ ಟಾಪ್ಸ್, ಇದು ಬ್ರೆಬೋನ್ ಸ್ಟೇಡಿಯಂ ಅಲ್ಲಿ ಫ್ಲೋಟಿಂಗ್ ಸೋಲಾರ್ ಮಾಡಿರೋದು ಒಂದು ಎಕ್ಸಾಂಪಲ್, ಆಫ್ ಸೈಟ್ ಕ್ಯಾಪ್ಟಿವ್ ಪ್ಲಾಂಟ್ಸ್ ಅಂಡ್ ಆನ್ ಸೈಟ್ ಗ್ರೌಂಡ್ ಮೌಂಟೆಡ್ ಪ್ಲಾಂಟ್ಸ್. ಸೊ ಇಲ್ಲಿ ನೀವು ನೋಡಿರ್ಬೋದು ನಮ್ಮ ಮೇಜರ್ ಪೋರ್ಟ್ಫೋಲಿಯೋದಲ್ಲಿ MRPL 6 megawatt is one of the major installations which we have done almost 5-6 years back ಮಾಡಿದೀವಿ. ನಾವೇನು ಕಮಿಟ್ ಮಾಡಿದ್ವಿ ಅದಕ್ಕಿಂತ more than 10% they are able to deliver. ಸೊ ಇದು ಕೂಡ ನಮ್ಮ ಕಸ್ಟಮರ್ ಪೋರ್ಟ್ಫೋಲಿಯೋ. ಸೊ ವಿ ಆರ್ ಆಲ್ವೇಸ್ ದೇರ್. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ದು ಸಿಡ್ಬಿ ಜೊತೆ ಟೈಅಪ್ ಆಗಿದೆ. ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ದಮ್ ಟು ಸೆಟ್ ಅಪ್ ದೇರ್ ಆಫೀಸ್ ಇನ್ ಮ್ಯಾಂಗ್ಳೂರ್ ಅಂಡ್ ಉಡುಪಿ. ನಮ್ಮ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ವಿ ಆರ್ ಡೂಯಿಂಗ್ ವೆರಿ ಗುಡ್ ವಿತ್ ಸಿಡ್ಬಿ. ಜಸ್ಟ್ ವೇಟಿಂಗ್ ಫಾರ್ ಇಯರ್ ವೆರಿ ತುಂಬಾ ಅಟ್ರಾಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಹಾಗೂ ವಿದೌಟ್ ಕೊಲಾಟರಲ್ ಸಿಡ್ಬಿ ಅವರು ನಮಗೆ ಆಫರ್ ಮಾಡ್ತಾ ಇದ್ದಾರೆ. ಸೊ ವಿ ಲುಕ್ ಫಾರ್ವರ್ಡ್ ಫಾರ್ ದ ಟೈಅಪ್ ಅಂಡ್ ಥ್ಯಾಂಕ್ ಯು ಸೋ ಮಚ್. And even ಕಾಶಿಯ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್ ರಮೇಶ್. ಈಗ ಈ ಸ್ಥಳೀಯ ಎಲ್ಲ ಉದ್ಯಮಿಗಳ ಕೋರಿಕೆ ಮೇರೆಗೆ ಒಂದು 4 ಸಬ್ಜೆಕ್ಟ್ ಬಗ್ಗೆ ಮಾತಾಡುವಂಥವ್ರು ನಮ್ಮ ಕಾಸ್ಯ ಅಧ್ಯಕ್ಷರು. ಇದು ಇಂಪಾರ್ಟೆಂಟ್. MSEFC 43 ಸೆಕ್ಷನ್, ಟ್ರೆಡ್ಸ್ ಅಂಡ್ NSE ಎಮರ್ಜ್ ಬಗ್ಗೆ ಕರೆಕ್ಟ್. ಈ ಕಾರ್ಯಕ್ರಮದ 2 ಕಾರ್ಯಕ್ರಮ ಇರೋದು. ಒಂದು ಫುಡ್ ಪ್ರೊಸೆಸಿಂಗ್ ಬಗ್ಗೆ ಮಾಹಿತಿ, ಇನ್ನೊಂದು ಎಲ್ಲ ಉದ್ಯಮಿಗಳ ಕೋರಿಕೆ ಮೇರೆಗೆ ಇನ್ನೊಂದು 2 ಸೆಷನ್. ಸೊ ಮೊದಲು ಫುಡ್ ಪ್ರೊಸೆಸಿಂಗ್ ಮುಗಿಸ್ಬೋಣ, ನಂತರ ಅಧ್ಯಕ್ಷರು ಆ 4 ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಊಟಕ್ಕೆ ಎಲ್ಲರೂ ಕಾತರದಿಂದ ಇದ್ದಾರೆ. ಊಟದ ಬಗ್ಗೆನೇ ಮಾತಾಡುವ. ಫುಡ್ ಪ್ರೊಸೆಸಿಂಗ್ ಅದರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಇದು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ನಿಂದ ಒಂದು ಹೊಸ ಯೋಜನೆ ಬಂದಿರೋದು. ಇದನ್ನು ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ, ಕೆಲವು ರಾಜ್ಯಗಳಲ್ಲಿ ಕೃಷಿ ಇಲಾಖೆ, ಕೆಲವು ರಾಜ್ಯಗಳಲ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ನವರು ಇದನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಕೃಷಿ ಇಲಾಖೆಯ ಅಂಡರ್ನಲ್ಲಿ ಒಂದು ಕೆಪೆಕ್ ಎಂಬ ಸಂಸ್ಥೆ ಇದೆ, ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಅಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್, ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಅದು ಇದು ನೋಡಲ್ ಏಜೆನ್ಸಿ. ಸೊ ಇದರಲ್ಲಿ ಇರುವ ಮುಖ್ಯ ಉದ್ದೇಶ ಏನು ಅಂದರೆ, ಕಿರು ಆಹಾರ ಉದ್ಯಮಕ್ಕೆ ಹೊಸದಾಗಿ ಶುರು ಮಾಡುವವರಿಗೆ ಒಂದು ಉತ್ತೇಜನ ಕೊಡಲಿಕ್ಕೆ, ಹಾಗೂ ಆಲ್ರೆಡಿ ಮಾಡ್ತಾ ಇರುವವರಿಗೆ ಇನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಕೋಬಹುದು. ಆಮೇಲೆ ಕೌಶಲ್ಯ ತರಬೇತಿಯನ್ನು ಕೊಡುವುದು ಇದರಲ್ಲಿ ಫ್ರೀ ಆಗಿ. ಒಳ್ಳೆ ಪ್ರತಿಷ್ಠಿತ ಆಹಾರ ಸಂಶೋಧನಾ ಸಂಸ್ಥೆಗಳಲ್ಲಿ ಟ್ರೈನಿಂಗ್ ಕೊಟ್ಟು ವಿವಿಧ ಹಂತಗಳಲ್ಲಿ. ಆಮೇಲೆ ಕೈಯಾಸರಿ ಬೆಂಬಲ ಎಂಬ ಹೊಸ ಕಾನ್ಸೆಪ್ಟ್, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್, ಡಿಸ್ಟ್ರಿಕ್ಟ್ ರಿಸೋರ್ಸ್ ಆಫೀಸರ್ಸ್ ಎಲ್ಲ ಈ ನೋಡಲ್ ಏಜೆನ್ಸಿ ಅಂತ ಇದೆ. ಪ್ರತಿಯೊಂದು ಜಿಲ್ಲೆಗೂ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅನ್ನು ನಿಯೋಜಿಸಿದ್ದಾರೆ. ಅವರು ಬಂದು ಎಲ್ಲ ಹಂತದಲ್ಲಿಯೂ ಕಾನ್ಸೆಪ್ಷನ್ ಮಾಡುವುದರಿಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ, ಬ್ಯಾಂಕನ್ನು ಅಪ್ರೋಚ್ ಮಾಡಿ, ಆಮೇಲೆ ಎಲ್ಲ ಹಂತಗಳಲ್ಲೂ ಹೆಲ್ಪ್ ಮಾಡೋದಕ್ಕೆ ಅವರಿದ್ದಾರೆ. ಇದರಲ್ಲಿ ಯಾವ ಯಾವ ಘಟಕಗಳಿದೆ ಅಂದರೆ, ಪ್ರತಿಯೊಂದು ಹೊಸದಾಗಿ ಈಗ ಮಾಡುತ್ತಿರಲಿ ಅಥವಾ ಎಕ್ಸ್ಪಾನ್ಷನ್ ಮಾಡುತ್ತಿರಲಿ, ಅದು ಸಿಂಗಲ್
ಪಾರ್ಟ್ನರ್ ಇದ್ದರೆ, ವ್ಯಕ್ತಿಗತವಾಗಿ ಉದ್ಯಮ ಕೊಡ್ತಿದ್ದಾರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ. ಆಮೇಲೆ ಪಾಲುದಾರರು 2-3 ಜನ ಪಾಲುದಾರರು ಇದ್ದರೆ ಅವರಿಗೆ ಅದಕ್ಕೂ ಹೆಲ್ಪ್ ಮಾಡೋದಕ್ಕೆ. ಆಮೇಲೆ ಅದಕ್ಕಿಂತ ಜಾಸ್ತಿ 25-30 ಮಂದಿಯ ಸ್ವಸಹಾಯ ಸಂಘಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತಾರೆ, ಅವರಿಗೆ ಹೆಲ್ಪ್ ಮಾಡುವುದು. ಆಮೇಲೆ ಅದಕ್ಕಿಂತಲೂ ಜಾಸ್ತಿ ಇದ್ದ ದೊಡ್ಡ ದೊಡ್ಡ ಸಂಸ್ಥೆಗಳು, ಕೋಆಪರೇಟಿವ್ಸ್ ಕಂಪನಿಗಳಿದ್ದರೆ ಅವರಿಗೆ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ, ಸಾಮಾನ್ಯ ಮೂಲಭೂತ ಸೌಕರ್ಯ. ಈಗ ಫುಡ್ ನ ಬಗ್ಗೆ ನಾವು ಈ ಒಂದು ಯೋಜನೆ ಇದೆ, ಇದರಲ್ಲಿ ಟೆಸ್ಟಿಂಗ್ ಮಾಡಬೇಕಾಗ್ತದೆ, ಫುಡ್ ಟೆಸ್ಟಿಂಗ್. ಅದಕ್ಕೆ ಇವಾಗ ಒಂದು ಸಂಸ್ಥೆಯಲ್ಲಿ ಒಂದು 40 ಮಂದಿ ಸದಸ್ಯರಿದ್ದು 40 ಟೈಪ್ನ ಪ್ರಾಡಕ್ಟ್ ಮಾಡ್ತಿದ್ದಾರೆ. ಅವರು ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಅವರು ಇಲ್ಲಿ ಹತ್ತಿರದಲ್ಲಿ ಇಲ್ಲಿ ಇರುವುದಿಲ್ಲ, ಮೈಸೂರಿಗೋ ಇಲ್ಲ ಕೋಳಿಕೋಡ್ಗೋ ಹೋಗಿ ಮಾಡಬೇಕು, ಅದರದ್ದು ದುಬಾರಿ ಖರ್ಚಾಗ್ತದೆ. ಅದಕ್ಕೆ ಅವರಿಗೆ ಒಂದು ಟೆಸ್ಟಿಂಗ್ ಲ್ಯಾಬ್ ಅಲ್ಲೇ ಮಾಡ್ಬೋದು. ಆ ಟೆಸ್ಟಿಂಗ್ ಲ್ಯಾಬ್ ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ 2-3 ಕೋಟಿ ರೂಪಾಯಿ ಖರ್ಚು ಇರ್ತದೆ ಒಂದು ಟೆಸ್ಟಿಂಗ್ ಲ್ಯಾಬ್ ಮಾಡೋದಕ್ಕೆ. ಸೊ ಅದಕ್ಕೆ ಸಾಮಾನ್ಯ ಮೂಲಭೂತ ಸೌಕರ್ಯ ಒಂದು ಕಂಬೈನ್ಡ್ ಆಗಿ ಮಾಡಿದರೆ ಅದಕ್ಕೆ ಸಹಾಯ ಮಾಡಲಿಕ್ಕೆ ಇದರಲ್ಲಿ ಯೋಜನೆಯಲ್ಲಿ ಉಪಯೋಗಿಸಬಹುದು. ಇನ್ನು ರೈತ ಉತ್ಪಾದನಾ ಕೇಂದ್ರಗಳು ನೀವು ಕೇಳಿರ್ಬೋದು, ಸಂಸ್ಥೆಗಳು, FPOs, ಅವರಿಗೂ ವಿವಿಧ ಹಂತಗಳಲ್ಲಿ ಬೆಂಬಲ ಕೊಡಲಿಕ್ಕೆ. ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಗೆ ಸಪರೇಟ್ ಆಗಿ ಒಂದು ಸ್ಕೀಮ್ ಇದೆ. ಇದರಲ್ಲಿ ಒಳ್ಳೆಯ 50% ಸಬ್ಸಿಡಿಯಲ್ಲಿ. ಇದು ಬೇರೆ ಎಲ್ಲ ಇದಕ್ಕಿಂತ ಭಿನ್ನ ಆಗಿದೆ. ಅಂದ್ರೆ 100% ಈಗ ಆನ್ಲೈನ್ ನಲ್ಲಿ ಇದೆ. ನೀವು ಈಗ PMEGP ಕೇಳಿರ್ಬೋದು, ಅದರಲ್ಲಿ ಆನ್ಲೈನ್ ಇದ್ರೂ ಕೂಡ ಸಪರೇಟ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಹಾರ್ಡ್ ಕಾಪಿ ತಗೊಂಡೋಗಿ ಬ್ಯಾಂಕಿಗೆ ಕೊಡಬೇಕು, ಅದೆಲ್ಲ ಮಾಡಬೇಕಾಗುತ್ತೆ. ಇದರಲ್ಲಿ ಆ ಥರ ಏನಿಲ್ಲ, 100% ಆನ್ಲೈನ್. ಆದ ಕಾರಣ ತ್ವರಿತಗತಿಯಲ್ಲಿ ವಿಲೇವಾರಿ ಆಗ್ತದೆ. ಆಮೇಲೆ ಉಚಿತ ಟ್ರೈನಿಂಗ್, ಕ್ರೆಡಿಟ್ ಗ್ಯಾರಂಟಿ ಕೇಂದ್ರ ಸರ್ಕಾರದಿಂದಲೇ ಇದೆ. ಆಮೇಲೆ ಬೇರೆ ಸ್ಕೀಮ್ಗಳಲ್ಲಿ ಒಮ್ಮೆ ತಗೊಂಡು ಬಿಟ್ಟು ಅದು ನಡೀತಾ ಇದ್ರೆ ಇಲ್ಲ ಕೆಲವೊಂದು ಹಲವಾರು ಕಾರಣಗಳಿಂದ ಸ್ಥಗಿತವಾಗಿದ್ದರೆ ಮತ್ತೊಂದು ಯೋಜನೆ ಕೊಡುವುದಿಲ್ಲ ಸರ್ಕಾರ. ಬಟ್ ಈ ಯೋಜನೆಯಲ್ಲಿ ಇನ್ನೊಂದು ತಗೊಳ್ಬಹುದು, ಅದೇ ಯೂನಿಟ್ಗೆ ಮತ್ತೊಮ್ಮೆ ಇದನ್ನು ಈ ನಮ್ಮ ಈ ಸ್ಕೀಮ್ PMFME ಸ್ಕೀಮ್ ಅನ್ನು ತಗೋಬಹುದು. ಹಾಗೂ ಆಮೇಲೆ ಇದು ಕನ್ವರ್ಜೆನ್ಸ್ ಮಾಡಬಹುದು, ಮತ್ತೆ ಟಾಪ್ ಅಪ್ ಮಾಡಬಹುದು. ಈಗ ಒಂದು ಎಣ್ಣೆ ಮಿಲ್, ತೆಂಗಿನ ಎಣ್ಣೆಯ ಒಂದು ಮಿಲ್ ಇದ್ರೆ ಅದು 2 ವರ್ಷದಿಂದ ಮಾಡ್ತಾ ಇದ್ದಾರೆ, ಅದನ್ನು ನೀವು ಎಕ್ಸ್ಪಾಂಡ್ ಮಾಡಬೇಕು ಅವರಿಗೆ. ಈಗ ನಿಮ್ಗೆ 2 ವರ್ಷದಿಂದ ಒಳ್ಳೆ ಧೈರ್ಯ ಬಂದಿದೆ, ಜಾಸ್ತಿ ಡಿಮಾಂಡ್ ಇದೆ, ಇನ್ನು ಮಾಡಬೇಕು ಅಂದ್ರೆ ಅದನ್ನು ನೀವು ಎಕ್ಸ್ಪಾಂಡ್ ಮಾಡಲಿಕ್ಕೆ ಅದು ಹಳೆಯ ರೋಲ್ ಚಾಲ್ತಿಯಲ್ಲಿ ಇದ್ರೂ ಕಂಪ್ಲೀಟ್ ಆಗದಿದ್ರೂ ಮತ್ತೆ ಟಾಪ್ ಅಪ್ ಮಾಡಬಹುದು. ಇದು ಆಹಾರ ಉತ್ಪನ್ನಗಳಿಗೆ ಮಾತ್ರ. ಅದು ಆಹಾರವನ್ನು ಸಂಸ್ಕರಣೆ ಮಾಡಬೇಕು, ಬೇರೆಯವರು ಮಾಡಿದನ್ನು ಬೇಕರಿಯಲ್ಲಿ ಮಾಡುವ ತರ ಅವರು ಮಾರಾಟ ಮಾಡೋ ತರ ಮಾರಾಟ ಮಾಡಲಿಕ್ಕೆ ಅಲ್ಲ. ನೀವು ಸ್ವಂತ ತಯಾರು ಮಾಡೋದು, ಮೆಷಿನರಿ ಯೂಸ್ ಮಾಡಿ ಸ್ವಂತ ಪ್ರೊಡಕ್ಷನ್ ಮಾಡಬೇಕು. ಆಮೇಲೆ ಪ್ಯಾಕ್ ಮಾಡಿ ಲೇಬಲ್ ಮಾಡುವುದು ಅದು ಕಂಪಲ್ಸರಿ. ಸಿಬಿಲ್ ಸ್ಕೋರ್ ಇರಬೇಕು, ವಯಸ್ಸು 18ರಿಂದ ಮೇಲಿರಬೇಕು. ಇದು ವಿದ್ಯಾರ್ಹತೆ ಅನಿವಾರ್ಯವಾಗಿಲ್ಲ ಅಂತ ಈಗ ಇದು ಮಾಡಿದ್ದಾರೆ. ಇದು ಯಾವುದೆಲ್ಲ ಮಾಡಬಾರದು ಅಂದ್ರೆ ಆಹಾರವನ್ನು ಸಂಸ್ಕರಿಸದೆ ಮಾರಾಟ ಮಾಡೋದು. ಈಗ ಮೀನೋ ಚಿಕನ್ ಏನಾದ್ರು ಇದ್ರೆ ಅದನ್ನು ಇಲ್ಲ ವೆಜಿಟೇಬಲ್ಸ್ ಮಾರ್ಕೆಟ್ ನಲ್ಲಿ ಅದನ್ನು ಮಾರಾಟ ಅದು ಆಹಾರನೇ, ಅದು ಮಾಡಕ್ ಬರಲ್ಲ. ಸಂಸ್ಕರಣೆ ಮಾಡಲೇಬೇಕು. ರೀಪ್ಯಾಕಿಂಗ್ ಮಾಡೋದಿಲ್ಲ, ಲೂಸ್ ಪ್ಯಾಕಿಂಗ್ ಮಾಡೋದಕ್ಕೆ ಆಗುದಿಲ್ಲ. ಒಂದು 200 ಲೀಟರ್ ಎಣ್ಣೆ ತಂದು ಇಲ್ಲ ಹನಿ ದೊಡ್ಡ ತಯಾರು ಮಾಡುವವರಿಂದ ತಂದು ನೀವು ಅದನ್ನು ರೀಪ್ಯಾಕ್ ಮಾಡೋದು, ಲೂಸ್ ಪ್ಯಾಕ್ ಮಾಡೋದು ಆಗುದಿಲ್ಲ. ಯಾವುದೇ ಬೆಳೆಗಳನ್ನು ಬೆಳೆಸಕ್ಕೆ ಆಗುದಿಲ್ಲ. ಬೆಳೆದ ನಂತರ ಸಂಸ್ಕರಣೆ ಮಾಡೋಕೆ ಆಗ್ತದೆ. ಹೋಟೆಲ್ ಕ್ಯಾಂಟೀನ್ ಇದು ಎಲ್ಲ ಏನಂದ್ರೆ ಅದು ಇದು ಸೇವಾ ಚಟುವಟಿಕೆಗಳು, ಬಿಸ್ನೆಸ್. ಸೊ ಅದು ಆಗುದಿಲ್ಲ. ನೀವು ಪ್ರೊಸೆಸರ್ ಆಗಿರಬೇಕು, ಪ್ರೊಡ್ಯೂಸ್ ಮಾಡಬೇಕು, ನಿಮ್ಮದೇ ಉತ್ಪನ್ನಗಳನ್ನು ತಯಾರಿಸಬೇಕಾಗ್ತದೆ. ಈಗ ಇದರಲ್ಲಿ ಏನಂದ್ರೆ ವೈಯಕ್ತಿಕವಾಗಿ ಜಾಸ್ತಿ ಜನ ತಗೊಳ್ಳೋದು ವೈಯಕ್ತಿಕವಾಗಿ, ಅದರ ಬಗ್ಗೆ ಹೇಳ್ತೀನಿ. ವೈಯಕ್ತಿಕವಾಗಿ ಹೋದವ್ರೆ ಅದು ಹೊಸ ಘಟಕವಾಗಲಿ ಅಥವಾ ಉನ್ನತೀಕರಣ ಮಾಡುವ ಘಟಕಗಳಾಗಲಿ, ಎಕ್ಸ್ಪಾನ್ಷನ್ಗಾಗಲಿ, ಅದಕ್ಕೆ 50% ಸಬ್ಸಿಡಿ ಇದೆ. ಒಂದು ಯೂನಿಟ್ಗೆ ಮ್ಯಾಕ್ಸಿಮಮ್ 15 lakhs, ಅದಕ್ಕಿಂತ ಜಾಸ್ತಿ ಇಲ್ಲ. 50% ಆದ್ರೂ
Thank you.